ಹಲೋ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರನ್ನು ನೆನೆಸ್ಕೊಳ್ತಾ JCI ಬೆಳ್ತಂಗಡಿ ಮಂಜುಶ್ರೀ ಇದರ ವತಿಯಿಂದ ನಡೆಯತಕ್ಕಂತಹ 47ನೇ ವರ್ಷದ JC ಸಪ್ತಾಹದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದ ಇದ್ದೇವೆ. ಬಂಧುಗಳೇ, 1977ರಲ್ಲಿ JC ಸಂಸ್ಥೆ ನಮ್ಮ ಬೆಳ್ತಂಗಡಿಯಲ್ಲಿ ಆರಂಭಗೊಂಡು ನಿರಂತರವಾಗಿ ಈ ಸಂಸ್ಥೆ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು ಪ್ರಸ್ತುತ 47ನೇ ವರ್ಷಕ್ಕೆ ನಾವು ಅಡಿಗಾಳ್ತಾ ಇದ್ದೇವೆ. JC ಅನ್ನುವಂಥದ್ದು 1915ರಲ್ಲಿ ಅಮೇರಿಕದಲ್ಲಿ ಹುಟ್ಟಿಕೊಂಡಂಥ ಈ ಅಂತಾರಾಷ್ಟ್ರೀಯ ಸಂಸ್ಥೆ ಇವತ್ತು ಹಲವಾರು ಸಮಾಜಮುಖಿ ಕೆಲಸ ಮಾಡುವುದರೊಂದಿಗೆ ಯುವ ಜನತೆಗೆ ಸ್ಫೂರ್ತಿಯನ್ನು ಕೊಡ್ತಾ ಯುವಕರು ತಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. 1977ರಲ್ಲಿ ಆರಂಭಗೊಂಡಂಥ ಈ ಸಂಸ್ಥೆ ಆ ಸಂದರ್ಭದಲ್ಲಿ ನಾವು ನಮ್ಮ ಏನು ಪೂರ್ವಾಧ್ಯಕ್ಷರು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ಆ ಸಂದರ್ಭದಲ್ಲಿ ತಾಲೂಕಿನಲ್ಲಿರುವಂಥ ಪ್ರತಿಭೆಗಳಿಗೆ ವೇದಿಕೆ ಸಿಗ್ತಿರಲಿಲ್ಲ. ಶಾಲಾ ಸಂದರ್ಭದಲ್ಲಿ ವಾರ್ಷಿಕೋತ್ಸವ ಬಿಟ್ಟರೆ ಬೇರೆ ಯಾವುದೇ ವೇದಿಕೆ ಇಲ್ಲದ ಸಂದರ್ಭವನ್ನು ಗಮನಿಸಿ ಅದಲ್ಲದೆ ತೆರೆಮರೆಯಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಗುರುತಿಸುವ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ಹಾಕಿಕೊಂಡು JC ಸಪ್ತಾಹ ಅನ್ನುವಂಥ ನಿರಂತರವಾಗಿ 7 ದಿನ ನಡೆಯತಕ್ಕಂಥ JC ಸಪ್ತಾಹದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದರು. ನಮ್ಮ ಸದುದ್ದೇಶ ಒಂದೇ, ತಾಲೂಕಿನಲ್ಲಿರುವ ಪ್ರತಿಭೆಗಳನ್ನು ಅವರಿಗೆ ವೇದಿಕೆಯನ್ನು ಕಲ್ಪಿಸುವಂಥದ್ದು, ಅದಲ್ಲದೆ ತಾಲೂಕಿನಲ್ಲಿ ಏನು ಸಾಧನೆ ಮಾಡಿದ್ದಾರೋ ಅವರನ್ನು ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಈ ಸಂಸ್ಥೆ JC ಸಪ್ತಾಹವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇವತ್ತು ನಾವು ಈ ಸಪ್ತಾಹದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಈ ವರ್ಷ ನಮ್ಮ ಅಧ್ಯಕ್ಷರು ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಮಾಡುತ್ತಾ ಸಮಾಜಮುಖಿಯಾಗಿ ಗುರುತಿಸಿಕೊಳ್ಳುತ್ತಾ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡ್ತಾ ಇದ್ದಾರೆ ಈ ವರ್ಷದ ಪ್ರಸ್ತುತ ಅಧ್ಯಕ್ಷರು. ಈ ಸಪ್ತಾಹ ತಮ್ಮೆಲ್ಲರ ಸಹಕಾರದಿಂದ ಇನ್ನು ನಡೆಯತಕ್ಕಂಥ 7 ದಿನಗಳು ನಡೆಯತಕ್ಕಂಥ ಈ ಸಪ್ತಾಹ ಅತ್ಯಂತ ಯಶಸ್ವಿಯಾಗಬೇಕಾದ ನಿಮ್ಮೆಲ್ಲ ಸಹಕಾರವನ್ನು ಕೋರುತ್ತಾ ಈ ಸಪ್ತಾಹದ ಯಶಸ್ವಿ ಆಗಬೇಕಾದ್ರೆ ಅದರ ಹಿಂದೆ ಡುಡಿಯವರು ಸಪ್ತಾಹದ ಸಂಯೋಜಕರಿದ್ದಾರೆ. ಈ ಸಪ್ತಾಹದ ಸಹ ಸಂಯೋಜಕರಾಗಿರುವಂಥ ರಕ್ಷಿತ್ ಅಂಡಿಜೆ ಅವರನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ JC ಸಪ್ತಾಹ ಯಶಸ್ವಿ ಆಗಬೇಕಾದ್ರೆ JC ಸಪ್ತಾಹ ಸಂಯೋಜಕರು ಅತಿ ಮುಖ್ಯ. ಈ ವರ್ಷದ JC ಸಪ್ತಾಹದ ಸಂಯೋಜಕರು ಹೇಮಾವತಿಯವರು 2020ರಲ್ಲಿ ನಮ್ಮ JC ರೆಡ್ಡಿನ ಅಧ್ಯಕ್ಷರಾಗಿ ವಲಯದಲ್ಲಿ ಅತ್ಯುತ್ತಮ ಘಟಕಾಧ್ಯಕ್ಷೆ ಪ್ರಶಸ್ತಿಯನ್ನು ಪಡೆದವರು, ವಲಯದ ಅತ್ಯುತ್ತಮ ತರಬೇತುದಾರರು. ಈ ವರ್ಷದ ಈ JC ಸಪ್ತಾಹ ಯಶಸ್ವಿ ಆಗಬೇಕಾದ್ರೆ ಹಗಲಿರುಳು ಪರಿಶ್ರಮ ಪಡ್ತಾ ಇರುವಂಥ ಹೇಮಾವತಿಯವರನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. JC ಚಂದ್ರಹಾಸ್ರವರು, JC ಶೈಲೇಶ್ರವರು, ಕೋಶಾಧಿಕಾರಿಗಳಂಥ ಮಮಿತಾ ಸುಧೀರ್ ಅವರು ತಾವು ಕೂಡ ವೇದಿಕೆ ಬರಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಮಂಜುಶ್ರೀ JCಯ JC ರೇಟ್ ಕೋಆರ್ಡಿನೇಟರ್ ಆಗಿರುವಂಥ ನಮ್ಮ ಅಧ್ಯಕ್ಷರ ಧರ್ಮಪತ್ನಿ ಈ ವರ್ಷ JC ರೇಟನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ರಾಷ್ಟ್ರ ಮಟ್ಟದ ಮನ್ನಣೆಯನ್ನು ಪಡೆದಿರುವಂಥ ಶ್ರುತಿ ರಂಜಿತ್ರವರು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ವರ್ಷ ಅಧ್ಯಕ್ಷರಿಗೆ ಬೆಂಗಾವಲಾಗಿ ನಿಂತುಕೊಂಡು ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈ ವರ್ಷದ ಯಶಸ್ವಿಗೆ ದುಡಿಯುವಲ್ಲಿ ಕಾರಣೀಕರ್ತರಾಗಿರುವಂಥ ಈ ಕಾರ್ಯದರ್ಶಿಯಾಗಿರುವಂಥ ಅನುದೀಪ್ ಜೈನ್ ತಮ್ಮನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ಇವರು ಈ ಘಟಕದ ಅಧ್ಯಕ್ಷರು, ಯಶಸ್ವಿ ನಾಯಕ. ದೂರದ ಮೂಡಬಿದ್ರೆಯ ಮೈಟ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ದರೂ ಕೂಡ ಅವರ ವೃತ್ತಿ ಕೆಲಸ ಮೂಡಬಿದ್ರೆಯಲ್ಲಿ ಆದರೂ ಕೂಡ ಬೆಳ್ತಂಗಡಿಗೆ ಬಂದು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ತರಬೇತಿಗಳನ್ನು ಮಾಡುತ್ತಾ ಸಮಾಜಮುಖಿಯಾಗಿ ಗುರುತಿಸಿಕೊಳ್ಳುತ್ತಾ ಈ ವರ್ಷ
ವಲಯ ಸಮ್ಮೇಳನದಲ್ಲಿ ಅತ್ಯುತ್ತಮ ಘಟಕಾಧ್ಯಕ್ಷ ಪ್ರಶಸ್ತಿಯನ್ನು ಪಡೆದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಜೇಸಿಯ ಗುರುತಿಸುವಂತೆ ಮಾಡಿರುವಂಥ ನಾಯಕರಾಗಿರುವಂಥ ಈ ವರ್ಷದ ಅಧ್ಯಕ್ಷರಾಗಿರುವಂಥ ರಂಜಿತ್ ಎಚ್ ಡಿ ಸರ್ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯವರಾಗಿರುವಂಥ ಹರೀಶ್ ಕೆ ಪೂಜಾರಿ ಬೈಲಬರಿ ಯುವವಾಹಿನಿಯ ಕೇಂದ್ರ ಸಮಿತಿಯ ಅಧ್ಯಕ್ಷರು, ಅತ್ಯುತ್ತಮ ಸಂಘಟಕ, ಕ್ರಿಯಾಶೀಲ ವ್ಯಕ್ತಿತ್ವದ ಹರೀಶನ್ನ ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಲಯನ್ಸ್ ಕ್ಲಬ್ಬು ಇದರ ಅಧ್ಯಕ್ಷರು, ಪ್ರಗತಿಪರ ಕೃಷಿಕರು, 35 ವರ್ಷ ಮುಂಬೈಯಲ್ಲಿ CA ವೃತ್ತಿಯನ್ನು ಮಾಡಿ ಇದೀಗ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಲಯನ್ ದೇವದಾಸ್ ಶೆಟ್ಟಿ ಸರ್ ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರು, ನಮ್ಮ ಹೆಮ್ಮೆಯ ನೆಚ್ಚಿನ ನಾಯಕರಾಗಿರುವಂಥ ಶಾಸಕರಾಗಿರುವಂಥ ಹರೀಶ್ ಪೂಂಜರವರು, ನಮ್ಮ ನೆಚ್ಚಿನ ನಾಯಕರು, ನಿರಂತರವಾಗಿ ಜೇಸಿಗೆ ಪ್ರೋತ್ಸಾಹ ಸಹಕಾರ ನೀಡುತ್ತಾ ಬಂದಿರುವವರು, ತಾಲೂಕಿನ ಯುವಕರಿಗೆ ಸ್ಫೂರ್ತಿಯಾಗಿರುವಂಥ ಹರೀಶನ್ನ, ರಾಜ್ಯ ಕಂಡ ಅತ್ಯುತ್ತಮ ನಾಯಕರು ನೀವು. ನಮ್ಮ ಈ ಒಂದು ಸಂಸ್ಥೆಯ ಸಪ್ತಾಹವನ್ನು ಉದ್ಘಾಟನೆ ಮಾಡುವುದು ನಮಗೆ ಭಾರಿ ಹೆಮ್ಮೆಯ ವಿಚಾರ. ಸರ್ ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಈ ಸಭೆಯನ್ನು ನಡೆಸಲಿಕ್ಕೆ ಅಧ್ಯಕ್ಷರಿಗೆ ಹಸ್ತಾಂತರಿಸಿದ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಜೇಸಿ. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದ ಜೇಸಿ ಬೆಳ್ತಂಗಡಿ ಮಂಜುಶ್ರೀ ಇದರ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ ಜೇಸಿ ಸಪ್ತಾಹ 2024 ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ವೇದಿಕೆ ಆಹ್ವಾನವನ್ನು ಮಾಡಿರುವಂಥ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ JFM ಚಿದಾನಂದ ಇಡ್ಯ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮುಂದೆ ಜೇಸಿ ವಾಣಿ ಜೇಸಿ ಸ್ವಾತಿ ಇವರಿಂದ. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನಿನ ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ. ಹೀಗೆಂದು ನಾವು ನಂಬುತ್ತೇವೆ. ಧ್ಯೇಯ ಯುವ ಜನತೆಯಲ್ಲಿ ಗುಣಾತ್ಮಕ ಬದಲಾವಣೆ ಸೃಷ್ಟಿಸಿ ಸದೃಢಗೊಳಿಸಲು ಅಭಿವೃದ್ಧಿಯ ಅವಕಾಶ ಒದಗಿಸುವುದು. ಥ್ಯಾಂಕ್ ಯು. ಧನ್ಯವಾದಗಳು ಜೇಸಿ ಸ್ವಾತಿ ಅವರಿಗೆ. ಮುಂದೆ ಸ್ವಾಗತ ಅಧ್ಯಕ್ಷರಿಂದ. ಜೇಸಿ ಬೆಳ್ತಂಗಡಿ ಮಂಜುಶ್ರೀ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ ಜೇಸಿ ಸಪ್ತಾಹ 47ನೇ ವರ್ಷದ ಒಂದು ಜೇಸಿಯ ಇತಿಹಾಸದಲ್ಲಿ ವಲಯ 15ರ ಜೇಸಿ ಭಾರತದ ವಲಯ 15ರ ಒಂದು ಪ್ರತಿಷ್ಠಿತ ಘಟಕ ಜೇಸಿ ಬೆಳ್ತಂಗಡಿ ಮಂಜುಶ್ರೀ ಈ ವರ್ಷ ಜನವರಿ 7ನೇ ತಾರೀಕಿನಂದು ಅಧ್ಯಕ್ಷನಾಗಿ 47ನೇ ಘಟಕಾಧ್ಯಕ್ಷನಾಗಿ ಪದಪ್ರದಾನಗೊಂಡ ನಂತರ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕಾರ್ಯಕ್ರಮಗಳು ನಡೆಸುತ್ತಾ ಬಂದು ವಲಯ ಹಾಗೂ ರಾಷ್ಟ್ರ ಮಟ್ಟಗಳಲ್ಲಿ ಮನ್ನಣೆಗಳನ್ನು ಹಾಗೂ ಮಧ್ಯಂತರ ಸಮ್ಮೇಳನಗಳಲ್ಲಿ ಅತ್ಯುತ್ತಮ ಘಟಕ
ಹಾಗೂ ವಲಯ ಸಮ್ಮೇಳನದಲ್ಲಿ ಅತ್ಯುತ್ತಮ ಘಟಕ ಹಾಗೂ ಅತ್ಯುತ್ತಮ ಘಟಕಾಧ್ಯಕ್ಷ ಪ್ರಶಸ್ತಿಗಳನ್ನು ಹಾಗೂ ರಾಷ್ಟ್ರೀಯ ಮನ್ನಣೆಗಳನ್ನು ಪಡೆದುಕೊಂಡು ಈ ಜೆ ಸಿ ಸಂಸ್ಥೆಯ ಒಂದು ಸಮಾರೋಪ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಅದು ಜೆ ಸಿ ಸಪ್ತಾಹ. ವಿವಿಧ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸಿ ಕೊಡುವಂಥ ಒಂದು ವೇದಿಕೆ ಸುಮಾರು 47 ವರ್ಷಗಳಿಂದನೂ ನಡೀತಾ ಬರುತ್ತಿದೆ. ಈ ವರ್ಷದಲ್ಲಿ ನಾವು ಜೆ ಸಿ ಸಪ್ತಾಹವನ್ನು ಡಿಸೆಂಬರ್ 14 ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಬೆಳ್ತಂಗಡಿ ಕ್ಷೇತ್ರದ ಹೆಮ್ಮೆಯ ಶಾಸಕರು 2ನೇ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿರುವಂಥ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಗೂ ಅಭಿವೃದ್ಧಿ ಸಾವಿರಾರು ಕೋಟಿಯ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬೆಳ್ತಂಗಡಿಯಾದ್ಯಂತ ನಡೆಸಿರುವಂಥ ನಾಯಕರು, ಹೆಮ್ಮೆಯ ಶಾಸಕರಿಂದ ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಪ್ರೀತಿಯಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ದರೂ ಪ್ರೀತಿಯಿಂದ ನಾನು ಸ್ಯಾಟರ್ಡೇ ನಿಮ್ಮ ಶನಿವಾರ 7 ಗಂಟೆಗೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತಾರಂತೆ ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಂದು ಆಸೀನರಾಗಿದ್ದಾರೆ, ಉದ್ಘಾಟಕರಾಗಿ ಆಸೀನರಾಗಿದ್ದಾರೆ. ಇವರಿಗೆ ನಮ್ಮ ಘಟಕದ ಎಲ್ಲ ಪೂರ್ವಾಧ್ಯಕ್ಷರುಗಳ ಹಾಗೂ ಎಲ್ಲ ಪದಾಧಿಕಾರಿಗಳ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವರು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸಂಸ್ಥೆ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಇದರ ಈ ವರ್ಷದ ಅಧ್ಯಕ್ಷರು, ಆತ್ಮೀಯರು, ನಮ್ಮ ಜೆ ಸಿ ಐ ಸಂಸ್ಥೆಯೊಂದಿಗೆ ಹಲವಾರು ಜಂಟಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಲು ಅನುವು ಮಾಡಿಕೊಟ್ಟಂಥ ಈ ವರ್ಷ ತಮ್ಮ ಅಧ್ಯಕ್ಷ ಅವಧಿಯಲ್ಲಿ ಈವಾಗಲೇ ಹಲವಾರು ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಿರುವಂಥ ಆತ್ಮೀಯರಾಗಿರುವಂಥ ಲಯನ್ಸ್ ದೇವದಾಸ್ ಶೆಟ್ಟಿಯವರು ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವರು ಗ್ರಾಮೀಣ ಪ್ರದೇಶದಿಂದ ಬಂದು ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದು ಯುವವಾಹಿನಿ ಕೇಂದ್ರ ಸಮಿತಿ ಹಲವಾರು ಘಟಕಗಳನ್ನು ಒಳಗೊಂಡಂಥ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಇದರ ಅಧ್ಯಕ್ಷರಾಗಿರುವಂಥ ನಮ್ಮ ಬಳಂಜ ಗ್ರಾಮದವರ ಆಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ಕೆ ಹರೀಶ್ ಪೂಜಾರಿ ವೇದಿಕೆಯಲ್ಲಿದೆ. ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಘಟಕದ ಕ್ರಿಯಾಶೀಲ ಕಾರ್ಯದರ್ಶಿಗಳಾಗಿರುವಂಥ ಜೆ ಸಿ ಅನುದೀಪ್ ಜೈನ್, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಸಪ್ತಾಹ ಕಾರ್ಯಕ್ರಮದ 7 ದಿವಸದ ಕಾರ್ಯಕ್ರಮದ ಸಂಯೋಜಕರಾಗಿ ನಮ್ಮ ಎಲ್ಲ ಚಟುವಟಿಕೆಗಳನ್ನು ಅತ್ಯುತ್ತಮವಾಗಿ ನೆರವೇರಿಸಿರುವಂಥ ಉಪಾಧ್ಯಕ್ಷರು ಹಾಗೂ ವಲಯ ತರಬೇತುದಾರ ಆಗಿರುವಂಥ JFM ಹೇಮಾವತಿ ಕೆ ಇದ್ದೀರಿ, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ವರ್ಷ ನನಗೆ ವರ್ಷಪೂರ್ತಿ ಬೆನ್ನೆಲುಬಾಗಿ ನಿಂತಿರುವಂಥ ಲೇಡಿ ಜೆ ಸಿ ಸಂಯೋಜಕರಾಗಿರುವಂಥ ಜೆ ಸಿ ಶ್ರುತಿ ರಂಜಿತ್ ಇದ್ದರೆ ನಿಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಸಪ್ತಾಹ ಕಾರ್ಯಕ್ರಮದ ಸಹ ಸಂಯೋಜಕರಾಗಿರುವಂಥ ಜೆ ಸಿ ರಕ್ಷಿತ್ ಅಂಡಿಂಜೆ ಇದ್ದರೆ ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ವರ್ಷ ನಮ್ಮ ಘಟಕದ ಉಪಾಧ್ಯಕ್ಷರುಗಳಾಗಿರುವಂಥ ಜೆ ಸಿ HF ಪ್ರೀತಮ್ ಶೆಟ್ಟಿ ಇದ್ದೀರಿ, ಹಾಗೂ ಜೆ ಸಿ ಸುಧೀರ್ KN, ಹಾಗೂ ಜೆ ಸಿ HF ಆಶಾಲತಾ ಪ್ರಶಾಂತ್, ಹಾಗೂ ಜೆ ಸಿ ಚಂದ್ರಹಾಸ್ ಬಳೆಂಜ, ಹಾಗೂ ಜೆ ಸಿ ಶೈಲೇಶ್, ಹಾಗೂ ಈ ವರ್ಷದ ಕೋಶಾಧಿಕಾರಿಗಳಾಗಿರುವಂಥ ಜೆ ಸಿ ಮಮಿತಾ ಸುಧೀರ್ ಕೂಡ ವೇದಿಕೆಯಲ್ಲಿದ್ದೀರಿ. ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಮುಂದೆ ಗುರುತಿಸುವಿಕೆ ನಮ್ಮ ಹಾಗೂ ಇವತ್ತು ಸಾಧನಶ್ರೀ ಪ್ರಶಸ್ತಿಯನ್ನು ಉದ್ಯಮ ಕ್ಷೇತ್ರದ ಸಾಧನಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂಥ ಸಂಧ್ಯಾ ಪ್ರೇಷ್ ಉಜಿರೆ ಇದರ CEO ಆಗಿರುವಂಥ ಅರ್ಚನಾ ರಾಜೇಶ್ ಪೈ ಅವರು ನಮ್ಮೊಂದಿಗಿದ್ದಾರೆ. ನಿಮ್ಮನ್ನು ಕೂಡ ಗುರುತಿಸಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಘಟಕದ ಈ ಒಂದು ಮಾಜಿ BJP ಮಂಡಲದ ಅಧ್ಯಕ್ಷರು ಹಾಗೂ ಮಂಗಳೂರಿನ ಉಪಾಧ್ಯಕ್ಷರಾಗಿರುವಂಥ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾಗಿರುವಂಥ ಜಯಂತ ಕೋಟ್ಯನ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇನೆ. ಹಾಗೂ ಆಳದಂಗಡಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿರುವಂಥ ಸದಾನಂದ ಪೂಜಾರಿ ಉನ್ಗಿಲಬೈಲಿದ್ದೀರಿ, ನಿಮ್ಮನ್ನು ಗುರುತಿಸ್ತಾ ಇದ್ದೇನೆ. ಹಾಗೂ ಬೆಳ್ತಂಗಡಿ ತಾಲೂಕಿನ BJPಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ
ಪ್ರಶಾಂತ್ ಪ್ರತಿಮಾ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಿದ್ದೇನೆ. ಹಾಗೂ ನಮ್ಮ ಬಳಂಜದ ಹಿರಿಯರಾಗಿರುವಂಥ ಪ್ರಮೋದ್ ಕುಮಾರ್ ಜೈನ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಿದ್ದೇನೆ. ಹಾಗೂ ಬ್ರಹ್ಮಶ್ ನಾರಾಯಣ್ ಗುರು ಸೇವಾ ಸಮಿತಿಯ ಬಳಂಜದ ನಿಕಟಪುರ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ಕುಮಾರ್ HS ನಿಮ್ಮನ್ನು ಗುರುತಿಸ್ತಿದ್ದೇನೆ. ಹಾಗೂ ನಮ್ಮ ಘಟಕವನ್ನು ಮುನ್ನಡೆಸಿರುವಂಥ ನಾಯಕರುಗಳಾಗಿರುವಂಥ JC ಸುಭಾಷ್ ಚಂದ್ರ ಇದ್ದೀರಿ, ನಿಮ್ಮನ್ನು ಗುರುತಿಸ್ತಿದ್ದೇನೆ. ಹಾಗೂ ಅನುರಾಧ ಸುಭಾಷ್ ಚಂದ್ರ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಿದ್ದೇನೆ. JC ಚಿದಾನಂದ್ ಏಟಿ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಿದ್ದೇನೆ. ಹಾಗೂ JC ಸಂತೋಷ್ P ಕೋಟ್ಯಾನ್, ನಿಮ್ಮನ್ನು ಕೂಡ ಗುರುತಿಸ್ತಿದ್ದೇನೆ. JFM ಪ್ರಸಾದ್ BS ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಿದ್ದೇನೆ. ಹಾಗೂ ಪತ್ರಕರ್ತ ಹಾಗೂ ನಮ್ಮ ಘಟಕದ ಪೂರ್ವಾಧ್ಯಕ್ಷರು ಆಗಿರುವಂಥ ಶ್ರೀನಾಥ್ KM ಇದ್ದೀರಿ, ದಂಪತಿಗಳಿದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಿದ್ದೇನೆ. ಮಮಿತಾ ಶ್ರೀನಾಥ್ ಅವರನ್ನು ಕೂಡ ಗುರುತಿಸ್ತಿದ್ದೇನೆ. ಹಾಗೂ ನನ್ನ ತಂದೆ ಆಗಿರುವಂಥ ದೇಜ ಪೂಜಾರಿ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಸ್ವಾಗತಿಸ್ತಿದ್ದೇನೆ. ಹಾಗೂ ಎಲ್ಲ ಸದಸ್ಯರುಗಳನ್ನು ಗುರುತಿಸಿ ಸ್ವಾಗತಿಸ್ತಿದ್ದೇನೆ. ಹಾಗೂ ಇವತ್ತಿನ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥ ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ ಇದರ JC ಪ್ರೀತಿ ರತೀಶ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಿದ್ದೇನೆ. ಮುಂದೆ ಉದ್ಘಾಟಕರ ಪರಿಚಯ ಅವಕಾಶ ಚಂದ್ರಹಾಸ್ ಬಳಂಜ ಅವರಿಗೆ. ಪತ್ರಿಕಾ ಮಾಧ್ಯಮದ JC ಗಣೇಶ್ ಇದ್ದೀರಿ, ಹಾಗೂ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಗುರುತಿಸಿ ಸ್ವಾಗತಿಸ್ತಿದ್ದೇನೆ. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದಿರುವಂಥ JCI ಬೆಳ್ತಂಗಡಿ ಮಂಜುಶ್ರೀಯ ಈ ವರ್ಷದ JC ಸಪ್ತಾಹ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ 2024ರ ಭವ್ಯ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರೇ ಮತ್ತು ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ಈ ದಿನದ ಈ ವರ್ಷದ ಸಾಧನೆ ನಮ್ಮ ಹೆಮ್ಮೆಯ ಬೆಳ್ತಂಗಡಿಯ ಹಬ್ಬವೆಂದೇ ಖ್ಯಾತಿಯಾಗಿರುವಂತಹ JC ಸಪ್ತಾಹ ಸುಧಾಮದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂತಹ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಹರೀಶ್ ಪೂಂಜ ಸರ್ ಅವರ ಕಿರುಪರಿಚಯವನ್ನು ನಿಮ್ಮ ಮುಂದೆ ಇಡುವುದಕ್ಕೆ ಬಹಳಷ್ಟು ಪುಣ್ಯ ಮತ್ತು ಪ್ರೀತಿಯಿಂದ ಮುಂದಿಡ್ತಾ ಇದ್ದೇನೆ. ಗೌರವಾನ್ವಿತರು ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಭಾಗದಲ್ಲಿ ಎಲ್ಲ ಬಂಧುಗಳ ಸಹೋದರರು, ಎಲ್ಲ ಮನೆಯ ಪ್ರೇರಣಾ ಶಕ್ತಿ, ಎಲ್ಲ ಬಂಧುಗಳಿಗೆ ಮುಂದಿರುವಂಥ ಸ್ಫೂರ್ತಿ, ಎಲ್ಲ ನಾಯಕರಾಗಬೇಕು ಅಂತ ಯಾರೆಲ್ಲ ಕನಸುಗಳನ್ನು ಕಂಡಿದ್ದಾರೋ ಆ ಎಲ್ಲ ಕನಸುಗಾರರಿಗೆ ಸಿಕ್ಕಂತಹ ನಾಯಕರು, ನಮ್ಮೆಲ್ಲರ ಪ್ರೀತಿಯಿಂದ ಅಣ್ಣ ಅಂತ ಕರೆಯಬಹುದಾದಂಥ ಏಕೈಕ ಶಾಸಕರು ಶ್ರೀಯುತ ಹರೀಶ್ ಪೂಂಜ ಸರ್. ಹುಟ್ಟಿರುವಂಥದ್ದು 1982 ಜುಲೈ 22ನೇ ತಾರೀಕಿನಂದು. ಗೌರವಾನ್ವಿತ ಶ್ರೀಯುತ ಮುತ್ತಣ್ಣ ಪೂಂಜ ಮತ್ತು ಶ್ರೀಮತಿ ನಳಿನಿ ದಂಪತಿಗಳ ಬದುಕಲ್ಲಿ ಮತ್ತು ನಮ್ಮೆಲ್ಲರ ಬದುಕಲ್ಲಿ ಬಂದಂತಹ ಆದರ್ಶ ಪ್ರಿಯರು ಮತ್ತು ಪ್ರೇರಣಾ ಶಕ್ತಿ ಶ್ರೀಯುತರು. ಮುಗಿಸಿರುವಂಥದ್ದು ಮತ್ತು ಪಡೆದಿರುವಂಥದ್ದು BA ಕಾನೂನು ಪದವಿ ಆಗಿರುವಂಥದ್ದು ವಕೀಲ ವೃತ್ತಿ. ಅಲ್ಲಿಂದ ಆರಂಭವಾಗಿರುವಂಥದ್ದು ರಾಜಕೀಯ ಜೀವನ. ಎಲ್ಲ ಜೀವನಕ್ಕೆ ಮೂಲ ಪ್ರೇರಣೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಿರುವಂತಹ ಪ್ರೇರಣಾ ಶಕ್ತಿ. ಅಲ್ಲಿಂದ ಗ್ರಾಮೀಣ ಜನರ ಸಮಸ್ಯೆಗಳಿಗೆ ನಾನು ಕೂಡ ಸ್ಪಂದನೆಯನ್ನು ಮಾಡಬೇಕು, ಆ ಮುಖೇನ ಸದೃಢ ಸಮಾಜದ ನಿರ್ಮಾಣ ಆಗಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ರಾಜಕೀಯ ಪ್ರವೇಶವನ್ನು ಮಾಡಿ ಎಲ್ಲ ಜನರ ಮನಸ್ಸನ್ನು ಗೆದ್ದು 2018ರಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಜಯಬೇರಿಯನ್ನು ಪಡೆದು ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾಗಿ ಮತ್ತೊಮ್ಮೆ ಜಯಬೇರಿಯನ್ನು ಗಳಿಸಿ ಈ ಹೊತ್ತು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಇವರ ಅಭಿವೃದ್ಧಿಯ ಹರಿಕಾರರು ಅನ್ನುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ತಾಲೂಕಿನಲ್ಲಿ ಇಲ್ಲಿಯವರೆಗೆ 3,500 ಕೋಟಿ ರೂಪಾಯಿಗಳ ಅನುದಾನವನ್ನು ಮಾಡಿದ್ದಾರೆ. ಹಳ್ಳಿಯಲ್ಲೂ ಕೂಡ ಅಭಿವೃದ್ಧಿಯಾಗಿದೆ. ಹಳ್ಳಿಯಲ್ಲೂ ಕೂಡ ರಸ್ತೆಯ ನಿರ್ಮಾಣವಾಗಿದೆ, ಡ್ಯಾಮ್ಗಳಾಗಿದೆ. ಮಣಿಪಾಲ ಮಾದರಿಯಲ್ಲಿ ನಾವು ರಸ್ತೆಯಲ್ಲಿ ದೀಪಗಳನ್ನು ನೋಡಬಹುದು. ಈಗಾಗಲೇ ಚತುಷ್ಪಥ ರಸ್ತೆಯ ನಿರ್ಮಾಣ ಕೂಡ ಆಗ್ತಾ ಇದೆ. ಬಸ್ ಸ್ಟ್ಯಾಂಡ್ಗಳ ಅಭಿವೃದ್ಧಿ, ಗ್ರಂಥಾಲಯದ ಅಭಿವೃದ್ಧಿ, ಆಸ್ಪತ್ರೆಗಳ ಅಭಿವೃದ್ಧಿ, ಶಾಲಾ ಕಾಲೇಜುಗಳ ಅಭಿವೃದ್ಧಿ, ಈ ರೀತಿ ಹಳ್ಳಿಯಲ್ಲಿ ಕೂಡ ಅಭಿವೃದ್ಧಿಯನ್ನು ಗಳಿಸಿ ಅಭಿವೃದ್ಧಿಯ
ಹರಿಕಾರ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದ್ದಾರೆ. ನೂತನ ಮತ್ತು ವಿನೂತನ ಕಾರ್ಯಕ್ರಮಗಳೊಂದಿಗೆ ಎಲ್ಲ ಜನರೊಂದಿಗೆ ಸ್ಪಂದಿಸಿ ಎಲ್ಲರ ಜನರ ಮನದಲ್ಲಿ ತೊಡಕೊಂಡಿದ್ದಾರೆ. ಮತ್ತು ನಮಗೆ JCI ಹೆಮ್ಮೆ ಏನು ಅಂತ ಹೇಳಿದರೆ 2013 JC ಸಪ್ತಾಹದಲ್ಲಿ ಅತ್ಯುತ್ತಮ ಯುವ ಸಾಧಕ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಗೌರವಾನ್ವಿತ ಹರೀಶ್ ಪೂಂಜ ಸರ್ ಇವತ್ತಿನ ಉದ್ಘಾಟಕರು. ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಗೌರವಾನ್ವಿತರಿಗೆ ಈ ವೇದಿಕೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಉದ್ಘಾಟಕರ ಪರಿಚಯವನ್ನು ಮಾಡಿರುವಂಥ ಉಪಾಧ್ಯಕ್ಷರುಗಳಂತ JC ಚಂದ್ರಹಾಸ್ ಬಳಂಜ ಅವರಿಗೆ ಧನ್ಯವಾದಗಳು. ಮುಂದೆ ಈ ಒಂದು ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ 47ನೇ ವರ್ಷದ JC ಸಪ್ತಾಹವನ್ನು ಮಾನ್ಯ ಶಾಸಕರಾದಂಥ ಶ್ರೀ ಹರೀಶ್ ಪೂಂಜಾ ಇವರು ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಘಟಕದ ಎಲ್ಲ ಪೂರ್ವಾಧ್ಯಕ್ಷರುಗಳು ಭಾಗವಹಿಸಬೇಕು ಅಂತ ಕೂಡ ಕೇಳ್ತಾ ಇದ್ದೇನೆ. JC ಸಪ್ತಾಹ 2024 ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿರುವಂಥ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಮಂಗಳೂರಿನ ಮಾಜಿ ಉಪಾಧ್ಯಕ್ಷರಾಗಿರುವಂಥ ಶ್ರೀ ತುಂಗಪ್ಪ ಬಂಗೇರ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ JC ಸಪ್ತಾಹ ಕಟ್ಟಿಸಿರುವಂಥ ಮಾನ್ಯ ಶಾಸಕರಾದಂಥ ಅಭಿವೃದ್ಧಿಯ ಹರಿಕಾರರು ನವ ಬೆಳ್ತಂಗಡಿಯ ಹರಿಕಾರರಾಗಿರುವಂಥ ಮಾನ್ಯ ಹರೀಶ್ ಪೂಂಜಾ ಇವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. JCI ಬೆಳ್ತಂಗಡಿ ಮಂಜುಶ್ರೀ ಘಟಕದ JC ಸಪ್ತಾಹ
ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು, ಈ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ JFM ರಂಜಿತ್ HD ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ಈ ಜಿಲ್ಲೆಯ ಕ್ರೀಡಾ ಪ್ರೋತ್ಸಾಹಕರು, ಅತ್ಯುತ್ತಮ ಸಂಘಟಕರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ತುಂಗಪ್ಪ ಬಂಗೇರ್ರೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ದೇವದಾಸ್ ಶೆಟ್ರೆ, ಯುವವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಹರೀಶ್ ಕೆ ಪೂಜಾರಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅನುದೀಪ್ ಜೈನ್ರವರೇ, ಸಂಯೋಜಕರಾಗಿರ್ತಕ್ಕಂಥ ಹೇಮಾವತಿ ಅವರೇ, ಮಹಿಳಾ JC ಸಂಯೋಜಕರಾಗಿರ್ತಕ್ಕಂಥ ಶ್ರುತಿ ರಂಜಿತ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಪ್ತಾಹದ ಸಹ ಸಂಯೋಜಕರಾಗಿರ್ತಕ್ಕಂಥ ರಕ್ಷಿತ್ ಅಂಡಿಂಜೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪ್ರಮುಖರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಆತ್ಮೀಯರಾಗಿರ್ತಕ್ಕಂಥ ಜಯಂತ್ ಕೋಟೆ ಅನ್ರಿದ್ದಾರೆ, ಸದಾನಂದ ಪೂಜಾರಿ ಉಂಗಿಲ್ ಬೈಲ್ರಿದ್ದಾರೆ, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪ್ರಶಾಂತ್ ಪಾರಂಕಿ ಇದ್ದಾರೆ, ಶ್ರೀನಾಥ್ ಇದ್ದಾರೆ, ಪ್ರಮೋದಣ್ಣ ಇದ್ದಾರೆ, ಎಲ್ಲ ನಮ್ಮ ಪ್ರವೀಣಣ್ಣ, ನಮ್ಮ ರಂಜಿತ್ ಅವರ ತಂದೆಯವರು, ನಮ್ಮ ನಿಕಟಪೂರ್ವ ಎಲ್ಲ JC ಅಧ್ಯಕ್ಷರು, ಎಲ್ಲ ಹೆಸರು ಹೇಳೋದಿಲ್ಲ, ಎಲ್ಲ ನಿಕಟಪೂರ್ವ JC ಅಧ್ಯಕ್ಷರುಗಳು, ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, JCIಯ ಈ ಸಪ್ತಾಹವನ್ನು ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲ, JCಯ ಸಂಸ್ಥೆಯ ಈ ಎಲ್ಲ ಕಾರ್ಯಕ್ರಮಗಳನ್ನು, ಈ JC ಸಂಸ್ಥೆ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಮತ್ತು JCಯ ಒಂದು ಒಳ್ಳೆಯ ಚಿಂತಕನ ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತಾ ಇದ್ದೇನೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳನ್ನು ಒಟ್ಟು ಸೇರಿಸಿಕೊಂಡು ಸಾವಿರದ 1977ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಬೆಳ್ತಂಗಡಿಯ JCಯ ಘಟಕ 2024ರವರೆಗೆ ಯಶಸ್ವಿಯಾಗಿರ್ತಕ್ಕಂಥ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ರಂಜಿತ್ ಅವರು ನನಗೆ ಈ ವರ್ಷ ಅವರ ಅಧ್ಯಕ್ಷತೆಯ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಯ ಒಂದು ಬುಕ್ಲೆಟನ್ನು ಕೊಟ್ಟರು. ಅದನ್ನು ನೋಡುವಾಗ ನನಗೆ ಬಹಳ ಸಂತೋಷ ಆಯಿತು. ಒಂದು ಅಧ್ಯಕ್ಷರ ಅವಧಿಯಲ್ಲಿ ಇಷ್ಟು ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಎನ್ನುವಂಥ ಪ್ರಶ್ನೆ ಮೂಡುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಂಘಟಿಸಿರ್ತಕ್ಕಂಥ ರಂಜಿತ್ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಪ್ರತಿಷ್ಠಿತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದಿರ್ತಕ್ಕಂಥ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಇವತ್ತು ಮೂಡಿ ಬಂದಿದ್ದೀರಿ. ನಿಮಗೆ ನಾನು ಮನಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಒಬ್ಬ ಯುವಕ ಸಮಾಜದ ವಿವಿಧ ಮುಖಿ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಸಾಧನೆಗಳನ್ನು ಮಾಡಬೇಕು ಮತ್ತು ಮಾಡಬಹುದು ಎನ್ನುವಂಥದ್ದನ್ನು ನೀವು ನಿರೂಪಿಸಿದ್ದೀರಿ. ಬಹುಶಃ ಇವತ್ತು ಯುವಜನತೆಯ ಮಧ್ಯದಲ್ಲಿ ಸಮಾಜವನ್ನು ಎಲ್ಲ ಕ್ಷೇತ್ರದಲ್ಲಿ ಮುನ್ನಡೆಸ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದಾಗ ಯುವಜನತೆಯ ಪ್ರಮಾಣ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಆ ಪ್ರಮಾಣ ಇವತ್ತು ಕಡಿಮೆ ಆಗ್ತಾ ಬರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಬಹುಶಃ ಭಾರತದಲ್ಲಿ ಇವತ್ತು ಅದಕ್ಕೆ ಒಂದು ಶಕ್ತಿ ಇದೆ. ಯಾಕಂತ ಹೇಳಿದರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಯುವಜನತೆಯನ್ನು ಹೊಂದಿರತಕ್ಕಂಥ ದೇಶ ಅದು ಭಾರತ. ಈ ಭಾರತದಲ್ಲಿರ್ತಕ್ಕಂಥ ಇಷ್ಟು ದೊಡ್ಡ ಸಂಪನ್ಮೂಲ ಆಗಿರ್ತಕ್ಕಂಥ ಯುವಜನತೆಯನ್ನು ಸಮರ್ಪಕವಾಗಿರ್ತಕ್ಕಂಥ ಹಾದಿಯಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆಗಳಿಗೆ ಅನೇಕ ವೇದಿಕೆಗಳ ನಿರ್ಮಾಣ ಆಗಬೇಕಾಗಿರ್ತಕ್ಕಂಥದ್ದು. ಬಹುಶಃ JC ಅಂತ ಒಂದು ಸಂಸ್ಥೆ
ಈ ದೇಶದಲ್ಲಿರ್ತಕ್ಕಂಥ ಸಮರ್ಥ ಯುವಕರನ್ನು ಸರಿಯಾದ ಹಾದಿಯಲ್ಲಿ ನಡೆಸ್ತಕ್ಕಂಥ ವೇದಿಕೆಯಾಗಿ JC ಸಂಸ್ಥೆ ಈ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎನ್ನುವಂಥದ್ದನ್ನು ಸಹ ನಾನು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಇವತ್ತು ಆರ್ಥಿಕ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ವಿಜ್ಞಾನದ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲೂ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯನ್ನು ಮುನ್ನಡೆಸಿ ಮತ್ತೆ ಪ್ರಗತಿ ಪಥದತ್ತ ಕೊಂಡೋಗ್ತಕ್ಕಂಥ ಯುವಜನತೆಯ ಅವಶ್ಯಕತೆ ಇರತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು JC ಅಂತಹ ಸಂಸ್ಥೆಗಳು ಪ್ರತಿ ವರ್ಷ ಬರತಕ್ಕಂಥ ಅಧ್ಯಕ್ಷರು ಅವರವರ ಅಭಿರುಚಿಗೆ ತಕ್ಕಂತೆ, ಅವರವರ ಪ್ರತಿಭೆಗೆ ತಕ್ಕಂತೆ, ಅವರವರ ನಾಯಕತ್ವಕ್ಕೆ ತಕ್ಕಂತೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ವಿಪುಲವಾಗಿರ್ತಕ್ಕಂಥ ಅವಕಾಶ JC ಸಂಸ್ಥೆಯ ಮೂಲಕ ಸಿಗುವಂಥದ್ದು. ಪ್ರಾಯಶಃ ಅದನ್ನು ಯಾವ ರೀತಿಯಾಗಿ ಸದ್ವಿನಿಯೋಗಪಡಿಸಿಕೊಳ್ಳಬೇಕೆನ್ನುವಂಥ ಮಾರ್ಗದರ್ಶನವೂ ಸಹ JCಯ ಹಿರಿಯರು ಕೊಡುವ ಕಾರಣಕ್ಕೋಸ್ಕರ JCಯಲ್ಲಿ ಬೆಳೆದಿರ್ತಕ್ಕಂಥವರು ಜೀವನವನ್ನು ಸಾರ್ಥಕವಾಗಿ ನಡೆಸ್ತಾರೆ ಎನ್ನುವಂಥ ನಿಟ್ಟಿನ ಒಂದು ಸಾಧನೆಯನ್ನು ಈ JC ಸಂಸ್ಥೆಯ ಮೂಲಕ ಪಡೀಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು ಅನೇಕ ಸಂದರ್ಭಗಳಲ್ಲಿ ರೂಪಿಸಿರ್ತಕ್ಕಂಥದ್ದು. ಪ್ರಾಯಶಃ ಇದನ್ನು ನಾನು ಪೂರ್ವ ಅಧ್ಯಕ್ಷರುಗಳ ಮಾಹಿತಿಯನ್ನು ನೋಡುವಾಗ ಇದರಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅಧ್ಯಕ್ಷರುಗಳು ಇದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅಧ್ಯಕ್ಷರುಗಳು ಇದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿ ಪ್ರಭಾಕರ್ ಬಂಗೇರ್ರಂತರೂ ಈ JCಯ ಅಧ್ಯಕ್ಷರಾಗಿರ್ತಕ್ಕಂಥವರು ಇದ್ದಾರೆ. ಪ್ರಾಯಶಃ ಎಲ್ಲ ಕ್ಷೇತ್ರದನ್ನು ಮುಟ್ಟಿರ್ತಕ್ಕಂಥ ಈ ಸಂಸ್ಥೆ, ಇದರಲ್ಲಿ ಒಂದು ಕೊರತೆ ಇತ್ತು. ರಂಜಿತ್ರು ಹೇಳಿದಾಗ ನನಗೆ ಇವತ್ತು ಖುಷಿಯಾಯಿತು. ಮಹಿಳೆಯ ಅಧ್ಯಕ್ಷರು ಇದರಲ್ಲಿ ಎಲ್ಲಿಯೂ ನೋಡಿದರೂ ಸಿಗಲಿಲ್ಲ. ಪ್ರಾಯಶಃ ಬರುವ ವರ್ಷಕ್ಕೆ ಅದನ್ನು ನೀವು ಏನು ಸನ್ಮಾನ್ಯ ನರೇಂದ್ರ ಮೋದಿಯವರ ಆಶಯ ಇವತ್ತು ಸಂವಿಧಾನದ ಬಗ್ಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾ ಹೇಳಿದರು, ಮಹಿಳಾ ಪ್ರಧಾನವಾಗಿರ್ತಕ್ಕಂಥ ಈ ದೇಶದಲ್ಲಿ ಮಹಿಳೆಯರಿಗೆ ತುಂಬ ಆದ್ಯತೆಯನ್ನು ಕೊಡತಕ್ಕಂಥ ವ್ಯವಸ್ಥೆಗಳನ್ನು ಮುಂದಿನ ದಿನದಲ್ಲಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ಪ್ರಾಯಶಃ JC ಸಂಸ್ಥೆಯಲ್ಲಿ ಸಹ ಮುಂದಿನ ವರ್ಷ ಒಂದು ಮಹಿಳಾ ಅಧ್ಯಕ್ಷರ ಮೂಡಿ ಬರುವಂಥ ನಿಟ್ಟಿನ ಕಾರ್ಯವನ್ನು ಬೆಳ್ತಂಗಡಿ JC ಅವರು ಮಾಡಿದ್ದೀರಲ್ಲ, ನಿಮಗೆ ನಾನು ಆ ತಾಯಂದಿರ ಪರವಾಗಿ ನಾನು ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಪ್ರಾಯಶಃ ಇವತ್ತು ಈ ವೇದಿಕೆಯಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ನಾವೆಲ್ಲರೂ ಬೆಳ್ತಂಗಡಿಯವರು. ನಮ್ಮ ಊರು ಯಾವುದು ಕೇಳಿದರೆ ಮೊದಲು ನಾವು ದೂರದವರಿಗೆ ಪರಿಚಯ ಮಾಡಿಕೊಳ್ಳೋದು, ನಾನು ಸಂತೋಷ್ ಬಳೆಂಜದವರು ಅಂತ ಹೇಳೋದಿಲ್ಲ, ನಾನು ಫಸ್ಟ್ ಬೆಳ್ತಂಗಡಿಯವನು ಅಂತ ಹೇಳು. ಬೆಳ್ತಂಗಡಿ ಓಲು ಅಂತ ಹೇಳಿದರೆ ನಾನು ಬಳೆಂಜದ ಅಂತ ಹೇಳುವಂಥದ್ದು, ನಾನು ಗರಡಾಡಿಯವ ಅಂತ ಹೇಳೋದು. ಪ್ರಾಯಶಃ ನಾವೆಲ್ಲರೂ ಎಲ್ಲಿಯವರು ಕೇಳಿದರೆ ಬೆಳ್ತಂಗಡಿಯವರು. ಈ JCಯ ಘಟಕ ಎಲ್ಲಿದ್ದು ಕೇಳಿದರೆ ಬೆಳ್ತಂಗಡಿಯ ಘಟಕ. ನಾವು ಯಾವುದೇ ಊರಿನವರಾಗಿದ್ರೂ ನಮ್ಮದು ಐಡೆಂಟಿಟಿ ಹೊರಗಡೆ ಹೋದಾಗ ನಾವು ಬೆಳ್ತಂಗಡಿ ಘಟಕ ಸದಸ್ಯರು ಎನ್ನುವಂಥದ್ದು. ಪ್ರಾಯಶಃ ಅಂತಹ ಬೆಳ್ತಂಗಡಿಯ ಹೆಸರನ್ನು ಇನ್ನಷ್ಟು ಉತ್ತುಂಗಕ್ಕೆ ಏರಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದರೆ ಮಾತ್ರ ಬೆಳ್ತಂಗಡಿ ಎಲ್ಲ ಹಂತದಲ್ಲೂ ಒಂದು ಹೆಸರನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿಯ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳು ದೊರೆಯಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಹೇಳ್ತಾ, ಮತ್ತೊಮ್ಮೆ ಈ ವರ್ಷ ಭಾಳ ಯಶಸ್ವಿಯಾಗಿ ಪೂರೈಸಿರ್ತಕ್ಕಂಥ JC ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ವರ್ಷದ JCಯ ಘಟಕಕ್ಕೂ ಶುಭಾಶಯಗಳನ್ನು ತಿಳಿಸ್ತಾ, ಒಳ್ಳೆಯ ರೀತಿಯಾಗಿ ಬೆಳ್ತಂಗಡಿಯನ್ನು ಕಟ್ಟುವ ಕೆಲಸವನ್ನು ನಾವೆಲ್ಲರೂ ಮಾಡುವ ಎನ್ನುವಂಥ ಮಾತನ್ನು ಹೇಳ್ತಾ, ನನಗೆ ತುಂಬ ಕಾರ್ಯಕ್ರಮದ ಒತ್ತಡ ಇದೆ ರಂಜಿತಣ್ಣ, ಹೋಗ್ಲಿಕ್ಕೂ ನನ್ನ ಪರವಾಗಿ ನಾನು ಹೋದರೂ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಅಣ್ಣ ಆಗಿರ್ತಕ್ಕಂಥ ತುಂಗಪ್ಪ ಬಂಗೇರರು ವೇದಿಕೆಯಲ್ಲಿದ್ದಾರೆ, ಅದನ್ನು ಪೂರ್ತಿ ಕಾರ್ಯಕ್ರಮವನ್ನು ಅವ್ರು ನಿರ್ವಹಣೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ತುಂಗಪ್ಪಣ್ಣನಂಥ ಒಬ್ಬ ವ್ಯಕ್ತಿತ್ವ ಪ್ರಾಯಶಃ ಇಡೀ ಒಂದು ಜಿಲ್ಲಾ ಪಂಚಾಯತ್ ಅಲ್ಲ, ಒಂದು ತಾಲೂಕಿನಲ್ಲಿ ಒಬ್ಬರು ಇದ್ದರೆ ಪ್ರಾಯಶಃ ಆ ಕ್ಷೇತ್ರದಲ್ಲಿ ಕ್ರೀಡೆ ಮತ್ತು ಕಲೆಗೆ ಎಲ್ಲಿ ಕೊರತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ತುಂಗಪ್ಪಣ್ಣ ಅಂತ ಹೇಳಿದರೆ ಕ್ರೀಡೆ, ಅದರಲ್ಲೂ ಕಬಡ್ಡಿ, ತುಂಗಪ್ಪಣ್ಣ ಅಂತ ಹೇಳಿದರೆ ಕಬಡ್ಡಿ, ತುಂಗಪ್ಪಣ್ಣ ಅಂತ ಹೇಳಿದರೆ ಒಂದು ರಾಜಕಾರಣದ ವ್ಯವಸ್ಥೆ, ತುಂಗಪ್ಪಣ್ಣ ಅಂತ ಹೇಳಿದರೆ ಒಂದು ಸಮಾಜ ಸೇವೆ, ತುಂಗಪ್ಪಣ್ಣ ಅಂತ ಹೇಳಿದರೆ ಒಂದು ಕಲಾ ಪೋಷಕರು ಹೌದು. ಅಂತಹ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಸಹ ಇವತ್ತು ನನ್ನ ಜೊತೆ, ನನಗೆ ಅವರ ಜೊತೆ ಸೇರಿಕೊಳ್ಳತಕ್ಕಂಥ ಒಂದು ಅವಕಾಶವೂ ಸಹ ರಂಜಿತಣ್ಣ ನೀವು ಮಾಡಿಕೊಟ್ಟಿದ್ದೀರಿ. ನಾನು ಸಹ ಅದಕ್ಕೆ ಆಭಾರಿಯಾಗಿದ್ದೇನೆ ಎನ್ನುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ.
ಹಲವಾರು ಕಾರ್ಯಕ್ರಮಗಳು ಇದ್ದರೂ ಕೂಡ ತನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ JC ಸಪ್ತಾಹವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ಕೂಡ ಮಾಡಿರುವಂಥ ಶಾಸಕರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಮುಂದೆ ಈ ವರ್ಷ ಉದ್ಯಮ ಕ್ಷೇತ್ರದಲ್ಲಿ ಸಾಧನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವಂಥ ಶ್ರೀಮತಿ ಅರ್ಚನಾ ರಾಜೇಶ್ ಪೈ, ಸಂಧ್ಯಾ ಫ್ರೆಶ್ ಉಜಿರೆ ಇದರ CEO ಆಗಿರುವಂಥ ಅರ್ಚನಾ ರಾಜೇಶ್ ಪೈ ಇವರ ವೇದಿಕೆಗೆ ಬರಬೇಕು, ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ಳುತ್ತಾ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ JC ಅನನ್ಯ ಜೈನ್ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು JC ಅನನ್ಯ ಜೈನ್ ಬೆಳ್ತಂಗಡಿ. JC ಸಪ್ತಾಹ 2024 ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ ಈ ಸಭಾ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ಉದ್ಯಮ ಕ್ಷೇತ್ರದ ಸಾಧಕ ಮಹಿಳೆಯರಿಗೆ ಸ್ಫೂರ್ತಿ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ಮಹಿಳಾ ಉದ್ಯಮಿ ಶ್ರೀಮತಿ ಅರ್ಚನಾ ರಾಜೇಶ್ ಪೈ, CEO ಸಂಧ್ಯಾ ಫ್ರೆಶ್ ಉಜಿರೆ ಇವರಿಗೆ ಸಮರ್ಪಿಸ್ತಾ ಇರ್ತಕ್ಕಂಥ ಸಾಧನಶ್ರೀ 2024 ಮಂಗಳೂರಿನ ಹೋಟೆಲ್ ಉದ್ಯಮಿ ಶ್ರೀ ಗೋಪಾಲಕೃಷ್ಣ ಪೈ ಮತ್ತು ಶ್ರೀಮತಿ ಗೀತಾ ಪೈ ದಂಪತಿಗಳ ಮಗಳಾಗಿ 1983ರಲ್ಲಿ ಜನಿಸಿದ ತಾವು ಬೆಳೆದು ಬಂದ ರೀತಿ ಸ್ಫೂರ್ತಿದಾಯಕ. ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ ತಾವು 2004ರಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ವಿಷಯದಲ್ಲಿ ಡಿಪ್ಲೊಮಾ ಕೋರ್ಸನ್ನು ಮುಗಿಸಿ 2005ರಲ್ಲಿ ಉಜಿರೆಯ ಸಂಧ್ಯಾ ಟ್ರೇಡರ್ಸ್ನ ಉದ್ಯಮಿ ರಾಜೇಶ್ ಪೈ ಇವರನ್ನು ವಿವಾಹವಾಗಿ ಮಾವ ರಾಧಾಕೃಷ್ಣ ಪೈ ಹಾಗೂ ಅತ್ತೆ ಜಯಲಕ್ಷ್ಮಿ ಆರ್ ಪೈ ಇವರ ನೆಚ್ಚಿನ ಸೊಸೆಯಾಗಿ ಅವರ ಕನಸಿನಂತೆ ಸಂಧ್ಯಾ ಫ್ರೆಶ್ ಘಟಕಕ್ಕೆ ಹೊಸ ಆಯಾಮವನ್ನು ನೀಡಿರುತ್ತೀರಿ. ದೊಡ್ಡ ಮಟ್ಟದ ಗ್ರಾಹಕ ಸಂಪರ್ಕದ ದೂರದೃಷ್ಟಿಯನ್ನಿಟ್ಟುಕೊಂಡು ವಿನೂತನ ಯಂತ್ರೋಪಕರಣಗಳನ್ನು ಖರೀದಿಸಿ 25ಕ್ಕೂ ಅಧಿಕ ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಈ ಎಲ್ಲ ಬೆಳವಣಿಗೆಗಳ ಫಲಶ್ರುತಿಯಾಗಿ ವಾರ್ಷಿಕ 10 ಕೋಟಿಗೂ ಅಧಿಕ ವಹಿವಾಟನ್ನು ನಡೆಸಿ ತಮ್ಮ ಸಾಧನೆಯ ಹಾದಿಯಲ್ಲಿ ಸೈ ಎನಿಸಿಕೊಂಡಿದ್ದೀರಿ. ತಮ್ಮ ಮುದ್ದಿನ ಮಕ್ಕಳಾದ ಮಾನ್ಯ ಮತ್ತು ಅನಂತ್ ಇವರೊಂದಿಗೆ ಸುಂದರ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಯಶಸ್ವಿ ಮಹಿಳಾ ಉದ್ಯಮಿಯಾಗಿರುವ ತಾವು ಮೋಟಿವೇಶನಲ್ ತರಬೇತುದಾರರೂ ಹೌದು. ಬದುಕು ಕಟ್ಟೋಣ ಬನ್ನಿ ಸೇವಾ ಸಂಸ್ಥೆ ಮತ್ತು ತಮ್ಮ ಪತಿಯ ಸಹಕಾರದೊಂದಿಗೆ NGOಗಳ ಮೂಲಕ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತಾರಗೊಳಿಸುತ್ತಾ ರಕ್ತದಾನ ಶಿಬಿರ, ಮರಗಿಡಗಳ ಪೋಷಣೆ, ನದಿ ಸ್ವಚ್ಛತೆ ಇವೇ ಮೊದಲಾದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೆಣ್ಣೆಂದರೆ ಶಕ್ತಿ ಎನ್ನುವ ಮಾತಿಗೆ ಪುಷ್ಟಿ ನೀಡುವಂತೆ ತಾವು ಬೆಳೆದು ಇನ್ನೊಬ್ಬರನ್ನು ಬೆಳೆಸುವ ತಮ್ಮ ವ್ಯಕ್ತಿತ್ವ ಅನುಸರಣೀಯ. ಉದ್ಯಮ ಕ್ಷೇತ್ರದ ತಮ್ಮ ಸಾಧನೆಗೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆಯಿಂದ ಉಜ್ವಲ ಉದ್ಯಮಿ ಪ್ರಶಸ್ತಿ, GSP ಸಭಾ ಮುಂಬೈ ಇವರ ವತ್ಸಲ ಶಣೈ ಮಹಿಳಾ ಉದ್ಯಮಿ ಪುರಸ್ಕಾರ ದೊರೆತಿರುವುದು ತಮ್ಮ ಸಾಧನೆಗೆ ಸಂದ ಗೌರವವಾಗಿದೆ. ಉದ್ಯಮ ಕ್ಷೇತ್ರದ ತಮ್ಮ ಸಾಧನೆಯನ್ನು ಗುರುತಿಸಿ ಅಭಿನಂದಿಸುತ್ತಾ JCI ಬೆಳ್ತಂಗಡಿ ಮಂಜುಶ್ರೀ ಇದರ JC ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ತಮಗೆ ಸಾಧನಶ್ರೀ 2024 ನೀಡಿ ಗೌರವಿಸ್ತಾ ಇದ್ದೇವೆ. ಅಭಿನಂದನೆಗಳು. ಧನ್ಯವಾದಗಳು. ವೇದಿಕೆಯಲ್ಲಿರುವಂಥ ಶಾಸಕರು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು ಸಾಧನಾ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೇವೆ.
ಮುಂದೆ ಸಂಘ ಸಂಸ್ಥೆಗಳ ಸೇವಾ ಕಾರ್ಯ ಚಟುವಟಿಕೆಗಳಲ್ಲಿ 40 ವರ್ಷಗಳಿಂದ ಸೇವಾ ಹಾಗೂ ಕ್ರೀಡಾ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಮಾಡುತ್ತಿರುವಂಥ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಜಾಲಕಟ್ಟೆ ಇವರಿಗೆ ಸೇವಾಶ್ರೀ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ. ಇದರ ಸನ್ಮಾನ ಪತ್ರವನ್ನು JC ರಾಮಕೃಷ್ಣ ಇವರು ವಾಚಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೂ ಈ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ನಮ್ಮ ಬಂಟ್ವಾಳ ಚಾನೆಲ್ನ ಮುಖ್ಯಸ್ಥರು ಆಗಿರುವಂಥ ಪ್ರಶಾಂತ್ ಪುಂಜಾಲಕಟ್ಟೆ ಇವರು ವೇದಿಕೆ ಬರಬೇಕು. JCI ಬೆಳ್ತಂಗಡಿ ಮಂಜುಶ್ರೀ ಸುಧಾಮ JC ಸಪ್ತಾಹ ಸಭಾ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ಇಚ್ಛಾಶಕ್ತಿಯೇ ಸಾಧನೆಗೆ ಅಡಿಗಲ್ಲು ಎನ್ನುವ ಮಾತಿನಲ್ಲಿ ನಂಬಿಕೆ ಇಟ್ಟಿರುವ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ ಪುಂಜಾಲಕಟ್ಟೆ ಇವರಿಗೆ ಸಮರ್ಪಿಸುವ ಸೇವಾಶ್ರೀ. 1980ರ ದಶಕ ಪುಂಜಾಲಕಟ್ಟೆಯ ಆಸುಪಾಸಿನ ಕ್ರಿಕೆಟ್ ಪ್ರಿಯ ಯುವಕರು ಸ್ವಸ್ತಿಕ್ ಕ್ರಿಕೆಟ್ ಕ್ಲಬ್ ಎಂಬ ಹೆಸರಿನೊಂದಿಗೆ ಕ್ರಿಕೆಟ್ ತಂಡವನ್ನು ಕಟ್ಟಿಕೊಂಡು ಕ್ರಿಕೆಟ್ ಆಟದಲ್ಲಿ ತೊಡಗಿಸಿಕೊಂಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಸ್ವಸ್ತಿಕ್ ಹೆಸರು ಕ್ರಿಕೆಟ್ ಪ್ರಿಯರಿಗೆ ಚಿರಪರಿಚಿತವಾಗಿತ್ತು. 1984ರಲ್ಲಿ ತುಂಗಪ್ಪ ಬಂಗೇರ ಎಂಬ ಕ್ರಿಯಾಶೀಲ ಯುವಕನೊಬ್ಬ ದೂರದ ದಾವಣಗೆರೆಯಲ್ಲಿನ ಉದ್ಯೋಗವನ್ನು ತ್ಯಜಿಸಿ ಹುಟ್ಟೂರಿನಲ್ಲಿ ಸ್ವ ಉದ್ಯೋಗವನ್ನು ಆರಂಭಿಸಿದರು. ಆ ಸಮಯದಲ್ಲಿ ಸ್ವಸ್ತಿಕ್ ಕ್ರಿಕೆಟ್ ತಂಡದ ಯುವಕರ ಪ್ರತಿಭೆ ಮತ್ತು ಉತ್ಸಾಹವನ್ನು ಕಂಡು ಈ ಯುವಕರ ತಂಡವನ್ನು ಸಮಾಜ ಸೇವೆಯ ಕಡೆಗೆ ಕೊಂಡೊಯ್ಯುವ ಸಲುವಾಗಿ ಸಂಘವನ್ನು 1984ರಲ್ಲಿ ರಿಜಿಸ್ಟರ್ ಮಾಡಿಸಿ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ ಎಂದು ಪುನರ್ನಾಮಗೊಂಡಿತು. ತದನಂತರ ಮೊಸರು ಕುಡಿಕೆಯ ಉತ್ಸವ, ಕಬಡ್ಡಿ ಪಂದ್ಯಾಟ, ಇನ್ನಿತರ ಕ್ರೀಡೆಗಳು ಹಾಗೂ ಜನಸಾಮಾನ್ಯರ ಅನುಕೂಲಕ್ಕಾಗಿ ಕಾಲು ಸಂಕ ನಿರ್ಮಾಣ, ಆರೋಗ್ಯ ಶಿಬಿರಗಳು, ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರ, ಬಡ ಜನತೆಗಾಗಿ ಮನೆಗಳ ನಿರ್ಮಾಣ, ವಿದ್ಯುತ್ ಶಕ್ತಿ, ಸಂಪರ್ಕ ಕೊಡುಗೆ, ರಸ್ತೆ ಸಂಪರ್ಕ ಮುಂತಾದ ಸಮಾಜಮುಖಿ ಕಾರ್ಯಗಳನ್ನು ತನ್ನನ್ನು ತೊಡಗಿಸಿಕೊಂಡಿತು. ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಸ್ಥಾಪಕಾಧ್ಯಕ್ಷರಾದ ತುಂಗಪ್ಪ ಬಂಗೇರರು ರಾಜಕೀಯ ಸೇವೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಿದ್ದಂತೆ ಸ್ವಸ್ತಿಕ್ ಕ್ಲಬ್ನ ಬೇರೆ ಬೇರೆ ಅಧ್ಯಕ್ಷರ ಉತ್ಸಾಹದೊಂದಿಗೆ ಫ್ರೆಂಡ್ಸ್ ಕ್ಲಬ್ ತನ್ನ ಕಾರ್ಯವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತಾರಗೊಳಿಸಿತು. 3 ಬಾರಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ತುಳು ನಾಟಕ ಸ್ಪರ್ಧೆ, ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟ, 3 ದಿವಸಗಳ ಜಿಲ್ಲಾ ಆರೋಗ್ಯ ಮೇಳ. ಈ ಮೇಳದಲ್ಲಿ 25,000ಕ್ಕಿಂತಲೂ ಹೆಚ್ಚು ಜನರು ಶಿಬಿರದ ಪ್ರಯೋಜನವನ್ನು ಪಡೆದುದು ಎನ್ನುವುದು ಗಮನಾರ್ಹ. ಬಡ ಶಾಲಾ ಮಕ್ಕಳಿಗೆ ಪ್ರತಿ ವರ್ಷ ಪುಸ್ತಕ ವಿತರಣೆ ಮತ್ತು ವಿದ್ಯಾರ್ಥಿ ವೇತನ ನೀಡುವುದರ ಮೂಲಕ ಶೈಕ್ಷಣಿಕ ಸೇವೆಯಲ್ಲೂ ಈ ಸಂಘಟನೆ ತೊಡಗಿಸಿಕೊಂಡಿದೆ. ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಕಬಡ್ಡಿ ಪಂದ್ಯಾಟಗಳ ಆಯೋಜನೆ, 2 ಬಾರಿ ವಿಜೇತ ತಂಡಗಳ ಪ್ರತಿ ಕ್ರೀಡಾಳುವಿಗೆ ಚಿನ್ನದ ಪದಕವನ್ನು ನೀಡಿ ಗೌರವಿಸುವುದರ ಮೂಲಕ ಕ್ರೀಡೆ ಮತ್ತು ಕ್ರೀಡಾಪಟುಗಳಿಗೆ ಪ್ರೇರಣೆಯ ಮಡಿಲಾಗಿದೆ. ಸಾಮಾಜಿಕ ಸೇವೆಗೆ ಇನ್ನೊಂದು ಗರಿಯಾಗಿ 2009ರಿಂದ ತುಂಗಪ್ಪ ಬಂಗೇರರ ಮಹತ್ವಾಕಾಂಕ್ಷೆಯಾದ ಸಾಮೂಹಿಕ ವಿವಾಹ ಸಮಾರಂಭ ನಡೆಯಲಾಗುತ್ತಿದ್ದು 500ಕ್ಕಿಂತಲೂ ಹೆಚ್ಚು ಜೋಡಿಗಳಿಗೆ ಕಂಕಣ ಭಾಗ್ಯವನ್ನು ಕಲ್ಪಿಸಲಾಗಿದೆ. ಜೊತೆಗೆ ವಧುವಿನ ಹೆಸರಿಗೆ 50,000 ರೂಪಾಯಿಗಳ ಬಾಂಡ್ ನೀಡಲಾಗಿರುತ್ತದೆ. ಸಮಾಜಕ್ಕಾಗಿ ತಮ್ಮ ಸೇವೆಯನ್ನು ನೀಡಿ ಕೃತಾರ್ಥರಾಗಿರುವ ಮಹಾನ್ ಸಾಧಕರಿಗೆ ಹಾಗೂ ಸೇವೆಯನ್ನು ಧ್ಯೇಯವನ್ನಾಗಿಸಿಕೊಂಡಿರುವ ಸಂಘ ಸಂಸ್ಥೆಗಳಿಗೆ ಪ್ರತಿ ವರ್ಷ ಸ್ವಸ್ತಿಸಿರಿ ರಾಜ್ಯ ಪ್ರಶಸ್ತಿ ಮತ್ತು ಸ್ವಸ್ತಿಕ್ ಸಂಭ್ರಮ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತಿದೆ. ಕ್ರೀಡೆ, ಆರೋಗ್ಯ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಲ್ಲಿಸುತ್ತಿರುವ ಗಣನೀಯ ಸೇವೆಯನ್ನು ಪರಿಗಣಿಸಿ JCI ಬೆಳ್ತಂಗಡಿ ಮಂಜುಶ್ರೀಯ JC ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ಸೇವಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. JFM ರಂಜಿತ್ HD ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಪೂರ್ವಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, JCI ಬೆಳ್ತಂಗಡಿ ಮಂಜುಶ್ರೀ ಅವಕಾಶಕ್ಕಾಗಿ ಧನ್ಯವಾದಗಳು. ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಪೂರ್ವಾಧ್ಯಕ್ಷರಾಗಿರುವಂಥ ಮಾಧವ ಬಂಗೇರ, ಪ್ರಭಾಕರ್ PM ಹಾಗೂ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ನಮ್ಮ ಘಟಕದ ಎಲ್ಲ ಪೂರ್ವಾಧ್ಯಕ್ಷರುಗಳು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪೂರ್ವಾಧ್ಯಕ್ಷರುಗಳು
ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೊಂದಿಗಿದ್ದು ತೆರಳುತ್ತಿರುವಂಥ ಅನ್ಯ ಕಾರ್ಯಕ್ರಮಗಳ ನಿಮಿತ್ತ ತೆರಳುತ್ತಿರುವಂಥ ಮಾನ್ಯ ಶಾಸಕರಿಗೆ ಎಲ್ಲ ಜೆಸಿಯ ಪೂರ್ವಾಧ್ಯಕ್ಷರುಗಳ ಹಾಗೂ ಸದಸ್ಯರುಗಳ ಪರವಾಗಿ ಧನ್ಯವಾದನ ಸಲ್ಲಿಸುತ್ತೇನೆ. ಹಾಗೂ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂಥ ಶ್ರೀ ಜಯಂತ ಕೋಟ್ಯನ್ ಹಾಗೂ ಸದನ ಪೂಜಾರಿ ಉನ್ಗಿಲಬೈಲು ಹಾಗೂ ಪ್ರಶಾಂತ್ ಪ್ರತಿಮಾ ಅವರು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೆ. ಜಯಂತ ಕೋಟ್ಯನ್, ಪ್ರಶಾಂತ್ ಪ್ರತಿಮಾ ಹಾಗೂ ಸದಾನಂದ ಪೂಜಾರಿ ಉನ್ಗಿಲಬೈಲು. ಮುಂದೆ ಸಾಧನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ಸಂಧ್ಯಾ ಫ್ರೆಶ್ ಉಜಿರೆ ಇದರ CEO ಆಗಿರುವಂಥ ಶ್ರೀಮತಿ ಅರ್ಚನಾ ರಾಜೇಶ್ ಪೈ ಇವರಿಗೆ ಅವಕಾಶ. ಓಂ ಶ್ರೀ ಮಂಜುನಾಥಾಯ ನಮಃ. ಕುಲದೇವರನ್ನು ನಮಿಸುತ್ತಾ ಹಾಗೂ ಹಿರಿಯರನ್ನು ನಮಿಸುತ್ತಾ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರನ್ನು ನಮಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಆತ್ಮೀಯ JC ಕುಟುಂಬದವರನ್ನು ನಮಿಸುತ್ತಾ ಹಾಗೂ ಪತ್ರಿಕೋದ್ಯಮವನ್ನು ನಮಿಸುತ್ತಾ ಎರಡು ಮಾತನ್ನು ಆಡಲು ಬಯಸ್ತಾ ಇದ್ದೇನೆ. ಇವತ್ತು ಈ JC ಕುಟುಂಬ ಏನು ನನ್ನನ್ನು ಕರೆದು ಇಲ್ಲಿ ಗೌರವವನ್ನು ಕೊಟ್ಟರು, ಅದಕ್ಕೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಒಂದು ಮಹಿಳೆಗೆ ಒಂದು ಪ್ರೋತ್ಸಾಹಕವಾಗಿ ಒಂದು ಸಂಘ ಸಂಸ್ಥೆಯಾಗಲಿ ಮನೆಯಲ್ಲಿ ಕುಟುಂಬವಾಗಲಿ ಯಾವುದೇ ಒಂದು ಬೆನ್ನೆಲುಬಾಗಿ ಒಂದು ಪ್ರೋತ್ಸಾಹ ತಟ್ಟರೆ ಇವತ್ತು ಮಹಿಳೆ ಏನೇ ಸಾಧಿಸಲು ಸಾಧ್ಯ ಹೇಳಲು ನಾನು ಹೇಳ ಬಯಸ್ತೇನೆ. ಇವತ್ತು ನನಗೇನು ಇಲ್ಲಿ ಗೌರವ ಸಿಕ್ಕಿದೆ ಇವತ್ತು ನನಗೇನು ಇಲ್ಲಿ ಗೌರವ ಸಿಕ್ಕಿದೆಯೋ ಇದು ನಮ್ಮ ಎಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ನನ್ನಂಥ ಹಲವು ಮಹಿಳೆಯರಿಗೂ ಇದು ಗೌರವ ಸಲ್ಲುತ್ತೆ ನಾನು ಹೇಳ ಬಯಸ್ತಾ ಇದ್ದೇನೆ. ನನ್ನಂಥ ಮಹಿಳೆ ಹಾಗೆ ಹಲವು ಮಹಿಳೆಯರು ತಮ್ಮ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಇರಬಹುದು, ಸಮಾಜ ಸೇವೆಯಲ್ಲಿ ಇರಬಹುದು. ಹಲವು ಮಹಿಳೆಯರಿಗೆ ಈ ಏನು ನನಗಿವತ್ತು ಗೌರವ ಸಲ್ಲಿದೆಯೋ ಅವರೆಲ್ಲರಿಗೂ ನಾನು ಅರ್ಪಿಸಲು ಇಚ್ಛಿಸ್ತಾ ಇದ್ದೇನೆ. ಹಾಗೂ ಈ ಗೌರವವನ್ನು ನನ್ನ ತಂದೆ ತಾಯಿಗೆ ಹಾಗೂ ನನ್ನ ಅತ್ತೆ ಮಾವರಿಗೂ ಹಾಗೂ ನನ್ನನ್ನು ಬರಿಯಾಗಿ ಒಂದು ಅಡಿಗೆ ಕೋಣೆಗೆ ಹಾಗೂ ಮನೆಗೆ ಸೀಮಿತಳಾಗಿ ಕುತ್ಕೊಳ್ಳಿಸದೆ ನಿನಗೆ ಏನು ಬೇಕಾದರೂ ಮಾಡು, ನೀನು ಹೇಗೆ ಬೇಕಾಗಿ ಸ್ವತಂತ್ರರಾಗಿರು ಹೇಳಿಕೊಂಡು ನನ್ನನ್ನು ಬೆನ್ನೆಲುಬಾಗಿ ಪ್ರೋತ್ಸಾಹಪೂರ್ವಕವಾಗಿ ನನ್ನನ್ನು ಇವತ್ತಿನವರೆಗೂ ಪ್ರೋತ್ಸಾಹಿಸಿದಂಥ ನನ್ನ ಪತಿಯವರಾದ ರಾಜೇಶ್ ಪೈ ಅವರಿಗೂ ಈ ಗೌರವವನ್ನು ನಾನು ಅವರಿಗೆ ಸಮರ್ಪಿಸ್ತಾ ಇದ್ದೇನೆ. ಹಾಗೂ ನನ್ನ 2 ಮಕ್ಕಳಿಗೂ. ಯಾಕೆಂದರೆ ನಾನು ಒಂದು ಬದಲಾವಣೆಯನ್ನು ತರಲಿಕ್ಕೆ ಹೋದಂಥ ಕ್ಷೇತ್ರ ಅದು ವ್ಯಾಪಾರ ಕ್ಷೇತ್ರ. ಆ ವ್ಯಾಪಾರ ಕ್ಷೇತ್ರ ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಕಣ್ಣನ್ನು ಕಣ್ಣಿನಲ್ಲಿ ಇಟ್ಟುಕೊಂಡು ನೋಡಬೇಕಾದಂಥ ಕ್ಷೇತ್ರ. ಯಾವುದೇ ಒಂದು ತಾಲೂಕಿನಲ್ಲಿ ಒಂದು ಹಬ್ಬ ಆಗಲಿ
ಯಾವುದೇ ಒಂದು ಫಂಕ್ಷನ್ಸ್ ಆಗಲಿ ನಡೆಯುವಾಗ ಬರುವಂತಹ ಒಂದು ಗ್ರಾಸರಿದು ಒಂದು ಪಟ್ಟಿ ಹೇಳ್ಬೋದು. ಅಂದರೆ ಇಡೀ ಆ ಫಂಕ್ಷನ್ನ ಊಟದ ಮೇಲೆ ಇರುತ್ತೆ. ಫಂಕ್ಷನ್ ಊಟದ ವ್ಯವಸ್ಥೆ ಹೇಗಿರುತ್ತೆ ಹೇಳಿರುತ್ತೆ. ಸೊ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಒಳ್ಳೆಯ ಆಹಾರವನ್ನು, ಒಂದು ಫಂಕ್ಷನ್ ಆಗಲಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಳ್ಳೆಯ ದಿನಸಿಗಳನ್ನು ಕೊಡಬೇಕೇಳಿ ಇಚ್ಛಿಸಿ ಕಣ್ಣಲ್ಲಿ ಕಣ್ಣಿಡುವಾಗ ನಾನು ಪ್ರಾರಂಭಿಸಿದಂಥ ಬದಲಾವಣೆಯು ನನ್ನ ಮಗು ಆವಾಗ ಮೊದಲನೆಯ ಮಗು 3 ವರ್ಷ, ಎರಡನೇ ಮಗುವಿಗೆ 1.5 ವರ್ಷ. ಸೊ ಇವತ್ತಿನ ಮಟ್ಟಿಗೆ ನಾನು ಇಲ್ಲಿ ಬಂದು ಕೂತ್ಕೊಳ್ಬೇಕು ಹೇಳಿ ಆದರೆ ಅವರ ಮೊದಲ ನನಗೆ ಸಹಕಾರ, ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಗೌರವವನ್ನು ನಾನು ನನ್ನ ಮಕ್ಕಳಿಗೂ ಅರ್ಪಿಸಲು ಇಷ್ಟಪಡ್ತಾ ಇದ್ದೇನೆ. ಮತ್ತು JC ಕುಟುಂಬ, ನಾನು ಕೇಳಿದ ಪ್ರಕಾರ JC ಒಂದು ಕುಟುಂಬದ ಮೊದಲ ಉದ್ದೇಶ ಏನೆಂದರೆ ಯುವಕರನ್ನು ತುಂಬ ಎಂಕರೇಜ್ಮೆಂಟ್ ಮಾಡಿ ಯುವಕರನ್ನು ಸ್ವತಂತ್ರವಾಗಿ ಒಂದು ಸಮಾಜದಲ್ಲಿ ಸ್ವತಂತ್ರವಾಗಿ ಅವರ ಕಾಲನ್ನು ಇಟ್ಟು ಒಂದು ಸಮಾಜದಲ್ಲಿ ಒಳ್ಳೆಯ ಯುವಜನತೆಯಾಗಿ ಬರಬೇಕು ಹೇಳಿಕೊಂಡು ಒಂದು ಅವರ ಉದ್ದೇಶ. ಸೊ ಈ ಉದ್ದೇಶವನ್ನು ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಯುವಜನತೆಗೆ ನಾವು ಎಂಕರೇಜ್ಮೆಂಟ್ ಕೊಟ್ಟರೆ ಹೇಗೆ ಮಕ್ಕಳು ನಾಳಿನ ನಮ್ಮ ಭವಿಷ್ಯ, ನಮ್ಮ ದೇಶದ ನಾಳಿನ ಭವಿಷ್ಯ ನಮ್ಮ ಮಕ್ಕಳು. ಸೊ ಯಾವತ್ತೂ ನಾನು ಹೇಳಬಲ್ಲೆನು, ಯಾವುದೇ ಕೆಲಸ ಯಾರಲ್ಲೂ ಆಗುವುದಿಲ್ಲ ಹೇಳಿ ಇಲ್ಲ. ಕೆಲವೊಂದು ಕೆಲಸ ಆಗದಿದ್ದರೂ ನಾವು ಪ್ರಯತ್ನಿಸಬೇಕು. ಹಲವಾರು ದಾರಿಗಳಿವೆ, ಅವುಗಳನ್ನು ಪ್ರಯತ್ನ ಪಟ್ಟರೆ ನಾವು ಯಾವುದೇ ಕೆಲಸವನ್ನು ಮಾಡಬಹುದು. ಸೊ ಇವತ್ತು ನನಗೆ ಈ ಉದ್ಯಮ ಕ್ಷೇತ್ರದಲ್ಲಿ ಕೊಟ್ಟಂಥ ಪ್ರಶಸ್ತಿ ತುಂಬ ತುಂಬ ಥ್ಯಾಂಕ್ ಯು ಸರ್. ನನ್ನ ಒಂದು ಶ್ರಮವನ್ನು ನೀವು ಗುರುತಿಸಿದಿರಿ ಎಂದರೆ ನಾನು ಇವತ್ತು ಮಾಡಿದಂಥ ಕೆಲಸ ದೇವರು ಮೆಚ್ಚಿದ್ದಾರೆ ಹೇಳಿ ತಿಳ್ಕೊಳ್ತಾ ಇದ್ದೇನೆ. ತುಂಬ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಮುಂದೆ ಮುಖ್ಯ ಅತಿಥಿಗಳ ಪರಿಚಯಕ್ಕಾಗಿ ಅವಕಾಶ JC ಶೈಲೇಶ್ ಅವರಿಗೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ ಹಾಗೂ ವೇದಿಕೆಯಲ್ಲಿರುವಂಥ ಗಣ್ಯರೇ, ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದಂಥ ಶ್ರೀಯುತ ತುಂಗಪಂಗೇರ ಇವರ ಪರಿಚಯವನ್ನು ಮಾಡಲು ಇಚ್ಛಿಸುತ್ತೇನೆ. ಶ್ರೀಯುತರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು. ಇವರು ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ತಮ್ಮ ನಾಯಕತ್ವ ಗುಣಗಳಿಂದ ಜನಮಾನಸದಲ್ಲಿ ಚಿರಪರಿಚಿತರು. 1994 ಸರಪಾಡಿ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಪಾಲ್ಗೊಂಡು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಮುಂದೆ 1998ರಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಸಮಾಜವನ್ನು ಒಟ್ಟುಗೂಡಿಸುವ ಸಲುವಾಗಿ 1980ರಲ್ಲಿ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ಬನ್ನು ಸ್ಥಾಪಿಸಿ 84ರಲ್ಲಿ ಸಂಘವನ್ನು ರಿಜಿಸ್ಟ್ರಿ ಮಾಡಿಸಿದರು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ಬಿನ ಮುಖಾಂತರ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಡೆಸಿ ಇವರು ಮೊಸರುಗುಡಿಕೆ, ತುಳುನಾಟಕ, ಹಲವಾರು ವಾಲಿಬಾಲ್, ಥ್ರೋಬಾಲ್ ಹಾಗೂ ಕಬಡ್ಡಿ ಪಂದ್ಯಗಳ ಆಯೋಜನೆಯನ್ನು ಮಾಡಿರುತ್ತಾರೆ. ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ, ವಿದ್ಯಾರ್ಥಿ ವೇತನ, ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ತುಂಬುವ ಇವರು ಜಿಲ್ಲಾ ಮಟ್ಟದ ಯುವ ಮೇಳದ ಸಂಘಟನೆಯನ್ನು ಮಾಡಿರುತ್ತಾರೆ. ಯುವಜನ ಮೇಳದ ಸಂಘಟನೆಯಲ್ಲಿ ಮಾಡಿರುತ್ತಾರೆ. 2009ರಿಂದ 2016ರವರೆಗೆ ಸಾಮೂಹಿಕ ವಿವಾಹ ಸಮಾರಂಭವನ್ನು ಆಯೋಜಿಸಿ ಸುಮಾರು 225 ಜೋಡಿಗಳಿಗೆ ವಿವಾಹವನ್ನು ಮಾಡಿರುತ್ತಾರೆ. ಶ್ರೀಯುತರು ನಾಯಕತ್ವ ಗುಣಗಳಿಗೆ ಸಾಕ್ಷಿಯಾಗಿ ಇವರು ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಬಾಲ್ಯದಿಂದಲೇ ಬಡತನದ ಬೇಗೆಯಲ್ಲಿ ಬೆಂದ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪುಂಜಾಲಕಟ್ಟೆಯಲ್ಲಿ ಪೂರ್ಣಗೊಳಿಸಿ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುವ ಸಲುವಾಗಿ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದರು. ನಂತರ ಹಲವಾರು ಪ್ರವೃತ್ತಿಗಳಲ್ಲಿ ಮುಂದೂಡಿ 1984ರಲ್ಲಿ
ಪುಂಜಾಲ್ಕಟ್ಟೆಯಲ್ಲಿ ಶ್ರೀ ದೇವಿ ಫ್ಯಾನ್ಸಿಯನ್ನು ಪ್ರಾರಂಭಿಸುತ್ತಾರೆ. ನಂತರ ಪಿಲಾತಬೆಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿ, ತೋಟಗಾರಿಕಾ ಇಲಾಖೆಯ ನಿರ್ದೇಶಕರಾಗಿ, 1986ರಲ್ಲಿ ಕಾವಳಮೂಡೂರು ಮಂಡಲ ಪಂಚಾಯತ್ ಸದಸ್ಯರಾಗಿ, 92ರಲ್ಲಿ ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ಈ ಎಲ್ಲ ಸೇವೆಗಳನ್ನು ಗುರುತಿಸಿ 2008ರಲ್ಲಿ ಆಗಿನ ರಾಜ್ಯಪಾಲರಿಂದ ಬುದ್ಧ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇವರೇ ನಮ್ಮ ಈ ಇಂದಿನ ಕಾರ್ಯಕ್ರಮದ ಅತಿಥಿ ಶ್ರೀಯುತ ತುಂಗ ಬಂಗೇರ ಇವರು. ಧನ್ಯವಾದ. ಧನ್ಯವಾದಗಳು ಶೈಲೇಶ್ ಅವರೇ. ಮುಂದೆ ನಮ್ಮನ್ನು ಉದ್ದೇಶಿಸಿ 2 ನಿಮಿಷಗಳ ಮಾತಿಗಾಗಿ ಶ್ರೀ ಎಂ ತುಂಗಪ್ಪ ಬಂಗೇರ ಅವರಿಗೆ ಅವಕಾಶ, ಹಾಗೂ ನಮ್ಮ ಘಟಕದ ಉಪಾಧ್ಯಕ್ಷರಾಗಿರುವಂಥ JC ಶೀತಲ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ತಿದ್ದೇನೆ. ಹಾಗೂ ಇವತ್ತಿನ ಸಾಧನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥ ಅರ್ಚನಾ ರಾಜೇಶ್ ಪೈ ಅವರು ಅನ್ಯ ಕಾರ್ಯಕ್ರಮಗಳ ನಿಮಿತ್ತ ಹೊರಡ್ತಿದ್ದಾರೆ. ಧನ್ಯವಾದಗಳು ಮೇಡಮ್. ಮಂಜುಶ್ರೀ JCI ಬೆಳ್ತಂಗಡಿ ಇದರ ವತಿಯಿಂದ ನಡೆಯತಕ್ಕಂಥ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆ ಅಧ್ಯಕ್ಷರು ಆತ್ಮೀಯರಾದಂಥ ರಂಜಿತ್ HD ಅವರೇ, ಹಿರಿಯರು ಆತ್ಮೀಯರು ಗೌರವಾನ್ವಿತರಾದಂಥ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ದೇವದೂರ್ ಶೆಟ್ರೆ, ನನ್ನ ಆತ್ಮೀಯ ಸ್ನೇಹಿತರು ಗೌರವಾನ್ವಿತರಾಗಿರತಕ್ಕಂಥ ಸನ್ಮಾನ್ಯ ಯುವ ವಾಹಿನಿ ಘಟಕದ ಅಧ್ಯಕ್ಷರು ಸನ್ಮಾನ್ಯ ಹರೀಶ್ ಕೆ ಪೂಜಾರಿ ಅವರೇ, ಹಾಗೆಯೇ ಮಹಿಳಾ JC ಘಟಕದ ಅಧ್ಯಕ್ಷೆ ಶ್ರೀಮತಿ ಶ್ರುತಿ ಅವರೇ, ಹಾಗೂ ವೇದಿಕೆಯಲ್ಲಿರುವ JCಯ ಪ್ರಮುಖರೇ, ಸ್ನೇಹಿತರೇ, ಮಾತೆಯರೇ, ನನಗೆ ಭಾಳ ಖುಷಿ ಕೊಟ್ಟಂಥ JCI ಕುಟುಂಬ ತಕ್ಕಂತೆ ಇದೆ ಅಂತೇಳಿ JCI ಮಂಜುಶ್ರೀ ಅವರು ತೋರಿಸಿಕೊಟ್ಟಿದ್ದಾರೆ. ಏನಂದರೆ ಮಹಿಳೆಗೆ ಒಂದು ಸ್ಥಾನಮಾನ ಕೊಟ್ಟು ಅವರನ್ನು ಸನ್ಮಾನ ಮಾಡಿದಾರಲ್ಲ, ಇದು JCಯ ಒಳ್ಳೆಯ ಗುಣ. ಯಾರು ಅವರನ್ನು ಮಹಿಳೆಯರನ್ನು ಗುರುತಿಸುವುದಿಲ್ಲ. ಆದರೆ ನಾನು ಕೂಡ ಮಹಿಳೆಯನ್ನು ಗುರುತಿಸಿ ನಾನು ಸುಮಾರು 40 ವರ್ಷದಿಂದ ಪ್ರಶಸ್ತಿ ಕೊಡ್ತಾ ಇದ್ದೇನೆ. ಆದರೆ ನನಗೆ ಕೂಡ ಕೊಡಲಿಕ್ಕೆ ಆಗಲಿಲ್ಲ. ಆದರೆ JC ಸಂಸ್ಥೆಯವರು ಗುರುತಿಸಿದ್ರಲ್ಲ, ಇದು ನಿಮ್ಮ ಕುಟುಂಬದ ಒಂದು ಗುಣ ಆಯಿತು. ಅದಕ್ಕೋಸ್ಕರ ನಾನು JCI ಸಂಸ್ಥೆಗೆ ಅಭಿನಂದನೆ ಮಾಡ್ತೇನೆ. ನಾನೊಬ್ಬ ವ್ಯಕ್ತಿಯಾಗಿ ಇಲ್ಲಿ ವೇದಿಕೆಯಲ್ಲಿ ಮಾತಾಡಲು ಕಾರಣ JCI ಸಂಸ್ಥೆ. ಆಗಿನ ಕಾಲದಲ್ಲಿ ಸುಂದರ ಮೊಯ್ಲಿ ಅವರು, ಸನ್ಮಾನ್ಯ ರಾಮಚಂದ್ರ ಅವರು JCI ಅವರು ತರಬೇತಿ ಕೊಡುವಾಗ ನಾಯಕತ್ವ ಶಿಬಿರ, ಅಲ್ಲಲ್ಲಿ ಎಲ್ಲ ಕಡೆ ನಾಯಕತ್ವ ಶಿಬಿರ ಮತ್ತು ವ್ಯಕ್ತಿತ್ವ ವಿಕಸನ ಶಿಬಿರ, ಈ 2 ಆಗ್ತಿತ್ತು. ನಾನು ಮಂಡಲ ಪಂಚಾಯತ್ ಮೆಂಬರ್ ಆದಾಗ ತಕ್ಷಣ ಹೋಗಿದ್ದು ನಾಯಕತ್ವ ಶಿಬಿರ ಮತ್ತು ವ್ಯಕ್ತಿತ್ವ ಶಿಬಿರ. ಆ ವ್ಯಕ್ತಿತ್ವವನ್ನು ವಿಕಾಸಗೊಳಿಸ ಕಾರಣ ಬಹುಶಃ ಇಡೀ ದೇಶದಲ್ಲಿ ಯಾವ ಸಂಸ್ಥೆ ಇಲ್ಲ, ಅದು JCI ಸಂಸ್ಥೆ ಇಡಲಿಕ್ಕೆ ತುಂಬ ಸಂತೋಷ ಪಡ್ತಾಯಿದ್ದೀನಿ. ಅಂಥ JCI ಸಂಸ್ಥೆಯನ್ನು ನಾವೆಲ್ಲ ಪ್ರೋತ್ಸಾಹಿಸುವಂಥದ್ದು ಅಗತ್ಯ ಇದೆ. ಇಂಥ ಸಂದರ್ಭದಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಲ್ಲ, 2 ನಿಮಿಷ ಮಾತಾಡಬೇಕಂತ ಹೇಳಿದ್ದಾರೆ. ನಾನು ಸುಧಾ ಮೇಡಮ್ರನ್ನು ಅಭಿನಂದನೆ ಮಾಡ್ತೇನೆ. ಅಂಥ ಒಬ್ಬ ಮಹಿಳೆಯಾಗಿ ದಿಟ್ಟತನವನ್ನು ತೋರಿ ಒಂದು ಬಿಸ್ನೆಸ್ಸನ್ನು ಸ್ಥಾಪನೆ ಮಾಡಿದರೆ ಅದು ಸುಲಭ ಹೇಳಿ ಮಹಿಳೆಯರು ಅದು ಅಷ್ಟು ಕಷ್ಟ. ಆದರೆ ಅವರನ್ನು ಅಷ್ಟು ಎದುರಿಸಿ ಒಂದು ಪ್ರಶಸ್ತಿಯನ್ನು ತಗೊಳ್ಳುವಲ್ಲಿ ಅವರು ಸಫಲರಾಗಿದ್ದಾರೆ. ಅದಕ್ಕೋಸ್ಕರ JCI ಸಂಸ್ಥೆಗೆ ನನ್ನ ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ, ಸಾಮೂಹಿಕ ವಿವಾಹಕ್ಕೆ ಕೂಡ ತಾವೆಲ್ಲ ಮಾರ್ಚ್ 16ಕ್ಕೆ ಇದೆ. ಯಾರಾದರೂ ಹುಡುಗರು ಮದುವೆ ಆಗದಿದ್ದರೆ ತಾವು ತಿಳಿಸಿದರೆ ನಿಮಗೆ 50,000 ರೂಪಾಯಿ ದುಡ್ಡು ಕೊಟ್ಟು ಮದುವೆ ಮಾಡುವಂಥ ಕೆಲಸ, ಕರಿಮಣಿ ತಾಳಿ ಎಲ್ಲವನ್ನು ನಾವು ಹಾಕ್ತೇವೆ ಅಂತ ಹೇಳುತ್ತಾ, ನೀವು ಆಡಂಬರದ ಮದುವೆಯನ್ನು ನಿಲ್ಲಿಸಬೇಕು, ಸರಳ ವಿವಾಹನ ಪ್ರೋತ್ಸಾಹಿಸಬೇಕು ಎಂಬ ದೃಷ್ಟಿಯಿಂದ JCI ಸಂಸ್ಥೆಯವರು ನೀವೆಲ್ಲ ಮಾದರಿ ಆಗಬೇಕಂತ ಹೇಳುತ್ತಾ, ಅತ್ಯುತ್ತಮ ಸಂಸ್ಥೆಗೆ ನನ್ನ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ JCIಯ ಎಲ್ಲ ಪ್ರಮುಖರಿಗೆ ವಂದಿಸುತ್ತಾ, ಮತ್ತು ಎಲ್ಲ ಹಿರಿಯರು, ನಮ್ಮ ಸಂಬಂಧಿಕರು ಎಲ್ಲರೂ ಇದ್ದಾರೆ, ನಮ್ಮ ಭಾವ ಕೂಡ ಇದ್ದಾರೆ, ಎಲ್ಲರೂ ಇದ್ದಾರೆ. ಪ್ರವೀಣ್ ಇರ್ಬೋದು, ನಮ್ಮ ಕಬಡ್ಡಿಯ ಇಸಾಕ್ರವರು,
ಅತ್ಯುತ್ತಮ ಒಬ್ಬ ವಾಗ್ಮಿ. ನನಗೆ ಮುಸ್ಲಿಮರಲ್ಲಿ ಭೇದ ಇಲ್ಲ, ಕ್ರಿಶ್ಚಿಯನ್ರಲ್ಲಿ ಭೇದ ಇಲ್ಲ. ನಾನು ಒಂಥರ ಏನು ಥರ ಅಂದರೆ ಎಲ್ಲದರಲ್ಲೂ ಒಳ್ಳೆಯವರಿದ್ದಾರೆ, ಎಲ್ಲ ಜಾತಿಯಲ್ಲೂ ಒಳ್ಳೆಯವರಿದ್ದಾರೆ, ಎಲ್ಲ ಜಾತಿಯಲ್ಲೂ ಕೆಟ್ಟವರಿದ್ದಾರೆ, ಎಲ್ಲ ಪಾರ್ಟಿಯಲ್ಲೂ ಕೆಟ್ಟವರಿದ್ದಾರೆ, ಎಲ್ಲ ಪಾರ್ಟಿಯಲ್ಲೂ ಒಳ್ಳೆಯವರಿದ್ದಾರೆ. ಆ ದೃಷ್ಟಿಯಲ್ಲಿ ಹೋಗುವ. ಹಾಗಾಗಿ ಒಳ್ಳೆಯವರನ್ನು ಒಳ್ಳೆಯದಂತ ಗುಣ ತೋರಿಸುವಂಥದ್ದು ನಮ್ಮ ಧರ್ಮ. ಆ ರೀತಿ ಹೋದಾಗ ಮಾತ್ರ ಈ ದೇಶ ಬಲಿಷ್ಠ ದೇಶ ಆಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು ನಿಮ್ಮ ಸಮಯೋಚಿತ ಮಾತಿಗಾಗಿ. ಮುಂದೆ ಅಂತಾರಾಷ್ಟ್ರೀಯ ಸಂಸ್ಥೆಯಾದಂಥ ಲಯನ್ಸ್ ಕ್ಲಬ್ ಇದರ ಅಧ್ಯಕ್ಷರ ಪರಿಚಯಕ್ಕಾಗಿ JC ಜಯರಾಜ್ ನಾಡಕರ ಇವರಿಗೆ ಅವಕಾಶ. ಪ್ರತಿಷ್ಠಿತ JC ಬೆಳ್ತಂಗಡಿ ಮಂಜುಶ್ರೀ ಇದರ JC ಸಪ್ತಾಹ 2024 ಈ ಕಾರ್ಯಕ್ರಮದ ಶುಭ ಸಂಜೆಯ ವೇದಿಕೆಯಲ್ಲಿ ಆಸನಾಗಿರುವಂಥ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು JC ಜಯರಾಜ್ ಬಂಗೆ ನಡಕರ. ನಾನು ಈ ವೇದಿಕೆಯಲ್ಲಿ ವಿರಾಜಮಾನರಾಗಿ ಕುಳಿತಿರುವಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಓರ್ವರಾದ ಶ್ರೀಯುತ ಲಯನ್ ದೇವದಾಸ್ ಶೆಟ್ಟಿ H ಇವರ ಪರಿಚಯವನ್ನು ತಮ್ಮೆಲ್ಲರ ಮುಂದಿಡಲು ನಾನು ಬಯಸುತ್ತಿದ್ದೇನೆ. ಬೆಳ್ತಂಗಡಿ ತಾಲೂಕಿನ ಬದ್ಯಾರ ಗ್ರಾಮದಲ್ಲಿ ಜನಿಸಿದ ಇವರು SDM ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿದ್ದಾರೆ. ತದನಂತರ CA ಆಗಿ ಮುಂಬಯಿಯಲ್ಲಿ ಕಾರ್ಯನಿರ್ವಹಿಸಿದ್ದು 35 ವರ್ಷಗಳ ಕಾಲ ಕಾರ್ಪೊರೇಟರ್ ಅಕೌಂಟೆಂಟ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ನಂತರ ತನ್ನ ಸ್ವಗ್ರಾಮಕ್ಕೆ ತೆರಳಿ ಕೃಷಿಯಲ್ಲಿ ನಿರತರಾಗಿ ಉತ್ತಮ ಕೃಷಿ ಸಾಧಕರಾಗಿದ್ದು 2024ರಲ್ಲಿ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಚುಕ್ಕಾಣಿ ಹಿಡಿದು ಘಟಕವನ್ನು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ದು ಹಿರಿಮೆ ಇವರಾಗಿರುತ್ತದೆ. ಸರಿಸುಮಾರು 20 ಲಕ್ಷಕ್ಕೂ ಹೆಚ್ಚು ಸಮಾಜಕ್ಕಾಗಿ ದಾನ ಮಾಡಿದ ಇವರು ಸಮಾಜದ ಕ್ಷೇತ್ರ, ಧಾರ್ಮಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿರುವವರು. ಇವರು ಪ್ರಸ್ತುತ ಬೆಳ್ತಂಗಡಿಯ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುವುದು ನಮ್ಮೆಲ್ಲರ ಹೆಮ್ಮೆ. ಶ್ರೀಯುತರ ಪರಿಚಯವನ್ನು ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಜೈ JC. ಧನ್ಯವಾದಗಳು. ಹಾಗೂ ಸಮಯದ ಒಂದು ಸಂದರ್ಭವನ್ನು ಮುಂದಿಟ್ಟುಕೊಂಡು ಮೌನದಿಂದಲೇ ನಮ್ಮ ಎಲ್ಲ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರುವಂಥ ಲಯನ್ಸ್ ದೇವದಾಸ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮುಂದೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂಥ ಯುವವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷರ ಪರಿಚಯಕ್ಕಾಗಿ JC ಹರಿಪ್ರಸಾದ್ ಇವರಿಗೆ ಅವಕಾಶ. JCI ಬೆಳ್ತಂಗಡಿ ಮಂಜುಶ್ರೀ ಇದರ JC ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಹರೀಶ್ ಕೆ ಪೂಜಾರಿ ಇವರನ್ನು ಸಭೆಗೆ ಪರಿಚಯಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಬಲಿಂಜ ಗ್ರಾಮದಲ್ಲಿ ಜನಿಸಿದ ಇವರು ಬೈಲಬರಿ ಶ್ರೀಮತಿ ರೇವತಿ ಮತ್ತು ಕುഞ്ഞിರ ಪೂಜಾರಿಯವರ ಪುತ್ರ. ಮಂಗಳೂರಿನ ಕಂಕನಾಡಿ ಗ್ರಾಮದ ಉಜ್ಜೋಡಿಯಲ್ಲಿ ಪತ್ನಿ ಶ್ರೀಮತಿ ರೋಹಿಣಿ ಮತ್ತು ಮಗ ಸಾನ್ವಿಕ್, ಮಗಳು ಶಾರಿಕಾರೊಂದಿಗೆ ಸುಖಿ ಕುಟುಂಬಿ ಕೂಡ. ವೃತ್ತಿಯಲ್ಲಿ ಕ್ಲಾಸ್ 1 ವಿದ್ಯುತ್ ಗುತ್ತಿಗೆದಾರರು, ಪ್ರವೃತ್ತಿಯಲ್ಲಿ ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು. ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಇವರನ್ನು ಅರಸಿ ಬಂದದ್ದು ಅನೇಕ ಸಂಘ ಸಂಸ್ಥೆಗಳ ಹುದ್ದೆಗಳು. 2014-15ರಲ್ಲಿ ಯುವವಾಹಿನಿ ಮಂಗಳೂರು ಘಟಕದ ಅಧ್ಯಕ್ಷರಾಗಿ, ಯುವವಾಹಿನಿ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾಗಿ, ಸಮಾವೇಶಗಳ ನಿರ್ದೇಶಕರಾಗಿ, ಪ್ರಚಾರ ಸಮಿತಿಯ ನಿರ್ದೇಶಕರಾಗಿ, ವಿದ್ಯಾನಿಧಿ ಟ್ರಸ್ಟ್ ಇದರ ಕೋಶಾಧಿಕಾರಿಯಾಗಿ, ಜೊತೆ ಕಾರ್ಯದರ್ಶಿಯಾಗಿ ಮುಂದೆ ಬಂದವರು. ಇದೀಗ ಪ್ರಸ್ತುತ ಯುವವಾಹಿನಿ ಕೇಂದ್ರ ಸಮಿತಿಯ ಗೌರವದ ಅಧ್ಯಕ್ಷರು. ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಸಂಘಟಕರಾಗಿ ಮೂಡಿ ಬಂದವರು ಶ್ರೀಯುತ ಹರೀಶ್ ಕೆ ಪೂಜಾರಿಯವರು. ಸಹಕಾರಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಗೋಕರ್ಣನಾಥೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಇದರ ಮತ್ತು ವಿಶ್ವ ಬೆಳಕು ಸೌಹಾರ್ದ ಸಹಕಾರಿ ನಿಯಮಿತ ಇದರ ನಿರ್ದೇಶಕರು. ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಗೆಜ್ಜಗಿರಿ ನಂದನಬಿತ್ತಿಲ್ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಮಂಗಳೂರು ನಗರದ ವಲಯದ ಕಾರ್ಯಾಧ್ಯಕ್ಷರಾಗಿ, ಬ್ರಹ್ಮವೈದರ್ಕಲ ಗಡಡಿ ಕ್ಷೇತ್ರ ಕಂಕನಾಡಿ ಇದರ ಸದಸ್ಯರು, ಮಹಾಕಾಳಿ ಸೇವಾ ಸಮಿತಿ ಉಜ್ಜೋಡಿ ಇದರ ಸದಸ್ಯರು ಆಗಿ ಕಾರ್ಯನಿರ್ವಹಿಸಿದವರು. ಮುಂದೆ ಇವರ ವೃತ್ತಿ ಬದುಕಿಗೂ ಸಂಬಂಧಪಟ್ಟಂತೆ ಕರ್ನಾಟಕ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸದಸ್ಯರಾಗಿ ಮಾತ್ರವಲ್ಲದೆ
ಮಂಗಳೂರಿನ ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲ ಇದರ 2020-21ನೇ ಸಾಲಿನ ಅಧ್ಯಕ್ಷರಾಗಿ, ಆ ಸಂದರ್ಭದಲ್ಲಿ ಮಲ್ಟಿಪಲ್ ಬೆಸ್ಟ್ ಕ್ಲಬ್ ಪ್ರೆಸಿಡೆಂಟ್ ಅವಾರ್ಡನ್ನು ಗಳಿಸಿಕೊಂಡವರು ನಮ್ಮ ಇಂದಿನ ಮುಖ್ಯ ಅತಿಥಿಗಳಂತಹ ಹರೀಶ್ ಕೆ ಪೂಜಾರಿಯವರು. ಯುವವಾಹಿನಿ ಕೇಂದ್ರ ಘಟಕದ ಮೂಲಕ ಅಪ್ರತಿಮ ಯುವ ಸಾಧಕ ಎಂಬ ಸನ್ಮಾನಗಳೊಂದಿಗೆ 10 ವರ್ಷದೊಳಗಿನ ಕ್ಲಬ್ಗಳ ಬಗ್ಗೆ ಬೆಸ್ಟ್ ಪ್ರೆಸಿಡೆಂಟ್ ಅವಾರ್ಡನ್ನು ಲಯನ್ಸ್ ಕ್ಲಬ್ನಲ್ಲಿ ಪಡೆಸಿದವರು. ಅದು ಅಲ್ಲದೆ ವಿಶೇಷವಾಗಿ JCI ಮಂಗಳ ಗಂಗೋತ್ರಿ ಕೋನಾಜೆ ಇವರು ಬಡವ ಕುಟುಂಬಕ್ಕೋಸ್ಕರ ನಿರ್ಮಿಸಿದಂತಹ JC ನಿವಾಸ ಕಾರ್ಯಕ್ರಮದಲ್ಲಿ ಆ ಕುಟುಂಬಕ್ಕೆ ಉಚಿತವಾಗಿ ವಿದ್ಯುತ್ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟು JCIಯೊಂದಿಗೂ ಗುರುತಿಸಿಕೊಂಡವರು, JCIಗೆ ಸಹಕಾರ ನೀಡಿದವರು. ಇವರೇ ಇಂದಿನ ನಮ್ಮ ಅತಿಥಿಗಳು ಹರೀಶ್ ಕೆ ಪೂಜಾರಿ ಅವರು. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಸರ್. ಮುಂದೆ ಅವಕಾಶ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವಂಥ ಹರೀಶ್ ಪೂಜಾರಿ ಅವರಿಗೆ. JCI ಬೆಳ್ತಂಗಡಿ ಮಂಜುಶ್ರೀ JC ಸಪ್ತಾಹ 2024ರ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ ಈ ಒಂದು ಸಪ್ತಾಹ ಕಾರ್ಯಕ್ರಮದಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾರ್ಗದರ್ಶನ ನೀಡಿದಂಥ ನಮ್ಮ ಗೌರವಾನ್ವಿತ ಶಾಸಕರಾದ ಹರೀಶ್ ಪೂಂಜಾರೆ, ವೇದಿಕೆಯಲ್ಲಿ ಇವತ್ತಿನ ಸಭಾಧ್ಯಕ್ಷೆಯನ್ನು ವಹಿಸಿದಂಥ ನಮ್ಮ ಮಿತ್ರರಾದ JCI ಬೆಳ್ತಂಗಡಿ ಜೂನಿಯರ್ JCನ ಅಧ್ಯಕ್ಷರಾದಂಥ ರಂಜಿತ್ ರವರೇ, ಹಾಗೂ ಮುಖ್ಯ ಅತಿಥಿಗಳಾಗಿ ಇವತ್ತು ಮಾರ್ಗದರ್ಶನ ನೀಡಿದಂಥ ಹಿರಿಯರು ನಮ್ಮ ತುಂಗಪ್ಪಂಗೇರಿ ಸರ್ಗೆ ವಂದಿಸುತ್ತಾ, ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ದೇವದಾಸ್ ಶೆಟ್ಟಿ ಇವರಿಗೆ ಕೂಡ ವಂದಿಸುತ್ತಾ, ಉಪಸ್ಥಿತರಿರುವಂಥ JCಯ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ನಾಗರಿಕ ಬಂಧುಗಳೇ, JCಯ ಪೂರ್ವ ಅಧ್ಯಕ್ಷರುಗಳೇ, ಎಲ್ಲ ಬಂಧುಗಳನ್ನು ವಂದಿಸುತ್ತಾ, ಮುಖ್ಯವಾಗಿ ಒಂದು ಬಹಳ ಅರ್ಥಪೂರ್ಣವಾದ ಒಂದು JC ಸಪ್ತಾಹ ಕಳೆದ 47 ವರ್ಷದಿಂದ ನಿರಂತರವಾಗಿ ಬೆಳ್ತಂಗಡಿಯಲ್ಲಿ ಮಂಜುಶ್ರೀ JC ಸಂಸ್ಥೆಯು ಒಂದು ಹಲವಾರು ಸೇವಾ ಕಾರ್ಯವನ್ನು ಮಾಡಿಕೊಂಡು ಬಂದು ಒಂದಷ್ಟು ಯುವ ಜನತೆಯನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಒಂದಷ್ಟು ಸೇವಾ ಚಟುವಟಿಕೆ ಮೂಲಕ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದಂಥ ಒಂದು JC ಸಂಸ್ಥೆ. ಮುಖ್ಯವಾಗಿ ಈ ವರ್ಷದ ಅಧ್ಯಕ್ಷರಾದಂಥ ನಮ್ಮ ಊರಿನವರದೇ ನಮ್ಮ ಮಿತ್ರರು, ನಮ್ಮ ಊರಿನ ಬಂದಾದಂಥ ನಮ್ಮ ಯುವ ನಾಯಕರು ಒಂದು ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಈ ಒಂದು ಸಾಮಾಜಿಕ ಸೇವೆಯಲ್ಲಿ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ದುಡಿದಂಥ ರಂಜಿತ್ ಅವರಿಗೆ ನಾನು ಈ ಒಂದು ದೊಡ್ಡ ಮಟ್ಟದ ಸೇವಾ ಚಟುವಟಿಕೆ ಸಾಧನೆಗಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಒಂದು ಯುವಜನರನ್ನು ಸಮಾಜದಲ್ಲಿ ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಬೇಕೆಂಬ ಒಂದು ತಮ್ಮ JCಯ ಹಿರಿಯ ಪೂರ್ವ ಅಧ್ಯಕ್ಷರುಗಳ ಒಂದು ಕನಸು. ಇವಾಗಲೇ ನಾನೊಂದು ಈ ಗ್ರಾಮೀಣ ಪ್ರದೇಶದಲ್ಲಿಂದ ನಾನು ಮಂಗಳೂರಿಗೆ ಒಂದು ಉದ್ಯೋಗ ನಿಮಿತ್ತ ಹೋದ ಸಂದರ್ಭದಲ್ಲಿ ನನಗೆ ಪ್ರಪ್ರಥಮವಾಗಿ ಸಿಕ್ಕಿದಂಥ ಪರಿಚಯವಾದಂಥ ಸಂಸ್ಥೆ JC ಮಂಗಲ ಗಂಗೋತ್ರಿ JC ಸಂಸ್ಥೆಯಲ್ಲಿ ಒಟ್ಟಿಗೆ ಒಂದಷ್ಟು ಮಿತ್ರರು ಒಂದು ಪರಿಚಯ ಮುಖವಾಗಿ ಅವರು ಮಾಡಿದಂಥ ಒಂದು ಸೇವೆಗಳಿಗೆ ನಮ್ಮನ್ನು ಕೂಡ ತೊಡಗಿಸಿಕೊಂಡು ಅನಂತರ ನಮ್ಮ ಒಂದು ಯುವವಾಹಿನಿ ಸಂಸ್ಥೆಗೆ ನನ್ನನ್ನು ಕೊಂಡೋಗಿ ಸೇರಿಸಿದರು. ಆ ಸಂದರ್ಭದಲ್ಲಿ ಯುವವಾಹಿನಿ ಸಂಸ್ಥೆಯು ಒಂದಷ್ಟು ಸಮಾಜಮುಖಿ ಕೆಲಸ ಮಾಡಿಕೊಂಡಿರುವಾಗ ನನಗೆ ಕೂಡ ಪ್ರೇರೇಪಣೆ ಮಾಡಿ ನನ್ನದಾದ ಕಿಂಚಿತ್ತು ಸೇವೆಯಲ್ಲಿ ಮಾಡಿಕೊಂಡಿದ್ದೆ. ಆ ಸಂಸ್ಥೆಯ ಆಳಕ್ಕೆ ಹೋಗುವಾಗ JCಯ ಬಂಧುಗಳು ಆಗಿನ ಆ ಸಂದರ್ಭದ ಹಿರಿಯರು ನಮ್ಮ ಸಂಸ್ಥೆಗೆ ಈಗ 37 ವರ್ಷ ನಡೆದು ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿರುತ್ತದೆ. ಆ ಸಂದರ್ಭದಲ್ಲಿ JCಯ ಹಿರಿಯರು ಅವರ ಒಂದು ಅದೇ ಬೈಲವನ್ನು ಯುವವಾಹಿನಿ ಸಂಸ್ಥೆಗೆ ತಂದು ನಮ್ಮ ಸಂಸ್ಥೆಗೆ ಕೂಡ ಒಂದು ದೊಡ್ಡ ರೀತಿಯ ಸೇವಾ ಚಟುವಟಿಕೆ ಮಾಡಲು JC ಸಂಸ್ಥೆಯು ಪೂರಕವಾಗಿದೆ. ಈಗ ಕೂಡ ಒಂದಷ್ಟು ಯುವ ನಾಯಕರು ನಮಗೆ ಭಾರಿ ಸಂತೋಷ ಆಗ್ತಿದೆ. ಈ ಬೆಳ್ತಂಗಡಿಯಲ್ಲಿ ಒಂದಷ್ಟು ಯುವ ನಾಯಕರು ಇಲ್ಲಿ ಒಂದು ನಿರೂಪಣೆಯಾಗಿ ಬೇರೆ ಬೇರೆ ಪೂರ್ವಾಧ್ಯಕ್ಷರುಗಳು ನಮ್ಮ ಸಂಸ್ಥೆಯಲ್ಲಿ ಕೂಡ ಆ JCಯ ಒಂದು ಮಾರ್ಗದರ್ಶನದಿಂದ ನಮ್ಮ ಸಂಸ್ಥೆಯೂ ಕೂಡ ಒಂದು ಎತ್ತರಕ್ಕೆ ಬೆಳೆಯಲು ಕಾರಣವಾಗಿದೆ ಎಂದು ಹೇಳಲು ಸಂತೋಷ ಪಡುತ್ತಿದ್ದೇನೆ. ಮುಖ್ಯವಾಗಿ ನಾವು ಯಾವುದೇ ಒಂದು ಸೇವಾ ಚಟುವಟಿಕೆಯನ್ನು ಮಾಡುವಾಗ
ನಾವು ತಾವು ದುಡಿದದ್ದನ್ನು ಸಮಾಜಕ್ಕೆ ಕಿಂಚಿತ್ತು ಕೊಡಬೇಕಾದರೆ ಒಂದಷ್ಟು ಸಂಘಟನೆಯ ಪಾತ್ರ ದೊಡ್ಡದಾಗಿರುತ್ತದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗದರ್ಶನ, ನಿರಂತರವಾಗಿ ಬೇರೆ ಬೇರೆ ರೀತಿಯ ಒಂದು ಮಾರ್ಗದರ್ಶನವು ಒಂದು ವ್ಯಕ್ತಿತ್ವ ವಿಕಾಸನವನ್ನು ನಿರ್ಮಾಣ ಮಾಡಲಿಕ್ಕೆ ಸಂಘ ಸಂಸ್ಥೆಯು JC ಸಂಸ್ಥೆಯು ಬಹಳ ಪ್ರಯತ್ನವನ್ನು ಪಡುತ್ತಿದೆ. ಯುವ ಜನರು ಒಂದಷ್ಟು ಇದರಲ್ಲಿ ತೊಡಗಿಸಿಕೊಂಡು ಇವಾಗಲೇ ಬೆಳ್ತಂಗಡಿ JC ನಮ್ಮ ಅಧ್ಯಕ್ಷರಾದ ರಂಜಿತ್ರವರ ಒಂದು ಸಾಧನೆಯು ಕೂಡ ಬಹಳ ಉತ್ತಮವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಇಲ್ಲಿ ಕರೆಸಿ ನಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಂಸ್ಥೆಯ ಎಲ್ಲ ಪ್ರತಿನಿಧಿಗಳಿಗೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್ ನಿಮ್ಮ ಪ್ರೋತ್ಸಾಹದಾಯಕ ಮಾತಿಗಾಗಿ. ಮುಂದೆ ಈ ಒಂದು JC ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನ ಅತ್ತೆ ಜಲದಾಕ್ಷಿ T ಬಂಗೇರ ಇವರನ್ನು ಗುರುತಿಸ್ತಾ ಇದ್ದೇನೆ, ಹಾಗೂ ತಾಯಿ ರಜನಿ ಇವರನ್ನು ಗುರುತಿಸ್ತಾ ಇದ್ದೇನೆ, ಹಾಗೂ ಜಿಲ್ಲಾ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ಅನಿಲ್ ಕುಮಾರ್ ಯು ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ, ಹಾಗೂ ಶ್ರೀ ರಮಾನಂದ ಪೂಜಾರಿ ಮೂರ್ಜೆ ದಂಪತಿಗಳಿದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇನೆ, ಹಾಗೂ ಬಳಂಜದ ಅನಿಲ್ ಶೆಟ್ಟಿ ಇವರಿದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇನೆ, ಹಾಗೂ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ ಅಶೋಕ್ ಕುಮಾರ್ BP ದಂಪತಿಗಳಿದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ, ಹಾಗೂ JC ರೇಟ್ ಪೂರ್ವಾಧ್ಯಕ್ಷರಾಗಿರುವಂಥ ಶುಭಾ ಸ್ವರೂಪ್ ಇದ್ದೀರಿ, ನಿಮ್ಮನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ, ಹಾಗೂ ಅಮೃತ ಸಂತೋಷ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇನೆ, ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಆಗಮಿಸ್ತಿರುವಂಥ ಸಮಾಜ ಸೇವಕರು, ಖ್ಯಾತ ಮುಳುಗು ತಜ್ಞರೆಂದೇ ಪರಿಚಿತರಾಗಿರುವಂಥ ಈಶ್ವರ ಮಲ್ಪೆ ಈಗ ಆಗಮಿಸ್ತಿದ್ದೀರಿ. ನೀವು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ, ಹಾಗೂ ಇವರಿಗೆ ನೀಡುವಂಥ ಗೌರವ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ಪ್ರೀತಮ್ ಶೆಟ್ಟಿ ಇವರಿಗೆ ಅವಕಾಶ. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದ JCI ಬೆಳ್ತಂಗಡಿ ಮಂಜುಶ್ರೀ ಸುಧಾಮ ಸ್ನೇಹ ಸಾಧನೆ ಸಮ್ಮೇಳನ JC ಸಪ್ತಾಹದ 2024ನೇ ಸಭಾ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ, ಆತ್ಮವಿಶ್ವಾಸ, ಪ್ರಾಮಾಣಿಕ ಪ್ರಯತ್ನ, ನಿರಂತರ ಶ್ರಮ, ನಿಸ್ವಾರ್ಥ ಸೇವೆ, ಸಮನ್ವಯತೆಯ ಗಣಿಯಾಗಿ ನೂರಾರು ಮಂದಿಯ ಪ್ರಾಣ ರಕ್ಷಕರಾಗಿರುವವರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಮುಳುಗು ತಜ್ಞ ಶ್ರೀ ಈಶ್ವರ್ ಮಲ್ಪೆ ಇವರಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಮಲ್ಪೆ ಬಲರಾಮನಗರದ ಶ್ರೀ ಆನಂದ್ರ ಪುತ್ರನ್ ಮತ್ತು ಶ್ರೀಮತಿ ಬೇಬಿ ಕರ್ಕೆರೆ ದಂಪತಿಯ ದ್ವಿತೀಯ ಪುತ್ರರಾಗಿ ಜನಿಸಿದ ತಾವು ಪ್ರೌಢ ಶಿಕ್ಷಣವನ್ನು ಮಲ್ಪೆಯ ಪಿಶಾರಿಸ್ ಶಾಲೆಯಲ್ಲಿ ಪೂರೈಸುತ್ತಿರುತ್ತೀರಿ. ಕಡುಬಡತನದ ಹಿನ್ನೆಲೆಯ ಕಾರಣಗಳಿಂದ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಮೀನುಗಾರಿಕಾ ವೃತ್ತಿಯಲ್ಲಿ ತೊಡಗಿಕೊಂಡಿರುವಿರಿ. ವೈಯಕ್ತಿಕ ಬದುಕಿನ ನೋವಿನಲ್ಲೂ ಮುಳುಗು ತಜ್ಞರಾಗಿ ಸಮುದ್ರದಲ್ಲಿ ಆಕಸ್ಮಿಕವಾಗಿ ಮುಳುಗುತ್ತಿರುವ 70ಕ್ಕೂ ಅಧಿಕ ಜನರ ಜೀವರಕ್ಷಣೆಯನ್ನು ಮಾಡಿರುವುದಲ್ಲದೆ ಸಮುದ್ರ, ಬಾವಿ, ಕೆರೆ, ನದಿಗಳಲ್ಲಿ ಮುಳುಗಿ ಅಸುನೀಗಿದ 1000ಕ್ಕೂ ಅಧಿಕ ಸಂಖ್ಯೆಯ ಮೃತದೇಹಗಳನ್ನು ನೀರಿನಾಳದಿಂದ ಮೇಲೆತ್ತಿರುತ್ತೀರಿ. 2024ರಲ್ಲಿ ಆಂಕೋಲದ ಸೀರೂರು ಗುಡ್ಡ ಕುಸಿತ ಸಂದರ್ಭದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ 11 ದಿನಗಳವರೆಗೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರುತ್ತೀರಿ. ಕಳೆದ ವರ್ಷ ಉತ್ತರ ಕನ್ನಡದ ಹೆಣ್ಣು ಮಗಳ ಕಿಡ್ನಿ ಚಿಕಿತ್ಸೆಗೆ ಅಗತ್ಯವಾಗಿ ಬೇಕಾಗಿದ್ದ 20 ಲಕ್ಷ ರೂಪಾಯಿಗಳನ್ನು ಕೇವಲ 8 ದಿನಗಳಲ್ಲಿ ಸಂಗ್ರಹಿಸಿ ನೀಡಿದ ತಂಡದಲ್ಲಿ ಮುಖ್ಯ ಪಾತ್ರ ವಹಿಸಿ ಹೆಣ್ಣು ಮಗಳ ಜೀವ ಉಳಿಸುವಲ್ಲಿ ನೆರವಾದಿರಿ. ಸಂಕಷ್ಟದಲ್ಲಿರುವ
ಹಲವಾರು ಆಸಕ್ತರಿಗೆ ನೆರವಿನ ಹಸ್ತ ನೀಡಿರುವ ತಾವು 2 ಆಂಬ್ಯುಲೆನ್ಸ್ಗಳನ್ನು ಉಚಿತ ಸೇವೆಗಾಗಿ ನೀಡಿದ್ದು ಸುಮಾರು 600ಕ್ಕೂ ಅಧಿಕ ಸಂಖ್ಯೆಯ ಜನರ ಪ್ರಾಣ ಉಳಿಸಿದ ಹಿರಿಮೆ ತಮ್ಮದು. 2023ನೇ ಇಸವಿಯಲ್ಲಿ ಕರಾವಳಿ ಭದ್ರತಾ ಶಿಕ್ಷಣಾರ್ಥಿಗಳಿಗೆ ಸಮುದ್ರದ ಈಜು ತರಬೇತಿಯ ಬಗ್ಗೆ ಮಾಹಿತಿಯನ್ನು ನೀಡಿರುವ ತಮ್ಮ ಸೇವೆಯನ್ನು ಪರಿಗಣಿಸಿ ಕರಾವಳಿ ಕಾವಲು ಪಡೆಯ ಪ್ರಶಂಸಾ ಪತ್ರವನ್ನು ಜಲಧೀರ ಬಿರುದು ಪ್ರಶಸ್ತಿ, ಅಕ್ವಾಮ್ಯಾನ್ ಆಫ್ ಕರ್ನಾಟಕ 2024ರಲ್ಲಿ TV9 ನವ ನಕ್ಷತ್ರ ಪ್ರಶಸ್ತಿಗಳೊಂದಿಗೆ 450ಕ್ಕೂ ಅಧಿಕ ಸಾಂಘಿಕ ಪ್ರಶಸ್ತಿ ಅರಸಿ ಬಂದಿರುವುದು ತಮ್ಮ ನಿಸ್ವಾರ್ಥ ಸೇವೆಗೆ ಸಂದ ಗೌರವ. ಪತ್ನಿ ಗೀತಾ ಮತ್ತು ತನ್ನ 2 ವಿಶೇಷ ಚೇತನ ಮಕ್ಕಳ ಜೊತೆ ಜೀವನ ನಡೆಸುತ್ತಿರುವ ತಾವು ತನ್ನ ವೈಯಕ್ತಿಕ ಬದುಕಿನ ನೋವಿನಲ್ಲೂ ಸಮಾಜದ ಜನತೆಯ ನೋವಿಗೆ ಸ್ಪಂದಿಸುವ ನಿಮ್ಮ ವ್ಯಕ್ತಿತ್ವ ಅನುಸರಣೀಯವಾದುದು. ತಮ್ಮ ದೃಢ ಸಂಕಲ್ಪ, ಗುರಿ ಸಾಧನೆಯ ಛಲ, ಸಾಮಾಜಿಕ ಕಳಕಳಿಯ ಮಾನವತಾವಾದಿ ವ್ಯಕ್ತಿತ್ವವನ್ನು ಅಭಿನಂದಿಸುತ್ತಾ JC ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಗೌರವ ಸನ್ಮಾನವನ್ನು ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರು ಹಾಗೂ ನಮ್ಮ ಘಟಕದ ಎಲ್ಲ ಪೂರ್ವಾಧ್ಯಕ್ಷರುಗಳು ಬಂದು ಸನ್ಮಾನವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೆ. ಮುಂದೆ ಅವಕಾಶ ಸಮಾಜ ಸೇವಕ ಖ್ಯಾತ ಮುಳುಗು ತಜ್ಞರಾಗಿರುವಂಥ ಶ್ರೀ ಈಶ್ವರ್ ಮಲ್ಪೆ ಅವರಿಗೆ. ನಮಸ್ತೆ. ಈ ಗ್ರಾಮದ ದೇವರನ್ನು ಮನಸಾರೆ ಪಾದಾಂತರಿಗೆ ವಂದಿಸುತ್ತಾ ವೇದಿಕೆಯ ಮೇಲ್ಭಾಗದಲ್ಲಿರುವ ಗೌರವಿತ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಈ ಊರಿನ ಪರವೂರಿನ ಎಲ್ಲ ಬಂಧುಗಳಿಗೂ ಸಹ ವಂದಿಸ್ತಾ ಇದ್ದೀನಿ. ಇವತ್ತು JCI ಸಪ್ತಾಹ 2024 ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೇನೆ. ಬಂಧುಗಳೇ, ನಾನು ಗಡಿಬಿಡಿಯಲ್ಲಿ ಬಂದುಬಿಟ್ಟೆ. ಯಾಕೆಂದರೆ ನಾನೀಗ ಬರುವಾಗಲೇ ಗಂಗೋಳಿಯಲ್ಲಿದ್ದೆ. ಅಲ್ಲಿಂದ ಇಲ್ಲಿ ಬರಲಿಕ್ಕೆ ತುಂಬ ಲೇಟ್ ಆಯಿತು, ಕ್ಷಮೆ ಇರಲಿ. ಯಾಕೆಂದರೆ ಅಲ್ಲಿ ಸಹ ಒಂದು ಕಾರ್ಯಕ್ರಮ ನೀರಿಗೆ ಬಿದ್ದ ಒಂದು ಜಾಗಕ್ಕೆ ಹೋಗಿದ್ದು, ಅಲ್ಲಿಯ ಒಂದು ಕಾರ್ಯಾಚರಣೆಯನ್ನು ಮುಗಿಸಿ ಬರುವಾಗ ಲೇಟಾಯಿತು. ಇಲ್ಲಿ ಒಂದು ಈ ಸನ್ಮಾನ ಕಾರ್ಯಕ್ರಮ ಇವತ್ತು JCIನ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ಸಹ ನಾನು
ಹೃದಯಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ. ನನಗೆ ತುಂಬ ಹೊತ್ತಿಂದ ಆ ಮೇಡಮ್ ಹಾಗೂ ಸರ್ವರು ಬರಬೇಕು, ನಿಮಗೆ ಸನ್ಮಾನಿಸ್ತೇವೆ ಅಂತ. ಯಾಕೆಂದರೆ ನಮ್ಮ ಸಾಧನೆ ಅಂದರೆ ಚಿಕ್ಕದಾಗಿರ್ಬೋದು, ಆದರೆ ಅವರ ಒಂದು ತುಂಬ ಮನಸ್ಸಿನಿಂದ ಈಶ್ವರ್ ಮಲ್ಪೆಯವರೇ ಬನ್ನಿ ಅಂತ ಹೇಳಿ ಕರೆಯುವಾಗ ನಾವು ಬರದೇ ಇರೋದಿಲ್ಲ. ಯಾಕೆಂದರೆ ಇಲ್ಲಿಂದ ಮತ್ತೆ ಕಡಬದಲ್ಲಿ ಸಹ ನಮ್ಮ ದೇವರುಗಳು ಕಾಯ್ತಾ ಇದ್ದಾರೆ, ಅಲ್ಲಿ ಸಹ ಹೋಗಬೇಕು. ಹಾಗೆಯೇ ಇಂಥ ಒಂದು JC ಸಪ್ತಾಹ ಅಂತೇಳಿ ಇಂಥ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೆ ಸಹ ನಾನು ವಂದಿಸ್ತಾ ಇದ್ದೀನಿ. ಯಾಕೆಂದರೆ ನಾ ಬರುವಾಗ ಲೇಟ್ ಆಗಿದ್ರೆ ಕ್ಷಮೆ ಇರಬೇಕಂತ ಕೇಳ್ತೇನೆ. ಹಾಗೆಯೇ ಬಂಧುಗಳೇ, ನಿಮ್ಗೆ ಗೊತ್ತಿರುವ ಹಾಗೆ ನಾವು ಮಾಡುವ ಕೆಲಸ ಯಾರಾದರೆ ನೀರಲ್ಲಿ ಬಿದ್ದರೆ ಅವರನ್ನು ಒಂದು ಜೀವಂತವಾಗಿ ಎತ್ತುವುದು, ಇಲ್ಲಾಂದರೆ ಅವರ ದೇಹವನ್ನು ಹುಡುಕಾಡಿ ಅವರ ಮನೆಗಳಿಗೆ, ನೋವಲ್ಲಿರುವ ಮನೆಗಳಿಗೆ, ಅವರಿಗೆ ಕಷ್ಟಕ್ಕೆ ನಾವು ಅವರನ್ನು ತೆಗೆದು ಸಂಸ್ಕಾರದ ಮಾಡುವ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಕೈಯಲ್ಲಾದ ಒಂದು ಸಹಾಯವನ್ನು ಮಾಡ್ತೇವೆ. ಹಾಗೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎಲ್ಲ ಕಡೆ ಸಹ ಬೆಳಿಗ್ಗೆ ಆದಮೇಲೆ ಪತ್ರಿಕೆ ಮಾಧ್ಯಮದಲ್ಲಿ ನೋಡೋದೇ ನಾವು ಅಲ್ಲಿ ನೀರಿಗೆ ಬಿದ್ದು ಮೃತಪಡ್ತಾರೆ, ಇಲ್ಲಿ ನೀರಿಗೆ ಬಿದ್ದು ಮೃತಪಡ್ತಾರೆ ಅಂತೇಳಿ. ಆದರೆ ಇದಕ್ಕೆಲ್ಲ ಕಾರಣ ನಾವು ಏನಾದರೂ ಯೋಚನೆಯಲ್ಲಿ ನಮಗೇನು ಕಷ್ಟ ಬಂದರೆ ಸಾಕು, ಅದು ಯೋಚನೆ ಮಾಡೋದಿಲ್ಲ, ಅದಕ್ಕೆ ಪರಿಹಾರ ಅಂತ ಉಂಟು. ಆದರೆ ತಕ್ಷಣ ಹೋಗಿ ನೀರಿಗೆ ಬಿದ್ದು ತಮ್ಮ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಲ್ಲದೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಹೆಚ್ಚಿನ ಕಡೆ ಸಹ ನಮ್ಮ ನಿನ್ನೆ ಮುರುಡೇಶ್ವರ ನಮ್ಮ ಸಮುದ್ರ ಬದಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬಂದು ಸಹ ಬೇಜವಾಬ್ದಾರಿಯಿಂದ ತಮ್ಮ 4 ಜನರ ಪ್ರಾಣ ಹೋಗಿದೆ. ಅದೇ ರೀತಿ ಶೈಕ್ಷಣಿಕ ಬರುವ ಎಲ್ಲ ಶಿಕ್ಷಕರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದರಿಂದ ಅವರು ಸಹ ಜಾಗರೂಕತೆಯಿಂದ ಇರಬೇಕಂತ ಅವರಿಗೆ ಸಹ ಹೇಳಿದ್ದೇವೆ. ಆದರೆ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಆದಷ್ಟು. ಆದರೆ ಎಲ್ಲ ತಾಯಂದ್ರಿಗೆ ಸಹ ಒಂದು ಮಾತು ಹೇಳ್ತಿದ್ದೇನೆ, ನೀವೆಲ್ಲ ನಿಮ್ಮ ಮಕ್ಕಳಿಗೆ ಸಹ ಸ್ವಲ್ಪ ಮೊಬೈಲ್ ಕೊಡೋದನ್ನು ಕಮ್ಮಿ ಮಾಡಬೇಕು. ಯಾಕೆಂದರೆ ನೀವು ಸುಮಾರು ಒಂದು 20 ವರ್ಷದ ಮುಂಚೆ ನಿಮ್ಮ ಮಕ್ಕಳಿಗೆ ನೀವು ಊಟ ತಿಂಡಿ ತಿನ್ನಿಸುವಾಗ ನಾವು ಸುತ್ತು ಬಂದು ಮೇಲೆ ಬಾನ್ ತೋರಿಸಿ, ಬಾನಲ್ಲಿ ಚಂದ್ರನ ತೋರಿಸಿ, ನಕ್ಷತ್ರನ ತೋರಿಸಿ ಮಕ್ಕಳಿಗೆ ಊಟ ಕೊಡ್ತಿದ್ದೇವೆ. ಈಗ ಆಗಲ್ಲ. ಎಲ್ಲ ತಾಯಂದಿರು ಸಹ ತಮ್ಮ ಮಕ್ಕಳಿಗೆ ಊಟ ಮಾಡಲಿಕ್ಕೆ ತಮ್ಮ ಮೊಬೈಲ್ ಕೊಟ್ಟು ಅದರಲ್ಲಿ ಏನೋ ಒಂದು ಡೋರೆಮಾನ, ಮಿಕ್ಕಿ ಮೌಸ್ ಅದರಲ್ಲಿ ಏನಾದರೂ ಹಾಡು ಹಾಕಿ ಮಕ್ಕಳಿಗೆ ಕೊಡ್ತಾರೆ. ಆ ಮಕ್ಕಳಿಗೆ ಅದೇ ಎಡಿಟ್ ಆಗಿರ್ತಾರೆ. 10-14 ವರ್ಷ ಆದಮೇಲೆ ಮಕ್ಕಳು ಆ ಮೊಬೈಲ್ನ ಗೀಳು ಬಿಡೋದಿಲ್ಲ. ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋದಲ್ವೇ 10-14 ವರ್ಷ ಆದಮೇಲೆ ಮಕ್ಕಳು ಮೊಬೈಲ್ ನಾವು ತೆಗೆದಿಡು ಅಂತ ಹೇಳಿದರೆ ಮಕ್ಕಳು ಕೊಡೋದಿಲ್ಲ. ಆವಾಗ ಮಕ್ಕಳು ಸಿಟ್ಟಲ್ಲಿ ಹೋಗಿ, ನಮ್ಮ ಉಡುಪಿಯಲ್ಲೇ ಆಗಿದೆ, ಮೊನ್ನೆ ಒಂದು 14 ವರ್ಷದ ಹುಡುಗ ಹೋಗಿ ತಮ್ಮ ಶಾಲೆಯ ಬಾವಿಗೆ ಹೋಗಿ ಬಿದ್ದು ಮೃತಪಟ್ಟಿದ್ದಾನೆ. ಯಾಕೆಂದರೆ ಮೊಬೈಲ್ ಕೊಡಲಿಲ್ಲ ಅಂತೇಳಿ. ಇದೇ ಉದಾಹರಣೆಗಳು ನನಗೆ ಮೊನ್ನೆ ದಾವಣಗೆರೆಯಲ್ಲಿ ಸಹ ಒಂದು 15 ವರ್ಷದ ಹೆಣ್ಣು ಹುಡುಗಿ ತಾಯಿ ಮೊಬೈಲ್ ಕೊಡಲಿಲ್ಲ ಅಂತೇಳಿ ಕಸ್ಕೊಂಡೋದಕ್ಕೆ ಆತ್ಮಹತ್ಯೆ, ನೇಣಬೇಕಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅದೇ ರೀತಿ ಮಂಡ್ಯದಲ್ಲಿ ಆಗಿದೆ, ಕೇರಳದಲ್ಲಾಗಿದೆ. ಇಂಥ ಉದಾಹರಣೆಗಳು ತುಂಬ ಆಗಿದೆ. ಯಾಕೆಂದ್ರೆ ನನಗೆ ತುಂಬ ಕಾಲ್ ಬರ್ತಾ ಇರ್ತವೆ ಇದರಿಂದ. ಆದಷ್ಟು ತಾಯಂದಿರು ತಮ್ಮ ಮಕ್ಕಳ ಕೈಯಲ್ಲಿ ಸ್ವಲ್ಪ ಮೊಬೈಲ್ ಕೊಡೋದನ್ನು ಕಮ್ಮಿ ಮಾಡಿ. ನಿಮಗೆ ಯಾವುದಕ್ಕೂ ಬೇಕು ಅದನ್ನು ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ನೀವು ಅದನ್ನು ಯೂಸ್ ಮಾಡಿದರೆ ಇಂಥ ದುಷ್ಪರಿಣಾಮಗಳು ಆಗೇ ಆಗ್ತದೆ. ಅದಲ್ಲದೆ ಮತ್ತೊಂದು ವಿಷಯ ಅಂದರೆ, ಮಕ್ಕಳಿಗೆ, ನಿಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೆ ಸಹ ಒಂದು ಸ್ವಲ್ಪ ಎಲ್ಲ ನೀವು ಸ್ಟಡಿಯನ್ನು ಹೇಳ್ಕೊಡ್ಲಿಕ್ಕೆ ನಿಮ್ಮ ಶಾಲೆಯ ಮತ್ತು ಹೊರಗಡೆ ಎಲ್ಲ ಕ್ಲಾಸಿಗೆ ಕಳಿಸ್ತೀರಿ. ಅದೇ ರೀತಿ ನೀವು ಸಹ ನಿಮ್ಮ ಮಕ್ಕಳಿಗೆ ಒಂದು ಸ್ವಿಮ್ಮಿಂಗನ್ನು ಕಳಿಸಿ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲದಿದ್ದರೆ ಇದೇ ರೀತಿ ಆಗೋದು. ನಮ್ಗೆ ಗೊತ್ತಿಲ್ಲದಾಗಿ ಎಲ್ಲಾದರೂ ಹೋದರೆ ಮಕ್ಕಳು ಕಾಲು ಜಾರಿ ನೀರಿಗೆ ಬಿದ್ದು ತಮ್ಮ ಒಂದು ಆತ್ಮಹತ್ಯೆ ಕಾರಣಗಳು ತುಂಬ ಆಗ್ತಾಯಿದ್ದಾರೆ. ಯಾಕೆಂದರೆ ನನಗೆ ಎದ್ದಾಗಲೂ ಸಹ ಬೆಳಿಗ್ಗೆ ಅಲ್ಲಿ ನೀರು ಬಿದ್ದಿದ್ದಾರೆ, ಇಲ್ಲಿ ನೀರು ಬಿದ್ದ ಅದೇ ಬರೋದು. ಅದರಿಂದ ನಿಮ್ಮ ಮಕ್ಕಳಿಗೆ ಒಂದು ಸ್ವಿಮ್ಮಿಂಗನ್ನು ಕಲಿಸಿ ಅಂತ ಹೇಳ್ತಾ ಇದ್ದೀನಿ. ಅದಲ್ಲದೆ ಆದಷ್ಟು ಮಕ್ಕಳ ಬಗ್ಗೆ ತಂದೆ ತಾಯಿ ಸಹ ಸ್ವಲ್ಪ ಜಾಗರೂಕತೆಯಾಗಿರಿ ಅಂತ ಹೇಳ್ತಾ, ಇವತ್ತು JCI ಸಪ್ತಾಹದ ಇದರ ಅಧ್ಯಕ್ಷರು
ಹಾಗೂ ಸರ್ವ ಸದಸ್ಯರಿಗೂ ಸಹ ವಂದಿಸ್ತಿದ್ದೇನೆ. ಯಾಕೆಂದರೆ ಇವತ್ತೊಂದು ನನಗೆ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್ ನಿಮ್ಮ ಪ್ರೋತ್ಸಾಹದಾಯಕ ಮಾತಿಗಾಗಿ. ನಿಮ್ಮ ಸಮಾಜ ಸೇವೆಯನ್ನು ಕಂಡು ಎಷ್ಟೋ ಮಂದಿ ಯುವ ಜನರು ಸ್ಫೂರ್ತಿದಾಯಕವಾಗಿದ್ದರೆ ನಿಮ್ಮನ್ನು ಅನುಸರಿಸುತ್ತಿದ್ದಾರೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರವ ಸನ್ಮಾನವನ್ನು ಸ್ವೀಕರಿಸಿರುವುದು ನಮಗೆಲ್ಲ ಹೆಮ್ಮೆ. ಧನ್ಯವಾದಗಳು. ಮುಂದೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ JC ಸಂಸ್ಥೆಯ ತತ್ವ ಆದರ್ಶಗಳನ್ನು ಒಪ್ಪಿಕೊಂಡು JCಯ ಸದಸ್ಯರಾಗಲು ಆಗಮಿಸಿರುವಂಥ ಪೃಥ್ವಿರಂಜನ್ ಜೈನ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಗೌರ್ಮೆಂಟ್ ನಿಮ್ಮ ಬಲ ಕೈಯನ್ನು ಭುಜರೆತ್ತದಕ್ಕೆ ಎತ್ತಿ ಹೀಗೆ ಇಟ್ಕೊಳ್ಬೇಕು. ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ನ ಶಿಕ್ಷಕರಾಗಿ ಸನ್ಮತಿ ಕುಮಾರಿ ಇವರೊಂದಿಗೆ ಹಾಗೂ ಜೀವನವನ್ನು ನಡೆಸ್ತಿದ್ದೀರಿ. ಹಾಗೂ ಇವರು ಶಿಕ್ಷಕ ತರಬೇತುದಾರರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮಗ ಸಂಸ್ಕಾರ್ ಜೈನ್ ಇವರೊಂದಿಗೆ ಸುಖಿ ಸಂಸಾರವನ್ನು ನಡೆಸ್ತಿದ್ದಾರೆ. ನೀವು ನಮ್ಮ ಸಂಸ್ಥೆಯ ಒಂದು ತತ್ವ ಆದರ್ಶಗಳನ್ನು ಒಪ್ಪಿಕೊಂಡು ಇವತ್ತು ಸೇರ್ಪಡೆಗೊಳ್ತಾ ಇದ್ದೀರಿ. ನಿಮಗೆ ಅಭಿನಂದನೆಗಳು. ಈಗ ನಾನು ಹೇಳಿದಾಗೆ ನೀವು ಉಚ್ಚರಿಸಬೇಕು. ನಾನು ನಿಮ್ಮ ಹೆಸರು ಹೇಳಿ. JC ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಮತ್ತು JC ಆದರ್ಶ ಹಾಗೂ ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೇನೆ. ಧನ್ಯವಾದಗಳು ಸರ್, ಅಭಿನಂದನೆಗಳು. ಇನ್ನು ಮುಂದೆ ನೀವು ನಿಮ್ಮ ಹೆಸರಿನ ಎದುರು JC ಪೃಥ್ವಿ ರಾಜ್ ಜೈನ್ ಅಂತ ಸೇರಿಸ್ಕೊಳ್ಬೋದು. ಹಾಗೂ ನಿಮಗೆ ನಮ್ಮ JC ಬೆಳ್ತಂಗಡಿ ಮಂಜುಶ್ರೀಯ ಕುಟುಂಬಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅಭಿನಂದನೆಗಳು. ಮುಂದೆ ಇವತ್ತಿನ ಪ್ರಥಮ ದಿನದ ಉದ್ಘಾಟನಾ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿರುವವರು ನಮ್ಮ JC ಸಂಸ್ಥೆಯ ಸದಸ್ಯರಾಗಿರುವಂಥ ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ ಇದರ ಮಾಲೀಕರಾಗಿರುವಂಥ ಪ್ರೀತಿ ರತೀಶ್ ರಾವ್ ವೇದಿಕೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಇನ್ನೋರ್ವರು ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥ ನಿಸರ್ಗ ಕರ್ಟೆನ್ಸ್ ಮತ್ತು ವಾಲ್ಪೇಪರ್ ಇದರ ಗುರೈನ್ಕೆರೆ ಇದರ ಮಾಲಕರಾಗಿರುವಂಥ ನಾಗೇಶ್ ಬರಾಯ ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ಅವಕಾಶ ಸಪ್ತಾಹ ಸಂಯೋಜಕರಾಗಿರುವಂಥ JFM ಹೇಮಾವತಿ ಕೆ ಇವರಿಗೆ. JCI ಬೆಳ್ತಂಗಡಿ ಮಂಜುಶ್ರೀ ಸುಧಾಮ JC ಸಪ್ತಾಹ 2024.
ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಜೇಸಿಯೇತರ ಬಂಧುಗಳೇ, ಸುಧಾಮ ಜೇಸಿ ಸಪ್ತಾಹದ ಉದ್ಘಾಟನಾ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆಂದು ಹೇಳಲಿಕ್ಕೆ ಸಂತೋಷ ಪಡುತ್ತಾ, ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಇವತ್ತು ತಾಲೂಕು ಮಟ್ಟದ ನೃತ್ಯ ಸಿಂಚನ ಸ್ಪರ್ಧೆ ಕಾರ್ಯಕ್ರಮ ನಡೀಲಿಕ್ಕಿದೆ. 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಸ್ಪರ್ಧೆ, 6ರಿಂದ 10ನೇ ತರಗತಿ ಮಕ್ಕಳಿಗೆ ವೈಯಕ್ತಿಕ ಮತ್ತು ಸಮೂಹ ಸ್ಪರ್ಧೆ, ಸಾರ್ವಜನಿಕ ವಿಭಾಗದಲ್ಲಿ ವೈಯಕ್ತಿಕ ಮತ್ತು ಸಮೂಹ ನೃತ್ಯ ಸ್ಪರ್ಧೆ ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ ಮತ್ತು ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ಪೇಪರ್ ಗುರಾಯಣಕೆರೆ. ಅದೇ ರೀತಿ ನಾಳೆ ದಿನಾಂಕ 15/12/2024 ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಕ್ರೀಡಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದ್ದು, ಕ್ರೀಡಾ ಉದ್ಘಾಟನಾ ಕಾರ್ಯಕ್ರಮವು ಸಮಯ 9ಕ್ಕೆ ಸರಿಯಾಗಿ ನಡೆಯಲಿದೆ. ಆ ದಿನ ತಾಲೂಕು ಮಟ್ಟದ ಸ್ಪರ್ಧಾ ಕಾರ್ಯಕ್ರಮಗಳಾದಂತಹ ಚಿತ್ರ ಬಿಡಿಸುವ ಸ್ಪರ್ಧೆ, ಭಾವಗೀತೆ, ಸಮೂಹ ಜನಪದ ಗೀತೆ, ಕೇರಂ ಸ್ಪರ್ಧೆ, ಚೆಸ್ ಸ್ಪರ್ಧೆ, ರಂಗೋಲಿ, ಸಂಗೀತ ಕುರ್ಚಿ ಹಾಗೂ ಡ್ರೈ ಲೀಫ್ ಸ್ಪರ್ಧೆಗಳು ನಡೀಲಿಕ್ಕಿದೆ. ಈ ಸ್ಪರ್ಧೆಗಳ ಬಳಿಕ ಅದೇ ದಿನ ರಾತ್ರಿ ಅಂದರೆ ನಾಳೆ 7 ಗಂಟೆಗೆ ಸರಿಯಾಗಿ ಮತ್ತೆ ಸಭಾ ಕಾರ್ಯಕ್ರಮಗಳು ನಡೆಯಲಿದೆ. ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಬಹು ನಿರೀಕ್ಷಿತ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ, ಡ್ಯಾನ್ಸ್ ಧಮಾಕ ಕಾರ್ಯಕ್ರಮ ನಡೀಲಿಕ್ಕಿದೆ. ನಾಳೆಯ ಮತ್ತು ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಮೇಡಮ್. ಮುಂದೆ ಸ್ಮರಣಿಕೆಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಶ್ರೀ ತುಂಗಪ್ಪ ಬಂಗೇರ ಇವರಿಗೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ ಸುಭಾಷ್ ಚಂದ್ರ MP ಅವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದೆ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವಂಥ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂಥ ಲಯನ್ ದೇವದಾಸ್ ಶೆಟ್ಟಿ ಹಿಬರೋಡಿ ಇವರಿಗೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ ಸಂತೋಷ್ P ಕೋಟ್ಯಾನ್ ಇವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ಧನ್ಯವಾದಗಳು ಸರ್. ಮುಂದೆ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಯುವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ಹರೀಶ್ ಪೂಜಾರಿ ಇವರಿಗೆ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ ಪ್ರಶಾಂತ್ ಲೈಲಾ ಇವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದೆ ಧನ್ಯವಾದಕ್ಕೆ ಕಾರ್ಯದರ್ಶಿಗಳಿಗೆ ಅವಕಾಶ. JC ಬೆಳ್ತಂಗಡಿ ಮಂಜುಶ್ರೀ ಆಯೋಜಿಸುವಂಥ JC ಸಪ್ತಾಹದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷನ್ನು ವಹಿಸಿಕೊಂಡಂಥ ಈ ವರ್ಷದ ವಲಯ 15ರ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್, ವಲಯ 20-25ರ ನಿಯೋಜಿತ ವಲಯ ಉಪಾಧ್ಯಕ್ಷರುಗಳು, ಈ ವರ್ಷ JC ಸಪ್ತಾಹವನ್ನು ಕನಸಿನಂತೆ ಕಂಡಂಥ ಅಧ್ಯಕ್ಷರು JFM ರಂಜಿತ್ HD ಸರ್ ಇದ್ದೀರಿ. ನಿಮಗೆ ಅತ್ಯಂತ ಗೌರವದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ JC ಬೆಳ್ತಂಗಡಿ ಮಂಜುಶ್ರೀ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಆಗಿರುವಂಥ ಶ್ರೀ ಹರೀಶ್ ಪೂಂಜಾ ಇದ್ದರು. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ನಮ್ಮ ಕಾರ್ಯಕ್ರಮದಲ್ಲಿ
ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಅಧ್ಯಕ್ಷರಾಗಿರುವಂಥ ಲಯನ್ ದೇವದಾಸ್ ಶೆಟ್ಟಿ ಇದ್ದೀರಿ ಸರ್, ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೂ ನಮ್ಮೊಂದಿಗೆ ಸ್ವಸ್ತಿಕ್ ಫ್ರೆಂಡ್ಸ್ ಪುಂಜಲ್ಕಟ್ಟೆ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ತುಂಗಪ್ಪ ಬಂಗೇರ ಸರ್ ಇದ್ದೀರಿ, ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಯುವವಾಹಿನಿ ಕೇಂದ್ರ ಸಮಿತಿ ಮಂಗಳೂರು ಇದರ ಅಧ್ಯಕ್ಷರು ಆಗಿರುವಂಥ ಹರೀಶ್ ಕೆ ಪೂಜಾರಿ ಇದ್ದೀರಿ ಸರ್, ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸಿದಂಥ ಸಮಾಜ ಸೇವಕರು ಮುಳುಗು ತಜ್ಞ ಉಡುಪಿ ಶ್ರೀ ಈಶ್ವರ್ ಮಲ್ಪೆ ಸರ್ ಇದ್ದೀರಿ, ತಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ CEO ಆಫ್ ಸಂಧ್ಯಾ ಫ್ರೆಶ್ ಉಜಿರೆ ಇದರ CEO ಆಗಿರುವಂಥ ಶ್ರೀಮತಿ ಅರ್ಚನಾ ರಾಜೇಶ್ ಪೈ ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಇವತ್ತು ಸೇವಾಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಪುಂಜಲ್ಗಟ್ಟೆ ಇದರೆಲ್ಲ ಸದಸ್ಯರುಗಳಿದ್ದೀರಿ, ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ JCI ಬೆಳ್ತಂಗಡಿ ಮಂಜುಶ್ರೀ ಈ ವರ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿರುವಂಥ ಲೇಡಿ JC ಕೋಆರ್ಡಿನೇಟರ್ ಆಗಿರುವಂಥ ಶ್ರುತಿ ರಂಜಿತ್ ಮೇಡಮ್ ಇದ್ದೀರಿ, ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ JC ಸಪ್ತಾಹದ ಸಂಯೋಜಕರಾಗಿರುವಂಥ JFM ಹೇಮಾವತಿ ಮೇಡಮ್ ಹಾಗೂ ಸಂಯೋಜಕರಾಗಿರುವಂಥ JC ರಕ್ಷಿತ್ ಅಂಡಿಂಜೆ ಇದ್ದೀರಿ, ನಿಮಗೆ ಕೂಡ ಇಬ್ಬರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ JCI ಬೆಳ್ತಂಗಡಿ ಮಂಜುಶ್ರೀ ಈ ವರ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ನಿಂತು ಎಲ್ಲದಕ್ಕೂ ನಾವಿದ್ದೇನೊಂದ ಸೈ ಎನ್ನುವ ಮಾತಿನಂತೆ ಎಲ್ಲರೂ ಉಪಾಧ್ಯಕ್ಷರು ಹಾಗೂ ನಮ್ಮ ಟ್ರೆಜರರ್ ಇದ್ದೀರಿ, ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ JCI ಬೆಳ್ತಂಗಡಿ ಮಂಜುಶ್ರೀಯ ನಮ್ಮೊಂದಿಗೆ ಯಾವಾಗಲೂ ಗೈಡೆನ್ಸನ್ನು ನೀಡಿಕೊಂಡು ಬಂದು ನೀವು JC ಸಪ್ತಾಹ ಮಾಡಿ ನಾವು ಇದ್ದೇವೆ ಅನ್ನೋ ಬೆನ್ನ ತಟ್ಟುವ ಮಾತನ್ನು ಹೇಳಿದಿರುವಂಥ ಪೂರ್ವಾಧ್ಯಕ್ಷರು ಇದ್ದೀರಿ, ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ JCಯ ಮಿತ್ರರಿದ್ದೀರಿ, JCಯೇತರ ಮಿತ್ರರಿದ್ದೀರಿ ಹಾಗೂ ಎಕ್ಸೆಲ್ ಕಾಲೇಜಿನ ವಿದ್ಯಾರ್ಥಿಗಳಿದ್ದೀರಿ, ನಿಮಗೆ ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ನಮ್ಮೊಂದಿಗೆ ಇಂದು ಮಾಧ್ಯಮ ಮಿತ್ರರಿಗಿದ್ದೀರಿ, ನಿಮಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಸರ್ವರಿಗೂ ಧನ್ಯವಾದ ಹೇಳುತ್ತಾ ಧನ್ಯವಾದಗಳು. ಧನ್ಯವಾದವನ್ನು ಸಲ್ಲಿಸಿರುವಂಥ ಕಾರ್ಯದರ್ಶಿಗಳೇ ಆಗಿರುವಂಥ ಅನುದೀಪ್ ಜೈನ್ ಅವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ ಮುಂದೆ ಈ ವೇದಿಕೆಯಲ್ಲಿ ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆ ನಡೆಯಲಿಕ್ಕಿದೆ. ಈ ಒಂದು ನೃತ್ಯ ಸಿಂಚನ ಕಾರ್ಯಕ್ರಮಕ್ಕೆ ಸಭೆಯನ್ನು ಮುಂದೂಡುತ್ತಿದ್ದೇನೆ. प्रतीक ये तूने बनाया? ಇನ್ನು ಕೆಲವೇ ನಿಮಿಷಗಳಲ್ಲಿ ತಾಲೂಕು ಮಟ್ಟದ ನೃತ್ಯ ಸಿಂಚನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈಗಾಗಲೇ ನೃತ್ಯ ಸಿಂಚನ ಕಾರ್ಯಕ್ರಮದ ತೀರ್ಪುಗಾರರು ಆಗಮಿಸಿದ್ದಾರೆ. ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವಂತಹ ಶ್ರೀ ಉದಯ್ ಕುಮಾರ್ ಲಾಯ್ಲ ಜನಪದ ಕಲಾವಿದರು. ಇವರು ನಮ್ಮ ಹೆಮ್ಮೆ ಸರ್, ತಮ್ಮನ್ನು ವೇದಿಕೆಯ ಮುಂಭಾಗಕ್ಕೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ತೀರ್ಪುಗಾರರಾಗಿರುವಂಥ ಪೃಥ್ವಿ ಕಿರಣ್ ಮೇಡಮ್ ಇದ್ದೀರಿ, ತಮ್ಮನ್ನು ಕೂಡ ವೇದಿಕೆಯ ಮುಂಭಾಗಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿರುವಂತಹ ಲಕ್ಷ್ಮಿ ಮೇಡಮ್ ಕಲಾವಿದರು ತಾವಿದ್ದೀರಿ. ಮೇಡಮ್, ತಮ್ಮನ್ನು ಕೂಡ ವೇದಿಕೆಯ ಮುಂಭಾಗಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ತಾಲೂಕು ಮಟ್ಟದ ನೃತ್ಯ ಸಿಂಚನ ಸ್ಪರ್ಧೆಯಲ್ಲಿ ಪ್ರಥಮವಾಗಿ 1 ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಯಲಿಕ್ಕಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸ್ಪರ್ಧಾ ಕಾರ್ಯಕ್ರಮ ನಡೆಯಲಿದ್ದು
ಎಲ್ಲ ಪೋಷಕ ವರ್ಗದವರಿದ್ದೀರಿ, ಪ್ರೇಕ್ಷಕರಿದ್ದೀರಿ, ನಮ್ಮ JC ಅಭಿಮಾನಿಗಳಿದ್ದೀರಿ, ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. Raga Fellow and get Gamaja Sudha Maya Samani Gamaja Sudha Maya Samani Gamaja Sudha Maya Gana Samani Gamaja Sudha Maya Gana Samani Gamaja Sudha Maya Gana Vichakshana Gunashila Dayala Valama Palaya Samajavara Gamana Samani Gamaja Sudha Maya Gana Vichakshana Gunashila Dayala Valama Palaya Samajavara Gamana Samajavara Gamana Sadhu Hed Samajavara Gamana Sadhu Hed Samajavara Gamana Sadhu Hed Samajavara Gamana Sadhu Hed Sara Sabja Pala Karatita Vikyata Samajavara Shiro Matrija Sapta Swaranada Chaladipa Veda Shiro Matrija Sapta Swaranada Chaladipa Veda Shiro Matrija Sapta Swaranada Chaladipa Svikrita Yadava Kula Murali Svikrita Yadava Kula Murali Svikrita Yadava Kula Murali Vadana Yadava Kula Murali Vadana Vinoda Mohanagara Yagara Javara Gamana
ವಿಖ್ಯಾತ ಸಾಮಜವರ ಗಮನ ತನಿ ಧನಿ ದ ಮಗ ಸಗನಿ ಸಾಮಜವರ ಗಮನ ನಿಧನಿ ನ ಮಗ ಮನ ಮಗ ಮಗ ಸಗನಿ ಸಗ ಸಾಮಜ ನಿ ಧನಿ ಸಗ ಸಗ ಸಮಗ ಸಗನಿ ಧನಿ ಮದ ನಿ ಸಾಮಜವರ ಸನಿ ಸಾ ಧನಿ ಗಜ ಧನಿ ದ ಮದ ಗ ಮದ ನಿ ಸಾ ಸಮಗ ಸನಿ ಸಾ ದಮಗ ಸಗ ಸಾ ದಮಗ ತನಿ ದ ಧನಿ ಮದ ಧನಿ ಸಗ ಧನಿ 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 ದ ಮದ ಮಾಮ ದಮ ಧನಿ ದ ಮದ ನಿ ಧನಿ ಧನಿ ಸಗ ಸಗ ಗ ದ ದಮ ಮಗ ಗ ನಿ ನಿ ದ ದ ಮ ಸ ಧನಿ ನಿ ದ ದ ಸ ಮದ ಮದ ಹಲೋ 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 ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದಂತಹ JCI ಮಂಜುಶ್ರೀ ಬೆಳ್ತಂಗಡಿ JC ಸಪ್ತಾಹ 2024 ಸುಧಾಮ ಸ್ನೇಹ ಸಾಧನೆ ಸಮ್ಮೇಳನ ಕಾರ್ಯಕ್ರಮದ ಉದ್ಘಾಟನೆ ಸಂಪನ್ನಗೊಂಡಿದ್ದು ಇದೀಗ ಇಂದಿನ ದಿನದ ಸಾಂಸ್ಕೃತಿಕ ರಸಸಂಚಯತ ನಾವೆಲ್ಲರೂ ದಾಪುಗಾಲಿಡ್ತಾ ಇದ್ದೇವೆ. ಈ ವರ್ಷದ JC ಸಪ್ತಾಹದ ಮೂಲ ಉದ್ದೇಶ ಪ್ರತಿಭಾನ್ವೇಷಣೆ. ನಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಪ್ರತಿಭೆಗಳಿಗೆ ಉತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ ಹಾಗೂ ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ಪೇಪರ್ಸ್ ಗುರುವಾಯಿನಕೆರೆ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರ್ತಕ್ಕಂತಹ ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆ ನೃತ್ಯ ಸಿಂಚನ 2024ಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪರ್ಧೆ ಆರಂಭಗೊಳ್ಳಲಿಕ್ಕಿದೆ. ಸ್ಪರ್ಧೆಯು 3 ಹಂತದಲ್ಲಿ ನಡೀಲಿಕ್ಕಿದೆ. 1ರಿಂದ 5ನೇ ತರಗತಿಯ ವೈಯಕ್ತಿಕ ವಿಭಾಗ, 6ರಿಂದ 10ನೇ ತರಗತಿಯ ವೈಯಕ್ತಿಕ ವಿಭಾಗದ ಸ್ಪರ್ಧೆ, ನಂತರ ಸಮೂಹ ಸ್ಪರ್ಧೆಯು ನಡೀಲಿಕ್ಕಿದೆ. ಕೊನೆಗೆ ಸಾರ್ವಜನಿಕ ವೈಯಕ್ತಿಕ ಹಾಗೂ ಸಮೂಹ ಸ್ಪರ್ಧೆ. ಮೊದಲಿಗೆ ಎಲ್ಲ ವೈಯಕ್ತಿಕ ಸ್ಪರ್ಧೆಗಳನ್ನು ನಾವು ಮುಗಿಸ್ಕೊಳ್ಳಿಕ್ಕಿದ್ದೇವೆ. ತದನಂತರ 6ರಿಂದ 10ನೇ ತರಗತಿಯ ಸಮೂಹ ಸ್ಪರ್ಧೆ ಮತ್ತು ಸಾರ್ವಜನಿಕರಿಗಾಗಿರ್ತಕ್ಕಂತಹ ಸಮೂಹ ನೃತ್ಯ ಸ್ಪರ್ಧೆ ನಡೀಲಿಕ್ಕಿದೆ. ಈಗಾಗಲೇ ಲಾಟ್ಗಳನ್ನು ತೆಗೆದಿರ್ತೇವೆ. ಯಾರಾದರೂ ಲಾಟ್ ಸಂಖ್ಯೆಗಳನ್ನು ತೆಗಿಲಿಕ್ಕೆ ಬಾಕಿ ಇದ್ದರೆ ದಯವಿಟ್ಟು MC ಡೆಸ್ಕಿಗೆ ಬಂದು ತಮ್ಮ ಲಾಟ್ಗಳನ್ನು ತಾವು ಪಡೆದುಕೊಳ್ಬೇಕು. ಆದಷ್ಟು ಬೇಗ ತಯಾರಾಗಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಇಂದಿನ ಕಾರ್ಯಕ್ರಮದ ತೀರ್ಪುಗಾರರನ್ನು ಸಭೆಗೆ ಪರಿಚಯಿಸಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಮೊದಲನೇದಾಗಿ ನಮ್ಮ ಜೊತೆಗಿರುವವರು ಪ್ರಸ್ತುತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಜೊತೆಗೆ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರು ಆದಂಥ ನಮ್ಮ ಊರಿನ ಹೆಮ್ಮೆ ಉದಯ್ ಕುಮಾರ್ ಲಾಯ್ಲಾ ಇವರು. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರು ನಮ್ಮ ತುಳುನಾಡಿನ ಆರಾಧನೆ ಸಂಸ್ಕೃತಿಯ ಆಧಾರಿತವಾಗಿದ್ದುಕೊಂಡು ಜಾನಪದ ಕುಣಿತ, ವೀರ ಪುರುಷರು, ಜಾನಪದ ಆಟಗಳನ್ನು ಒಳಗೊಂಡ ತಮ್ಮದೇ ಆದ ಕಲ್ಪನೆಯ ನಿರ್ದೇಶನದ ತುಳುನಾಡ ಐಸಿರಿ ಎಂಬ ಪ್ರದರ್ಶನವನ್ನು 100ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ನೀಡಿರ್ತಾರೆ. ಮಂಗಳೂರು ಆಕಾಶವಾಣಿ ಕಲಾವಿದರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಾನಪದ ಕಲಾವಿದನಾಗಿ, ದೂರದರ್ಶನ ಚಂದನದಲ್ಲಿಯೂ ಕಲಾವಿದರಾಗಿ, ಹಲವಾರು ವೇದಿಕೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ, ರಾಜ್ಯ ಮಟ್ಟದ ತೀರ್ಪುಗಾರರಾಗಿ ಇವರು ಗೈದಿರುವಂತಹ ಕಲಾ ಸೇವೆ ಅದು ಅಪಾರ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಶ್ರೀಯುತ ಉದಯ್ ಕುಮಾರ್ ಲಾಯ್ಲಾ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಗುರುತಿಸಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ನಮ್ಮ ಜೊತೆಗಿರುವವರು ವಿದೂಷಿ ಶ್ರೀಮತಿ ಪೃಥ್ವಿ ಸತೀಶ್ ಇವರು. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. MA ಹಾಗೂ MED ಪದವೀಧರರಾಗಿದ್ದು ವೃತ್ತಿಯಲ್ಲಿ ಪ್ರಸ್ತುತ ಪ್ರಸನ್ನ ಶಿಕ್ಷಣ ಮಹಾವಿದ್ಯಾಲಯ ಲಾಯ್ಲಾ ಬೆಳ್ತಂಗಡಿಯಲ್ಲಿ ಉಪನ್ಯಾಸಕರಾಗಿ, ಪ್ರವೃತ್ತಿಯಲ್ಲಿ ಭರತನಾಟ್ಯದ ವಿದ್ವತ್ ಪರೀಕ್ಷೆಯನ್ನು ಪೂರೈಸಿ ಕಳೆದ 20 ವರ್ಷಗಳಿಂದ ತಮ್ಮ ಸಹೋದರಿಯರೊಂದಿಗೆ ದೇವಿ ಕಿರಣ್ ಕಲಾನಿಕೇತನ ಎಂಬ ನೃತ್ಯ ಶಾಲೆಯನ್ನು ಮಣಂತ್ಯಾರಿನಲ್ಲಿ ಆರಂಭಿಸಿ ತದನಂತರ ಅದರ ಶಾಖೆಗಳನ್ನು ವೇಣೂರು, ಉಜಿರೆ ಮತ್ತು ಗುರುವಾಯಿನಕೆರೆಗೂ ವಿಸ್ತರಿಸಿ ಪ್ರಸ್ತುತ ಅನೇಕ ಕಲಾಸಕ್ತರಿಗೆ ಭರತನಾಟ್ಯದ ಶಿಕ್ಷಣವನ್ನು ನೀಡ್ತಾ ಇರತಕ್ಕಂಥ ಮಹಾಗುರು. ಇವರ ಸಾಧನೆಗೆ ಕೈಗನ್ನಡಿ ಎಂಬಂತೆ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಗರಡಿಯಲ್ಲಿ ಪಳಗಿ ವಿದ್ವತ್ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ್ದಾರೆ.
ಹಲವಾರು ನೃತ್ಯ ರೂಪಗಳಿಗೆ ನಿರ್ದೇಶನವನ್ನು ಮಾಡಿರ್ತಕ್ಕಂಥ ವಿದುಷಿ ಶ್ರೀಮತಿ ಪೃಥ್ವಿ ಸತೀಶ್ ಇವರು ನಮ್ಮ 2ನೆಯ ತೀರ್ಪುಗಾರರು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ನಮ್ಮ ಜೊತೆಗಿರುವವರು ಕುಮಾರಿ ಲಕ್ಷ್ಮಿ ಇವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹೋಲಿ ರೆಡಿಮರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಪೂರೈಸಿದಂತಹ ಇವರು ಮುಂದೆ ವಾಣಿ ಶಾಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೀತಾರೆ. ನಂತರ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿ ಪ್ರಸ್ತುತ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಲಕ್ಷ್ಮಿ ಇವರು ಇಂದಿನ ನಮ್ಮ ಕಾರ್ಯಕ್ರಮದ 3ನೇ ತೀರ್ಪುಗಾರರು. ಎಲ್ಲ ತೀರ್ಪುಗಾರ ಮಹಾಶಯರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಧ್ಯಕ್ಷರು ಅವರನ್ನು ಗುರುತಿಸಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಉದಯ್ ಕುಮಾರ್ ಲಾಯ್ಲಾ, ನಮ್ಮ ಕಾರ್ಯಕ್ರಮದ ಸಂಯೋಜಕರಾದಂಥ ಹೇಮಾವತಿ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ತೀರ್ಪುಗಾರರನ್ನ ಗುರುತಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ವಿದುಷಿ ಶ್ರೀಮತಿ ಪೃಥ್ವಿ ಸತೀಶ್ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಲಕ್ಷ್ಮಿ ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲ ತೀರ್ಪುಗಾರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ತಾವು ದಯವಿಟ್ಟು ತೀರ್ಪುಗಾರರ ಆಸನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಈ ಸ್ಪರ್ಧೆಯ ನೀತಿ ನಿಯಮಗಳು ಈ ರೀತಿ ಇರ್ತದೆ. ವೈಯಕ್ತಿಕಕ್ಕೆ 3 ನಿಮಿಷಗಳ ಕಾಲಾವಕಾಶ ಇರ್ತದೆ. 3 ನಿಮಿಷಗಳ ನಂತರ ಸಾಂಗನ್ನು ಕಟ್ ಮಾಡ್ತೇವೆ. ದಯವಿಟ್ಟು ಸಾಂಗನ್ನು ಸೌಂಡ್ ಸಿಸ್ಟಮ್ನಲ್ಲಿ ಕೊಡಬೇಕು. ನಿಮ್ಮ ಫೋನಲ್ಲಿ ಕೊಡೋದಾದರೆ ಫೋನನ್ನು ಫ್ಲೈಟ್ ಮೂಡಿಗೆ ಹಾಕಿ ಕೊಡಿ. ದಯವಿಟ್ಟು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಇನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಬರೋದಾದರೆ ಸ್ಪರ್ಧಾರ್ಥಿಗಳಿಗೆ ಯಾವುದೇ ರೀತಿಯ ನೃತ್ಯ ಪ್ರಕಾರಗಳನ್ನು ಆಯ್ದುಕೊಳ್ಳಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಹಾಗಾಗಿ ಜಾನಪದ, ಶಾಸ್ತ್ರೀಯ, ಫಿಲ್ಮ್ ಸಾಂಗ್, ಕಂಟೆಂಪ್ರರಿ, ಹಿಪಾಪ್ ಹೀಗೆ ಯಾವುದೇ ರೀತಿಯ ನೃತ್ಯ ಪ್ರಕಾರಗಳನ್ನು ಸ್ಪರ್ಧಾಳು ಆಯ್ದುಕೊಳ್ಳಬಹುದು. ಅಂಕಗಳ ವಿಂಗಡಣೆ ಈ ರೀತಿಯಾಗಿರ್ತದೆ. ತಾವು ಆಯ್ಕೆ ಮಾಡಿರುವಂತಹ ನೃತ್ಯ ಪ್ರಕಾರ ಅದಕ್ಕೆ ನೀವು ಎಷ್ಟು ನ್ಯಾಯವನ್ನು ಒದಗಿಸಿದ್ದೀರಿ ಅನ್ನೋದನ್ನು ನೋಡ್ತಾರೆ. ಅದರ ಜೊತೆಗೆ ಆ ನೃತ್ಯ ಪ್ರಕಾರಕ್ಕೆ ತಕ್ಕಂತಹ ಹಾಡಿನ ಆಯ್ಕೆ ಇದೆಯಾ, ವೇಷಭೂಷಣಗಳು ಹೇಗಿದೆ ಹಾಗೂ ಒಟ್ಟು ಪ್ರಭಾವ, ಹೀಗೆ 10 10 10 10 ಗ್ರ್ಯಾಂಡ್ ಟೋಟಲ್ 40 ಮಾರ್ಕಿಗೆ ನಿಮ್ಮನ್ನು ಜಡ್ಜ್ ಮಾಡಲಿಕ್ಕಿದ್ದಾರೆ. ಇನ್ನು ಸಮೂಹ ನೃತ್ಯ ಸ್ಪರ್ಧೆಗೆ ಬರುವುದಾದರೆ ಹಾಡಿನ ಆಯ್ಕೆ, ನೃತ್ಯ ಪ್ರಕಾರ, ವೇಷಭೂಷಣ ಮತ್ತು ಒಟ್ಟು ಪ್ರಭಾವದ ಜೊತೆಗೆ ಗ್ರೂಪ್ ಕೋಆರ್ಡಿನೇಷನ್ಗೂ ಕೂಡ 10 ಅಂಕಗಳಿದ್ದು ಟೋಟಲ್ 50 ಅಂಕಗಳಿಗೆ ತೀರ್ಪುಗಾರರು ಸ್ಪರ್ಧೆಗಳನ್ನು ಜಡ್ಜ್ ಮಾಡಿ ತೀರ್ಪು ನೀಡಲಿಕ್ಕಿದ್ದಾರೆ. ಮತ್ತೊಮ್ಮೆ ಎಲ್ಲ ಕಲಾವಿದರನ್ನು, ಕಲಾಭಿಮಾನಿಗಳನ್ನು ಸ್ವಾಗತಿಸ್ತಾ ನೃತ್ಯ ಸಿಂಚನ 2024 ಇದೀಗ ನಮ್ಮ ಮುಂದೆ ಆರಂಭಿಸಲಿಕ್ಕಿದ್ದೇವೆ. ಒಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲ ಕಲಾವಿದರನ್ನು ಸ್ವಾಗತಿಸೋಣ.
ಇದೀಗ 1ರಿಂದ 5ನೇ ತರಗತಿಯ ವೈಯಕ್ತಿಕ ನೃತ್ಯ ಸ್ಪರ್ಧೆ ಆರಂಭಗೊಳ್ಳಲಿಕ್ಕಿದೆ. ಒಂದು ಬಾರಿ ಸ್ಪರ್ಧಾರ್ಥಿಗಳ ಹೆಸರು ಮತ್ತು ಲಾಟ್ ನಂಬರನ್ನು ಅನೌನ್ಸ್ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಪ್ಲೀಸ್ ನೋಟ್ ದ ಪಾಯಿಂಟ್. ನಂತರ ನಾವು ಲಾಟ್ ನಂಬರನ್ನು ಮಾತ್ರ ಕರೀತೇವೆ, ಹೆಸರನ್ನು ಮೆನ್ಷನ್ ಮಾಡೋದಿಲ್ಲ. ಲಾಟ್ ನಂಬರ್ 1 ಅರ್ಜುನ್, ಲಾಟ್ ನಂಬರ್ 2 ದಿಶಾ DA, ಲಾಟ್ ನಂಬರ್ 4 ಲಾಟ್ ನಂಬರ್ 3 ಪ್ರಾಪ್ತಿ, ಲಾಟ್ ನಂಬರ್ 4 ಮಾನ್ಯಶ್ರೀ, ಲಾಟ್ ನಂಬರ್ 6 ವಿಶ್ವಾಸ್, ಲಾಟ್ ನಂಬರ್ 5 ಇರುವುದಿಲ್ಲ, ಲಾಟ್ ನಂಬರ್ 6 ವಿಶ್ವಾಸ್, ಲಾಟ್ ನಂಬರ್ 7 ಯಶ್ವಿ, ಲಾಟ್ ನಂಬರ್ 9 ಲಾಟ್ ನಂಬರ್ 8 ಪರೀಕ್ಷಿತ್, ಲಾಟ್ ನಂಬರ್ 9 ವಿಶಾಲ್ ಎಸ್ ರಾವ್, ಲಾಟ್ ನಂಬರ್ 10 ಸಮನ್ವಿ ನಾಯಕ್, ಲಾಟ್ ನಂಬರ್ 11 ಸಂಪ್ರೀತ್ ಎ, ಲಾಟ್ ನಂಬರ್ 12 ಆಯುಷ್, ಲಾಟ್ ನಂಬರ್ 14 ಲಾಟ್ ನಂಬರ್ 13 ಇರುವುದಿಲ್ಲ, 14 ಕೃತಿ ಎಲ್ ಪೂಜಾರಿ, ಲಾಟ್ ನಂಬರ್ 15 ಇರುವುದಿಲ್ಲ, ಲಾಟ್ ನಂಬರ್ 16 ಸುಮೇಧ, ಲಾಟ್ ನಂಬರ್ 17 ಸುದಿನ್, ಲಾಟ್ ನಂಬರ್ 18 ಪ್ರಣಮ್ಯ, ಲಾಟ್ ನಂಬರ್ 19 ಸಾತ್ವಿಕ್, ಲಾಟ್ ನಂಬರ್ 20 ಶಿವಾನಿ. ತೀರ್ಪುಗಾರರ ಗಮನಕ್ಕೆ ಇದೀಗ 1ರಿಂದ 5ನೇ ತರಗತಿಯ ವೈಯಕ್ತಿಕ ನೃತ್ಯ ಸ್ಪರ್ಧೆಯನ್ನು ಆರಂಭ ಮಾಡಲಿಕ್ಕಿದ್ದೇವೆ. ಕ್ರಮ ಸಂಖ್ಯೆ 1 ಇದೀಗ ನಿಮ್ಮ ಮುಂದೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಕ್ರಮ ಸಂಖ್ಯೆ 1 ನೃತ್ಯ ಸಿಂಚನದ ಮೊದಲ ನೃತ್ಯ. ದಯವಿಟ್ಟು ಮುಂದಿನ ಲಾಟ್ ನಂಬರ್ನವರು ಸೌಂಡ್ ಸಿಸ್ಟಮಲ್ಲಿ ರೆಡಿ ಇರಬೇಕು. വന്നല്ലേ തിരികെ വിട്ടാൻ വന്നല്ലേ തിരുത്തി വയ്ക്കാൻ വന്നല്ലേ വിട്ടം മുന്നല്ലേ ചേട്ടൻ വന്നല്ലേ ചേട്ട ചെയ്യാ വന്നല്ലേ പേട്ട തുള്ളാൻ വന്നല്ലേ വേട്ടയനല്ലേ
is dedicated to all. జారి సిక్కుకుందిరో నాదిల్లు కుమావ రాములో రాములా నన్నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో हुस्न तेरा तौबा 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 जश्नबाजी की शाम है जश्नबाजी की शाम है टिरकिट ताल पे ठुमके लगाए जालिमा टुकुर 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 देखता टुकुर 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 देखता 5 4 3 marriage is fixed I'm ready to take the risk yo I like it. I like it. ಕಲಾವಿದರಿಗೆ ಚಪ್ಪಾಳಿಯನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದೀಗ ಲಾಟ್ ಸಂಖ್ಯೆ 2 ನಿಮ್ಮ ಮುಂದೆ ಲಾಟ್ ಸಂಖ್ಯೆ 3 ತಯಾರಾಗಿರಬೇಕು. ಪೋಷಕರಲ್ಲಿ ವಿನಂತಿ, ದಯವಿಟ್ಟು ಸೌಂಡ್ ಸಿಸ್ಟಮ್ನಲ್ಲಿ ಮೊದಲೇ ತಮ್ಮ ಹಾಡನ್ನು ನೀಡಿರಬೇಕು ಅಂತ ಹೇಳಿ ವಿನಂತಿಸ್ತೇವೆ. ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ಪಾಡಿ ಪೊಗಳುವೆನೋ ಪರಮ ಪುರುಷ ಹರಿ ಪಾಡಿ ಪೊಗಳುವೆನೋ ಪರಮ ಪುರುಷ ಹರಿ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ಕೆಂದವರೆಯನು ಪೋಲುವ ಪಾದಂಗಳು ಧಿಮಿ 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 ಕೆಂದು ಕುಣಿಯುತ್ತಲೀ ಕೆಂದವರೆಯನು ಪೋಲುವ ಪಾದಂಗಳು ಧಿಮಿ 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 ಕೆಂದು ಕುಣಿಯುತ್ತಲೀ ಅಂದುಗೆ ಕಿರುಗೆಜ್ಜೆ ಘಲಿ ಘಲಿವೇನುತ್ತಿರೆ ಅಂದುಗೆ ಕಿರುಗೆಜ್ಜೆ ಘಲಿ ಘಲಿಗೇನುತ್ತಿರೆ ಅರವಿಂದ ನಯನನೆ ಗೋವಿಂದ ನೀ ಬಾರೋ ಅರವಿಂದ ನಯನನೆ ಗೋವಿಂದ ನೀ ಬಾರೋ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯ ತುರುಬಿನ ಮೇಲೆ ನಲಿ ನಲಿಯುವುದಲಿಗ ಮರುಗ ಮಲ್ಲಿಗೆ ಜಾಜಿ ತುಳಸಿಯ ದಂಡೆ ಕರಿ ತುರುಬಿನ ಮೇಲೆ ನಲಿ ನಲಿಯುವುದಲಿಗ
ಮರುಗ ಮಲ್ಲಿಗೆ ಜಾಜಿ ತುಳಸಿಯ ದಂಡೆ ಕರದಲ್ಲಿ ಪಿಡಿದಿಗ ಮುತ್ತಿನ ಚೆಂಡು ಕರದಲ್ಲಿ ಪಿಡಿದಿಗ ಮುತ್ತಿನ ಚೆಂಡು ಸರಸದಿಂದಲಿ ನಲಿದಾಡುತ್ತ ಬಾರೋ ಸರಸದಿಂದಲಿ ನಲಿದಾಡುತ್ತ ಬಾರೋ ಓಡಿ ಬಾರಯ್ಯ ವೈಕುಂಠ ಬದಿನಿಂದ ನೋಡುವೆ ಮನದಣಿಯ. ಜೋರಾದ ಚಪ್ಪಾಳೆ ಬರಲಿ ಲಾಟ್ ನಂಬರ್ 2ಗೆ. ಇದೀಗ ನಮ್ಮ ಮುಂದೆ ಲಾಟ್ ನಂಬರ್ 3. ಪ್ರೇಕ್ಷಕರ ಚಪ್ಪಾಳೆಗೆ ಕಲಾವಿದರಿಗೆ ಅತ್ಯುತ್ತಮವಾದಂತಹ ಉಡುಗೊರೆ. ಪ್ರೇಕ್ಷಕರೆಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಪುಟಾಣಿಗಳನ್ನು ಪ್ರೋತ್ಸಾಹಿಸಬೇಕು. கம்மன் சிங்கு குயின தேடி வந்தான் கிங்கு டைலா டைலா பிபி டும்மு மாலை மாத்தி போடு ரிங்கு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ Something like this. Puspa. ನಾ ಬೆಳಗೆದ್ದು ಕಣ್ಬಿಟ್ರೆ ಕಲಾಸಿ ಪಾಳ್ಯ ಗಾಳಿ 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 ಸುಂಟರ ಗಾಳಿ ರಂಗು 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 ರಂಗೋಲಿ ಜೋರಾದ ಚಪ್ಪಾಳೆ ಬರಲಿ ಪುಟ್ಟ ಕಂದಮ್ಮನಿಗೆ. ಇದೀಗ ಲಾಟ್ ಸಂಖ್ಯೆ 4.
5, 4, 3. Marriage is fixed. I'm ready to take the risk, yo. This song is dedicated to all depressed. ಬಾರೆ ಸೊಕ್ಕು ಸುಂದರೇ ರುಕ್ಕು ರುಕ್ಕು ಮಾಡಿ ಇವಳು ರತ್ನ ಮಂಜರೇ ಏಯ್ ಸಿಕ್ಕು 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 ಬಾರೆ ಸೊಕ್ಕು ಸುಂದರೇ ರುಕ್ಕು ರುಕ್ಕು ಮಾಡಿ ಇವಳು ರತ್ನ ಮಂಜರೇ ಮನಸ್ಸಿಗೆ ಆಸೆನೆ ಭಾರ ಇವಳು ರತ್ನ ಮಂಜರೇ. ಧನ್ಯವಾದಗಳು. ಮುಂದಿನ ಕ್ರಮ ಸಂಖ್ಯೆ 5 ಇದೀಗ ವೇದಿಕೆಗೆ. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ ಮುತ್ತಿನ ಅಂಕಿತ ಬೇಕಲ್ಲು ಬಂದಕ್ಕೆ ನಾನು
నాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి సోకులాడి స్వప్న సుందరి నీ మడత చూపు మా పటేల మల్లె పందిరి రచ్చరాజ కుందె ఊపిరి నీ వంక చూస్తే గుండెలోన డీరి డిరిడిరి కుర్చీని మార్చా పెట్టి ಮುಗ್ಧ ಮನಸ್ಸಿನ ಪುಟ್ಟ ಕಂದಮ್ಮಗಳು ನಮ್ಮ ಮುಂದೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ನಮ್ಮ ತಾಲೂಕಿಗೆ ಆಸ್ತಿಯಾಗಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಸಾಧನೆ ಮಾಡುವಂತಾಗಲಿ ಅಂತ ಹೇಳಿ ಆಶಿಸ್ತಾ ಇದೀಗ ನಮ್ಮ ಮುಂದೆ ಕ್ರಮ ಸಂಖ್ಯೆ 6 ಕ್ರಮ ಸಂಖ್ಯೆ 7 ತಯಾರಾಗಿರಬೇಕು. ತಮ್ಮ ಹಾಡನ್ನು ಸೌಂಡ್ ಸಿಸ್ಟಮ್ ಹತ್ರ ಕೊಟ್ಟಿರಬೇಕು ಅಂತ ಹೇಳಿ ವಿನಂತಿಸ್ತೇವೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ ಹಾಗೂ ನಿಸರ್ಗ ಕರ್ಟನ್ಸ್ ಆ್ಯಂಡ್ ವಾಲ್ ಪೇಪರ್ಸ್. ಇವರಿಗೆ ಪೂರಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ವೇದಿಕೆಗೆ ಕ್ರಮ ಸಂಖ್ಯೆ 7 ಕ್ರಮ ಸಂಖ್ಯೆ 8 ತಯಾರಾಗಿರಬೇಕು. Five, 4, 3, 2, 1. ಮಲ್ಲಿಗವಾಣದೆ ಅಂಬುಗಳೋ ಕಣ್ಣುಗಳ ತುಂಬುಗಳೋ ಅಂಬಿಳಿ ಕೂಡಿದ ನಾಂಬುಗಳೋ ಚಿರಿ ತುಂಬಿಗಳೋ ಮುಲ್ಲ ಮಲರ್ ಮಣಿ ಚೆಂಡುಗಳೋ ನಿಮ್ಮಣಿ ಚುಂಡುಗಳೋ ತೆಂಟೆರೆ ನೆತ್ತುಂಗ ಮಂಟುಗಳೋ ಮುಂಗಿನ ತುಂಡುಗಳೋ
వచ్చుండాయి ఫీలింగ్స్ వచ్చి వచ్చి చంపేస్తుండాయి ఫీలింగ్స్ ఫీలింగ్స్ వచ్చుండాయి ఫీలింగ్స్ వచ్చుండాయి ఫీలింగ్స్ వచ్చి వచ్చి చంపేస్తుండాయి ఫీలింగ్స్ ఫీలింగ్స్ दिखा दूं तुझे मेरा वाला डांस, यह मेरा वाला डांस, तो नाचो। यह मेरा वाला डांस, तो नाचो। यह मेरा वाला डांस। So you think you can dance, ಧನ್ಯವಾದಗಳು. ಇದೀಗ ನಮ್ಮ ಮುಂದೆ ಕ್ರಮ ಸಂಖ್ಯೆ 8 ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಕ್ರಮ ಸಂಖ್ಯೆ 8. When you can't change the girl, change the girl. Now let's listen to the rhythm of Chennai. Super kala. Super kala. Pushpa, Pushparaj. Pushpa, 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 Pushparaj. 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 पुष्पा नाम सुन के फ्लावर समझे क्या? फायर है मैं. తెలుగు అల్ల
ಕನ್ನಡ ಕನ್ನಡ ಮಗ ಇದು ನನ್ನ ಜಾಗ ಮಗ ಇದು ನನ್ನ ಜಾಗ ಮಗ ಇದು ನನ್ನ ಜಾಗ ಅರೆ ಮಗ ಇದು ನನ್ನ ಜಾಗ A big round of applause for the little Sam. Next we have lot number 9 on stage. I request lot number 10, 11 and 12 kindly come to MC desk. Lot number 10, 11, 12 ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸಿಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತೇನೆ. ದಯವಿಟ್ಟು 1 ರಿಂದ 5ನೇ ತರಗತಿಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳು ಬ್ಯಾಕ್ ಸ್ಟೇಜಿಗೆ ಬರಬೇಕು. So now we have lot number 9 on stage. A big round of applause. ಚಪ್ಪಾಳೆ ಸಾಲ್ತಾ ಇಲ್ಲ, ಜೋರಾದ ಚಪ್ಪಾಳೆ ಬರಲಿ. थोड़ा साफ जहा नहीं लगदा है इरादा गुत्त बाली लंबी नहीं रखी है मुट्टे यार ने है देखदा परांदा नहीं हो देखदा पराडा फिगर तो लगदी लटीनो एक बारी दस दो जी इन्ने क्यों शकीनो कल ही तू इटली तो आई मर जानी है ते पर्स तू पेरिस तो मंगाया वैलेंटिनो हाँ तेनू क्यों ना दिखा तेरे तो की सिखा तेरे ते की लिखा हुसन तेरा तौबा 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 ಧನ್ಯವಾದಗಳು. Next we have lot number 10 on stage. ಚಪ್ಪಾಳೆಯೊಂದಿಗೆ ಪುಟಾಣಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಕಲಾಭಿಮಾನಿಗಳ ಚಪ್ಪಾಳೆಯೇ ಕಲಾವಿದರಿಗೆ ಶ್ರೀರಕ್ಷೆ. ಇನ್ನೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಲಾಟ್ ನಂಬರ್ 10 ವೇದಿಕೆಯಲ್ಲಿ.
மெதுவாயே கழுத்துல நீ மணத்திரியே இது அதுதானா I think it's time to come back to normal. Go. Thank you. Next we have lot number 11 on stage. Yeah, proof. हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा 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 तौबा, हुस्न तेरा तौबा 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 तौबा। ले लिया कुड़ी ने दिल साडा, हाले थोड़ा साफ जहा नहीं लगदा इरादा, गुत्त बाड़ी लंबी नहीं रखी है मुट्टे यार ने, है दिखदा परादा नहीं हो देखदा पराडा। हाँ तेनू क्यों ना दिखा, तेरे तो की सिखा, तेरे ते की लिखा, हुस्न तेरा तौबा 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 तौबा। ओम जिमाम जिमाम बिंग बिंग बो, तुम सस्ते न से तार चिपकते छाती से, ओम जिमाम जिमाम बिंग बिंग बो, तुम सस्ते न से तुम तार है ढीली, कौन कसे 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 कौन कसे। ये बहन की बत्तियां बुझा के बस ट्रिप लैंड दो, तुम सस्ते न से तुम सस्ते न से, ये लूप में ट्यून बजा के थोड़ा हिट हो दो, तुम सस्ते न से तुम सस्ते न से। दुनिया की परवाह कदे नहीं करीदा, खुश होके जीना ना कि सड़ मरीदा। कहते हैं इसको जी ओपी शोपी या ओजी, करते हैं सब मोजी हम इसके खोजी। ओम जिमाम जिमाम बिंग बिंग बो, तुम सस्ते न से तार चिपकते छाती से, ओम जिमाम जिमाम बिंग बिंग बो, तुम सस्ते न से तुम तार है ढीली, कौन कसे 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 कौन कसे। പുന്നം കുന്നിലൂടി തീയൂരായിരം വലം വെക്കാം, പുന്നം നിന്നെ നിന്നായമായി ഇടവും വെക്കാം, പുന്നം കുന്നിൽ
ಇಂದಿನ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿಬರಲಿಕ್ಕೆ ಕಾರಣ ನಮ್ಮ ಪ್ರಾಯೋಜಕರು ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ಪೇಪರ್ಸ್ ಗುರುವಾಯನ್ಕೆರೆ. ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಇದೀಗ ವೇದಿಕೆಗೆ ಕ್ರಮ ಸಂಖ್ಯೆ 12. ಸೂರ್ಯನ್ ಪಕ್ಕ ಸುಮ್ಮನೆ ಕುಂತವನಪ್ಪ ಒಬ್ಬ ಗಂಡು, ಲೈಟೇ ಇಲ್ಲದ ಗೇಗಾದೊಳಗೆ ನಡೆದು ಬಂದ ಬೆಂಕಿ ಚೆಂಡು. ನಂಬರ್ ಗಿಲ್ಲದ ಕುರ್ಚಿ ಒಂದು, ನೀವೇ ನಂಬರ್ ಹಾಕ್ರಿ ಒಂದು, ಕಾಲಿನ ಮೇಲೆ ಕಾಲಾಗೋಕೆ ಯಾರ ಅಪ್ಪಣೆ ಬೇಡ ಎಂದು. ದೊಡ್ಡೋದಿಟ್ಟ ಹೆಸರು ನಂದು, ಕೇಳಂಗಿಲ್ಲ ಯಾರು ಬಂದು, ಹೇಳಿ ಕೇಳಿ ರಾಜ ವಂಶ, ಮನಸ್ಸು ಮುಟ್ಟೋ ಹೆಸರು ನಂದು. ಬಹದ್ದೂರ್ ಬಹದ್ದೂರ್. ಹುಟ್ಟೋ ಸೂರ್ಯನ್ ಪಕ್ಕ ಸುಮ್ನೆ ಕುಂತವನಪ್ಪ ಒಬ್ಬ ಗಂಡು, ಲೈಟೇ ಇಲ್ಲದ ಏರಿಯಾದೊಳಗೆ ನಡೆದು ಬಂದ ಬೆಂಕಿ ಚೆಂಡು. ಫ್ರೆಂಡ್ಸು ನಂಗೆ, ಹೋಟೆಲ್ ಹುಡುಗರು ಫ್ಯಾನ್ಸು, ಯಾವತ್ತು ನಂಗೆ ಹೀರೋ ನಾನೇ. ಎದೆಯ ಮೇಲೆ ಹಚ್ಚೆ ಹಾಕ್ಸಿ ಶರ್ಟು ಹರಿದು ತೋರಿಸ್ತಾರೆ, ಆಟೋ ಮೇಲೆ ಸ್ಟಿಕ್ಕರ್ಸ್ ಅನ್ಸಿ ಮೈಕು ಹಿಡಿದು ಕೂಗುತ್ತಾರೆ. ಬಹದ್ದೂರ್ ಬಹದ್ದೂರ್. ಧನ್ಯವಾದ. ತೀರ್ಪುಗಾರರ ಗಮನಕ್ಕೆ ಮುಂದಿನ ಕ್ರಮ ಸಂಖ್ಯೆ 14. ಮುಂದೆ 16, 17, 18, 19 ತಯಾರಿರಬೇಕು. 13 ಕ್ರಮ ಸಂಖ್ಯೆ ಭಾಗವಹಿಸ್ತಾ ಇಲ್ಲ. ಈಗ ಕ್ರಮ ಸಂಖ್ಯೆ 14. ಪೋಷಕರ ಗಮನಕ್ಕೆ 15 ಕ್ರಮ ಸಂಖ್ಯೆ ಕೂಡ ಇರೋದಿಲ್ಲ. 16, 17, 18, 19 ದಯವಿಟ್ಟು ತಯಾರಾಗಿರಿ. ಇದೀಗ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 14 ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. ಪ್ರೇಕ್ಷಕರಿಂದ ಜೋರಾದ ಚಪ್ಪಾಳೆಯನ್ನ ಆಶಿಸ್ತಾ ಇದ್ದೇವೆ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ. ಅದು ಹೇಗೆ? ತಾನಾನಾ
ಧನ್ಯವಾದಗಳು. ಸ್ಪರ್ಧಾಳುಗಳ ಗಮನಕ್ಕೆ 1ರಿಂದ 5ನೇ ತರಗತಿಯ ವಿಭಾಗದಲ್ಲಿ ಕೊನೆಯ 4 ಸ್ಪರ್ಧೆಗಳು ಮಾತ್ರ ಬಾಕಿ ಇದ್ದು ನಂತರ 6ರಿಂದ 10ನೇ ತರಗತಿಯ ವೈಯಕ್ತಿಕ ಸ್ಪರ್ಧೆ ಆರಂಭಗೊಳ್ಳಲಿಕ್ಕಿದೆ. ಲಾಟ್ ಸಂಖ್ಯೆ ತೆಗಿಲಿಕ್ಕಿರುವವರು ಈ ಕೂಡಲೇ ಬರಬೇಕು. ಇದು ತಮಗೆ ಕೊನೆಯ ಕರೆ. ಮುಂದೆ ಕ್ರಮ ಸಂಖ್ಯೆ 16 ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 15 ಇರುವುದಿಲ್ಲ. ಇದೀಗ ವೇದಿಕೆಗೆ ಕ್ರಮ ಸಂಖ್ಯೆ 16. ಮುಂದೆ 17, 18, 19 ತಯಾರಿರಬೇಕು. ఇంకేం కావాలే చాలే ఇది చాలే ఇంకై నువ్వే వచ్చి వాడాలే ఇకపై తిరనాళ్ళే గుండెల్లోన వేగం పెంచావే గుమ్మంలోకి హోలీ తెచ్చావే నువ్వు పక్కనుంటే ఇంతేనేమోనే నాకు గంట ఒక్కో జన్మే మళ్ళీ పుట్టి చేస్తున్నాను ఇంకేం కావాలే మజావాయి నికిరియే పంజు మిఠాయా ఆమా పంజు మిఠాయా అయ్యో పంజు మిఠాయా మజావాయి నికిరియే పంజు మిఠాయా ఆమా పంజు మిఠాయా అయ్యో పంజు మిఠాయా சோஜாவா படுத்துக்குவேன் ஓமடியில சாஞ்சு சும்மா வாட்டமா இருக்கிறிய வாட்டர் பாக்கெட் மூஞ்சி காஞ்ச மிளகா போல நான் இருக்கிறேன்னு காஞ்சி என் மனசு ஒசுப்புறியே நீ மீன போல ஆஞ்சி 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 ಥ್ಯಾಂಕ್ ಯು. ಮುಂದೆ ಕ್ರಮ ಸಂಖ್ಯೆ 17 ವೇದಿಕೆಗೆ 6ರಿಂದ 10ನೇ ತರಗತಿಯ ವೈಯಕ್ತಿಕ ಸ್ಪರ್ಧೆಯ ಸ್ಪರ್ಧಾಳುಗಳಿಗೆ ಇದು ಕೊನೆಯ ಕರೆ. ಮುಂದೆ ಯಾವುದೇ ಲಾಟ್ಸ್ ತೆಗೆಯುವುದಿಲ್ಲ. ಯಾರಾದರೂ ಲಾಟ್ಸ್ ತೆಗಿಲಿಕ್ಕೆ ಬಾಕಿ ಇದ್ದಲ್ಲಿ ದಯವಿಟ್ಟು ಆದಷ್ಟು ಬೇಗ MC ಕೌಂಟರ್ಗೆ ಬಂದು ಲಾಟ್ಸ್ ತೆಗಿಬೇಕು. ಸೊ ನೌ ವಿ ಹ್ಯಾವ್ ಲಾಟ್ ನಂಬರ್ 17 ಆನ್ ಸ್ಟೇಜ್. तेरे बिन जियो नहीं लगता है कि मर गया चले जा चले जा चले जा चले जा
बड़ी दीवानी, धीरे धीरे बन जाए न कोई कहानी। देखो देखो है शाम बड़ी दीवानी, धीरे धीरे बन जाए न कोई कहानी। दिल पर है दिलकश है दिलदार नजारे हैं, आज ज़मीं पर उतरे कितने सितारे हैं। अकलो होश नमी दानम, हम है दिल है और जानम, बस दीवानगी 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 है। तेरा रंग बल्ले बल्ले, तेरी चाल बल्ले बल्ले, तेरा रूप बल्ले बल्ले, तेरे गाल बल्ले बल्ले। देखा तुझे तो मुझे प्यार हो गया, हाय तेरे ख्यालों में ये दिल खो गया। ओ नैयो नैयो, ओ नैयो नैयो, नैयो नैयो मैनू दिल तेरा नैयो चाहिदा। ओ नैयो नैयो मैनू दिल तेरा नैयो चाहिदा। ओ नैयो नैयो मैनू दिल तेरा नैयो चाहिदा, नैयो चाहिदा। एक तू ही मेरे नाल नैयो नैयो जचदा, ओ एक तू ही मेरे नाल नैयो नैयो जचदा। పెద్దాసద పెట్టగు ఊరుద పిలికులు నలిపున పొర్లుతు యానా, ఆసేద కన్నుడు ఊరుద పొన్నులు తెలిపున మర్లుతు యానా। పెద్దాసద పెట్టగు ఊరుద పిలికులు నలిపున పొర్లుతు యానా, ఆసేద కన్నుడు ఊరుద పొన్నులు తెలిపున మర్లుతు యానా। అరే హో గయా నా దీవానా, బల నలిపున యావో జవానా, నన బారి జాలియ నమ్మదే। Thank you. Next we have lot number 18 on stage. ಪೋಷಕರು ದಯವಿಟ್ಟು ಸರಿಯಾದ ಸಮಯಕ್ಕೆ ಹಾಡನ್ನು ನೀಡಿ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತೇವೆ. Please be ready with your audios. തിരിച്ചീവനല്ലേ തിരികെ വിട്ടാൻ വന്നല്ലേ തിരുത്തി വയ്ക്കാൻ വന്നല്ലേ തിട്ടം കൊണ്ടല്ലേ ചേട്ടൻ വന്നല്ലേ ചേട്ട ചെയ്യാവന്നല്ലേ പേട്ട തുള്ളാൻ വന്നല്ലേ വേട്ടയനല്ലേ
ತನುವಾನ ಧನ್ಯವಾದ. ಇದೀಗ ಕೊನೆಯ ಸ್ಪರ್ಧಿ ಲಾಟ್ ನಂಬರ್ 19 ವೇದಿಕೆಯ ಮೇಲೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಲಾಟ್ ನಂಬರ್ 19. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి ఆ కుర్చీని మార్చబెట్టి हुसन तेरा तौबा 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 कुड़ी ने दिल साडा हाले थोड़ा साफ जहा नहीं लगदा इरादा गुत बाली लंबी नहीं रखी है मुट्टे यार ने है देखदा परादा नहीं हो देखदा पराडा हाँ तेनू क्यों ना दिखा तेरे तो की सिखा तेरे ते की लिखा हुसन तेरा तौबा 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 కొంచెం స్పీడ్ ఎత్తు మమ్మే
అది సిన్నగా పోతుంటావో చూడకపోతుంటావో ఇంట్లో చిన్న దాన్ని నేను సుతురాల దాన్నితో చిన్నెలు చూపిస్తావో ఓ పిల్లగా వెంకటేష్ చూడకపోతుంటావో కానకపోతుంటావో నా పిల్లగా వెంకటేష్ చూడకపోతుంటావో కానకపోతుంటావో. ಇಲ್ಲಿಗೆ 1ರಿಂದ 5ನೇ ತರಗತಿಯ ವೈಯಕ್ತಿಕ ಸ್ಪರ್ಧೆ ಸಂಪೂರ್ಣಗೊಂಡಿದೆ. ಎಲ್ಲ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸೋಣ. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇರ್ತಕ್ಕಂಥ ನಮ್ಮ ಪ್ರಾಯೋಜಕರಾದ ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ಪೇಪರ್ಸ್ ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಸ್ಪರ್ಧಾಳುಗಳ ಗಮನಕ್ಕೆ 6ರಿಂದ 10ನೇ ತರಗತಿಯ ವೈಯಕ್ತಿಕ ಸ್ಪರ್ಧೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ. ಹೆಸರು ಮತ್ತು ಲಾಟ್ ನಂಬರನ್ನು ಈಗ ಅನೌನ್ಸ್ ಮಾಡ್ತೇವೆ, ದಯವಿಟ್ಟು ಗಮನಿಸಿ. ಕ್ರಮ ಸಂಖ್ಯೆ 1 ಇರುವುದಿಲ್ಲ, ಕ್ರಮ ಸಂಖ್ಯೆ 2 ಲಿಖಿತ್, ಕ್ರಮ ಸಂಖ್ಯೆ 3 ಇರುವುದಿಲ್ಲ, ಕ್ರಮ ಸಂಖ್ಯೆ 4 ಅನ್ವಿತಾ, ಕ್ರಮ ಸಂಖ್ಯೆ 5 ಚಿಂತನ್, ಕ್ರಮ ಸಂಖ್ಯೆ 6 ತೇಜಸ್, ಕ್ರಮ ಸಂಖ್ಯೆ 7 ಯಜ್ಞಾ ಶೆಟ್ಟಿ, ಕ್ರಮ ಸಂಖ್ಯೆ 8 ವರ್ಷಿಣಿ RS, ಕ್ರಮ ಸಂಖ್ಯೆ 9 ಇರುವುದಿಲ್ಲ, 10 ಕೃತಿ, 11 ಆದ್ಯ, 12 ಧೃತಿ TS, 13 ಖುಷಿ SS, 14 ಇರುವುದಿಲ್ಲ, 15 ವಂಶಿಕಾ, 16 ಇರುವುದಿಲ್ಲ, 17 ವೈಷ್ಣವಿ, 18 ಧನ್ವಿ ಭಂಡಾರಿ. ಪ್ಲೀಸ್ ನೋಟ್, ಮುಂದೆ ಹೆಸರನ್ನು ಹೇಳುವುದಿಲ್ಲ, ಬರೀ ಲಾಟ್ ಸಂಖ್ಯೆಯನ್ನು ಮಾತ್ರ ಕರೀತೇವೆ. ಇದೀಗ ಪ್ರೇಕ್ಷಕರಿಗಾಗಿ ವಿಶೇಷ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ವಸ್ತುಗಳ ನಿಖರ ಬೆಲೆಯನ್ನು ಹೇಳಿ ಬಹುಮಾನ ಗೆಲ್ಲುವಂತಹ ಸ್ಪರ್ಧೆ ನಡೆಸಿಕೊಳ್ಳಲಿಕ್ಕಿದ್ದಾರೆ ಝೋನ್ ಟ್ರೈನರ್ ಹಾಗೂ ಬೆಳ್ತಂಗಡಿ JCS ಮಂಜುಶ್ರೀಯ ಉಪಾಧ್ಯಕ್ಷರಾದಂತಹ JC ಚಂದ್ರಹಾಸ್ ಬಳಂಜ ಇವರು. ಹಲೋ JCI ಬೆಳ್ತಂಗಡಿ ಮಂಜುಶ್ರೀ. ನೋ ಜೋಶೇ ಇಲ್ಲಪ್ಪ, ಅಷ್ಟು ಚಿಕ್ಕ ಮಕ್ಕಳು ಅಷ್ಟೊಂದು ಡ್ಯಾನ್ಸ್ ಮಾಡಿದ್ರು, ಇನ್ನೂ ಕೂಡ ನಂಬರ್ ಆಫ್ ಡ್ಯಾನ್ಸಸ್ ಇದೆ. ಸೊ ಅವರಿಗೆಲ್ಲ ಜೋಶ್ ಬೇಕು ಅಂತ ಹೇಳಿದ್ರೆ ಒಂದು ಜೋರಾದ ಜೋಶ್ ಬರಲೇಬೇಕು. 3, 2, 1 ಹಿಯರ್ ವಿ ಗೋ. ಹಲೋ JCI ಬೆಳ್ತಂಗಡಿ ಮಂಜುಶ್ರೀ. ಎಸ್, ಸೊ ಇದೇ ರೀತಿ ಜೋಶ್ ಇರಲಿ. ಇನ್ನೂ ಆ್ಯಕ್ಚುಲಿ ಡ್ಯಾನ್ಸ್ ಧಮಾಕ ಇದೆ, ಬಿಕಾಸ್ ಇನ್ನು ಮುಂದಕ್ಕೆ ಇಂಡಿವಿಜುವಲ್ ಮತ್ತು ಗ್ರೂಪ್ ಡ್ಯಾನ್ಸ್ ಇದೆ. ಸೊ ಹಾಗಾಗಿ ಅದ್ಭುತವಾಗಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಗೊಂದು ಸ್ವಲ್ಪ ಮಜಾ ಕೊಡುವಂಥ ಒಂದು ಸೀರೆಯನ್ನು ಹಿಡ್ಕೊಂಡು ಬಂದಿದ್ದೀನಿ. ಈ ಸೀರೆಯ ನಿಖರವಾದ ಬೆಲೆಯನ್ನು ಹೇಳಿ ಇವತ್ತು ಈ ಸೀರೆಯನ್ನು ಯಾರು ತಗೊಂಡು ಹೋಗ್ತಾರೆ ಅಂತ ನೋಡುವಂಥ ಟೈಮ್. ಸೊ ಹಾಗಾಗಿ ನೀವೆಲ್ಲರೂ ಕೂಡ ರೆಡಿ ಇದ್ದೀನಿ ಅಂತ ಹೇಳ್ತಾ, ದರ್ ಇಸ್ ಓನ್ಲಿ ಒನ್ ಕಂಡೀಷನ್ ಇದೆ, ಸಿಂಪಲ್ ಆಗಿರುವಂಥ ಒಂದೇ ಕಂಡೀಷನ್, JC ಅವರು ಮಾತ್ರ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕಿಲ್ಲ ಅಷ್ಟೇ. ಸೊ JC ಏತರರು ಇದರಲ್ಲಿ ಭಾಗವಹಿಸಬೇಕು, ನಮ್ಮೊಂದಿಗಿರುವಂಥ ಆಡಿಯನ್ಸ್ ಇದರಲ್ಲಿ ಭಾಗವಹಿಸಬೇಕು. ಸೊ ಹಾಗಾಗಿ ನಾನು ನಿಮ್ಮ ಬಳಿ ಬರ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದರೆ ಅಣ್ಣ ನನ್ನನ್ನು ಏನು ಕಾಣಿಸ್ದಾಗ ಮಾಡ್ತಾನೆ, ಫುಲ್ ಲೈಟ್ ಹಾಕಿಬಿಟ್ಟು ಅವ್ರು ಏನು ತೋರಿಸೋದೇ ಇಲ್ಲ ನನಗೆ. ಸೊ ಸುಂದರವಾಗಿರುವಂತಹ ಸೀರೆ ಮೈಸೂರಿಂದ ತಗೊಂಡು ಬಂದಿರುವಂಥದ್ದು. ಸೊ ಹಾಗಾಗಿ ಈ ಸೀರೆಯ ನಿಖರವಾದ ಬೆಲೆಯನ್ನು ಹೇಳಿ ಯಾರು ತಗೊಂಡು ಹೋಗ್ತಾರೆ ಅಂತ ನೋಡುವಂಥದ್ದು. ನಿಮಗೆ ಇನ್ನೂ ಕೂಡ ಈ ಸೀರೆಯ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದರೆ ನಮ್ಮ ಸಪ್ತಾಹದ ಸಂಯೋಜಕರು ಬರ್ತಾರೆ, ಹೇಮಾವತಿ ಮ್ಯಾಮ್ ಬನ್ನಿ ಮೇಡಮ್. ಇದರ ಸೆರಗು ಮತ್ತು ಹೆಂಗಿದೆ, ಏನು ಕಲರ್ ಇದೆ ಎಲ್ಲವೂ ಕೂಡ ಅವ್ರು ತೋರಿಸ್ಕೊಂಡು ಹೋಗ್ತಾರೆ ನನ್ನ ಜೊತೆ ಹೆಲ್ಪ್ ಮಾಡಲಿಕ್ಕೆ. ಕರೆಕ್ಟ್ ಅಲ್ಲ ಮ್ಯಾಮ್? ಅವ್ರು ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾರೆ, ಆದರೂ ಕೂಡ ಪರವಾಗಿಲ್ಲ. ನೋಡಿ ಚೆನ್ನಾಗಿದೆ, ಮಿಕ್ಸ್ಡ್ ಕಲರ್ ಇದೆ. ಎಷ್ಟಾಗಿರಬಹುದು? 1650 ಗೊತ್ತಾಯ್ತಲ್ಲ. ಹೆಣ್ಮಕ್ಳು 1500ಗಿಂತ ಮೇಲ್ ಮಾತ್ರ ನೋಡೋದು, ಅದ್ರ ಕೆಳಗಡೆ ನೋಡೋದೇ ಇಲ್ಲ. ಸೊ ಫಸ್ಟ್ ಶಾರ್ಟ್ ಏನಿದ್ರು 1650 ನೇರವಾಗಿ. ಸರ್ ನೀವು ಕೂಡ ಹೇಳ್ಬೋದು, ಹೈಯೆಸ್ಟ್ ಬಿಲ್ ಪೇ ಮಾಡೋದು ನಾವೇ ಅಲ್ವಾ, ಅದಕ್ಕೆ 750 ನೋಡಿ ಒಪ್ಕೊಂಡ್ರಾ? ಹೆಣ್ಮಕ್ಳು 1500, ನಾವೇನಿದ್ರು 750. ಕೆಳಗಡೆ ಬಂದು ಮಾತಾಡ್ತೀವಿ ಯಾವತ್ತೂ ಕೂಡ. ಎಸ್ ಏತು ತೂಪರ್. ಓ ನಿಕ್ಲು ಒಂತೆ ಪೊರ್ತು ಪಣ ಉತ್ತದ ಪನ್ ಪವನ್ ಪರ್ ನಿಕ್ಲು ರೇಟ್ ಇಜ್ಜಿ ಮೇಡಮ್ ಐಟಿ ಏತು ನಾಂಡಲ ಎಷ್ಟು? 2500 ತಹದ ಅವಸ್ಥೆ ಬುಕ್ ಓಡೆ ಸಂಬಳಿ ಯಾವನ. ಎಸ್ ಮೇಡಮ್ ಪಲ್ಲೆ 800 ಎಷ್ಟು ಮೇಡಮ್? 1200. ಸರ್ ನೀವೊಂದು ಬಿಡಿ 900 ಎಂಕಲ್ ಪೋಪುನ ಇಜ್ಜಿ 1000 ಮಿತ್ತು ತತ್ತಂಡ 900 ಇರ್ಲ ಪನ್ಪರೆ
650. 650 ಈರೇಪ ಸೀರೆ ತಿತ್ತು ನೀ ಎಸ್ ಎನಿವನ್ ಗೆಸ್ ಆಕಲಿ ಸೀರೆನೇ ತುತ್ತನ ಬಡ್ಸಿಂದ ಆತನು ಅವರಾ ಮೇಡಮ್ ನಿಮಗೆ ವಿನ್ ಆದರೂ ಕೊಡೋದಿಲ್ಲ ನಾನು 1500 ಮೇಡಮ್ ಅವ್ರು ನೋಡ್ತಾ ಇದ್ದಾರೆ ಮೆಟೀರಿಯಲ್ ಚಂದ ಇದ್ರೆ ಹೇಮಾವತಿ ಮೇಡಮ್ ಜೊತೆ ಹೇಳಿಬಿಟ್ಟು JC ವೀಕಿನ ಲಾಸ್ಟಿಗೆ ಅದು ತರಿಸುವ ಅಂತ ಮೇಡಮ್ ಎನಿ ಐಡಿಯಾ ಮೇಡಮ್ 1200 ಸರ್ ಮೇಡಮ್ ಸರ್ ಹೇಳ್ತಾರೆ ಈ ರಾಂಜನ್ ಅಂಚಿಪ್ ನಮ್ಮ ಫಸ್ಟ್ ಬೋರ್ಡು ಎಸ್ 999 ₹1 ಕಮ್ಮಿ ನಲ್ಲ ಪೋತುಜಿ ರಾಂಜನಕಲು 1,000 ಮುಟ್ಟುರಣ ಇಜ್ಜಿ ಮೇಡಮ್ ಮೂಲಲೇರು ಗೋರ್ದು ಬನೋದಲ್ಲೇರು ಎಸ್ ಮ್ಯಾಮ್ 400. ಎಂಕಲೊಟ್ಟಿಗೆ ಉಲ್ಲೇರು ಕಡಿಮೆ ದಾರ್ಲ ಈರು ದಾಯ್ತೆ ಇರ್ಬೇಕಾ 400 ಮೇಡಮ್ ಅಕ್ಕ ಬನ್ಲೆ ಅರ್ಬನ್ ಪೇರಿಗೆ ಸರ್ ತುಕ 1150 ಅತ್ತ ಏನು ಕಾಲಿಂಚ ಮುಟುತುಣ ನಿಕ್ಲಿಗೆ ಎಂಚ ರೇಟ್ ಗೊತ್ತಾಪುಂಡು ಹಾಂ ಅಕ್ಲಿಗೆ ಬರ್ಚಿ 1350 ಎಸ್ ಸರ್ 900 ಪನ್ಲೆ ಎಸ್ 850 800 ಚೇಂಜ್ ಮಾಡ್ತಾರಾ ಓಕೆ ಪನ್ಲೆ ಮೇಡಮ್ 900 ಇರ್ಲ ಬನ್ಪರೆ 2200. ಏರ ಬಂದು ಕೋರ್ನಿರಿಗೆ 2200 ಈರೆ ಬನ್ನನಾ ಭಯಂಕರ ಮಾರೆ ಎಷ್ಟು ಮೇಡಮ್ 850 850 1600 2000 999 ನಿಮ್ಮೆರಡು ತೋಚ್ಪಲೆ ಮೇಡಮ್ ಅವರ ಹೇಮಾವತಿ ಮೇಡಮ್ ಇಮ್ಮೆರಗು ತೋಚ್ಪಲೆ ಆರು ನಾನು ಎಲ್ಲಂಜಿ ಮಸ್ತ್ ಸೀರದೆ ತಗೋರೋಂಡು ಪನ್ಲೆ ಈರೆಗೆ ತುಲ್ ರೇಟ್ ಮಿನಿ ಗೊತ್ತನ್ನೋದಿಲ್ಲ ನಿಖಿಲ್ ಪದ್ಯ ಮಾತ್ರ ಅನ್ನ ಸೀರಿಯಲಿ ಹುಡುಗಿ ಹುಡುಗರು ಬಾರದು ಪನ್ಲೆ 1470 ಭಯಂಕರ ಮಾರ ಎಸ್ 750 ಅವರಿಗೆ ಸೀರೆ ಕೊಟ್ಟ ಅಭ್ಯಾಸ ಯತಿಶನ್ನೇ ಮನ್ಪೇರು ಕರೆಕ್ಟ್ ಅದು ಎಸ್ ಮೇಡಮ್ 650 ಓಕೆ 550 550 ಓಕೆ ಹೆಚ್ಚಿನ ಎಂಗ್ಲು ಸತ್ಯ ಬಂದ್ಬಿಡ ಟೆನ್ಷನ್ ಅಲ್ಪ ಹಚ್ಚಿ ಎಸ್ 1010 ಅದು 10 ಹೇಳ್ತಿರ್ದು ಭಯಂಕರ ಮಾರೆ 1010 ಎಸ್ ಮ್ಯಾಮ್ 499 ಓಕೆ 499 ಪಳ್ಳೆನ ಏತಿಪ್ಪು ಏತು ಕೊರಳಿ 755 ಕೊರನ ತಿಕ್ಕುವ ಪಾಸೆ ಅಂಚಂಡ ಎಸ್ 1250 ಎನಿವನ್ ಏರನ್ಲು ಉಳ್ಳರಾ ಖಾಲಿ ರೇಟ್ ಬಂದು ಪುನಃ ಸೀರೆ ಕೊಣ ಪುನಃ 950 ಮೇಡಮ್ ಇಲ್ಲಿ ತುಂಬ ಜನ ಇದ್ದಾರೆ ಎಸ್ ಹೇಳಿ 620 ಎಲ್ರದ್ದು ಸೇಮ್ ಆನ್ಸರಾ 680 ನಿಕ್ಲ ಅಡ್ಡು 30 ಜಾಸ್ತಿ ಮಲ್ತೆ ಬಂದು ಕರೆಕ್ಟ್ ಮಲ್ಲಿ ಮೈಸೂರಲ್ಲಿ ಕಡಿಮೆ ಇರುತ್ತೆ ಸೊ ನೀವು ಹೇಳಿ ಎಷ್ಟು ಅಂತ ಹಾಗಾದ್ರೆ ಒಂದು 530 ಓಕೆ 400 ಇಲ್ಲಿ ಒಂದು 530 ಎಸ್ ಇಲ್ಲಿ ಎಷ್ಟು ರೇಟ್ ಮೇಡಮ್ ಅಣ್ಣನ ಕ್ಲೇತ್ ಬಂಡೀರ್ 450 ಎಷ್ಟೆಷ್ಟು 750 ಎಷ್ಟು 300 ಸರ್ ಬರಲಿ ಆಯ್ತು 3000 ಇರ್ ಕಾಸ್ಟ್ಲಿ ಮಾರ ಯಾರು ಎಸ್ ತೂವಡಿಗೆ ಮೇಡಮ್ ಬಲೆ ತೂವಡಿಗೆ ಮುಟ್ಟುದು ಸೀರೆ ದೆತ್ತು ಕೊರ್ದು ಅಭ್ಯಾಸ ಉಂಡರಿ ಓಲ ನೀರು ಸೀರೆ ದೆಪ್ಪುಡಿ 480 ಎಸ್ ಮುಲ್ಪೇರ ಪಂಡೀರ್ 350 ಎಸ್ ಎನಿ ಆನ್ಸರ್ ಏತಮ್ಮ ದೆತ್ತು ಕೊಡ್ತಾನೆ ಎರಗಲ್ಲ ನಿಜತಾ 600 ಬಾಲೆ ಪಲ್ ಎಷ್ಟು ಎನ್ಮನೂದು ಹೇಳಿ
1800. 2800. ಎಷ್ಟು ಈರ್ ಏತ್ ಪಾನ್ಪಾರ್? ಎಸ್ ಮ್ಯಾಮ್. 420. ಎಷ್ಟು 680ಯಾ? 1000 ಏತ್ 680 350. ಆಕ ಮೇಡಮ್ ಅಲೆ ಮುಲು ಗೋಡ್ ಗೋಡ್ದಿಲ್ಲ ತೊಂದ್ರೆ ರೀ ಬೆಲೆ 100 ಬೆಲ್ಟೆ ದಿಕ್ಕು 150 ರೂಪಾಯಿಗೆ 1200. ಹಾಂ ಹೋಲ್ಸೇಲಿಗೆ ಮಾರ್ಬೇರು ಕಾರ್ಲ ಒಟ್ಟಿಗೆ ಸೇಲ್ ಆವಡಾತಿ ಮಾರ್ನಾರು 530. 501 530 530. ಎಸ್ 420 ಸರಿ ಅನ್ಬಿಡ್ಲಿ. ನನ್ನೊಂಜಿ ರೇಟ್ 555. ಓಕೆ ಲಾಸ್ಟ್ ಒಂಜಿ ಅರ್ಜೆಂಟ್ ಬರ್ಪೆ ಓಕೆ ಜನ್ ಸ್ಟಾಪ್ ಮಲ್ಪೆ. ಎಸ್ ಮ್ಯಾಮ್ 1150. ಎಸ್ 400. ಓಕೆ ಸೊ ನಮ್ಮ ಏತೊಂದಿತ್ತ ತೂಪು ನಂಚಿತ್ನ ಟೈಮ್ ಅನ್ಸಂಡ ಮಾತ ಪನ್ಪರಾತನ ಯಾನ್ ಏರಗಿಂದು ಸೀರೆ ಗೊರ್ಪುಣಿ ಏತೆರ್ದು ಮಿತ್ ಈಜಿ ನಿಖಿಲ್ ಪನ್ನೆಟ್ಟು ಆಲ್ಮೋಸ್ಟ್ ಮುಟ್ಟ ಉಲ್ಲೇರು ನಿಖಿಲ್ ಪನ್ನೆಟ್ಟೆ ಮುಟ್ಟ ಉಲ್ಲಾರು ನಿಖಿಲ್ ಪನ್ನೆಟ್ಟೆ ಮುಟ್ಟ ಉಲ್ಲೇರು ಸೊ ಅಂಚದ ಯಾನ್ ಕೂಡ ಪಂಡ ಆಪುಜಾವ್ ತಪ್ಪಾಪು ಐಕೋಸ್ಕರ 470ಗೆ ಮ್ಯಾಮ್ ಒಲ್ಲೇರು. ಎಸ್ ಮ್ಯಾಮ್ ನಮ್ಮ ಇತ್ತ ರೇಟ್ನು ತೊಜಿಪವನ ಚಿತ್ನ ಟೈಮು ಆ್ಯಕ್ಚುಲಿ ಇವಾಗ ನನ್ನ ಕೈಯಲ್ಲಿ ರೇಟ್ ಎಷ್ಟು ಇದೆ ಅಂತ ಇದೆ. ಈ ಸೀರೆಯ ನಿಖರವಾದ ಬೆಲೆ 530 ರೂಪಾಯಿ. ಈ ರೇಟ್ನ ಫಸ್ಟ್ ಹೇಳಿದವರು ನಮ್ಮ ಡ್ಯಾನ್ಸರ್ ಬ್ರದರ್ ಇದ್ದಾರೆ. ಮೈಸೂರಲ್ಲಿ ಸೀರೆ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಎಕ್ಸಾಕ್ಟ್ ರೇಟ್ ಹೇಳಿರುವಂಥದ್ದು 530. ಧೀರಜ್ ಅವರು ಫಸ್ಟಿಗೆ ಎಕ್ಸಾಕ್ಟ್ ರೇಟ್ ಹೇಳಿದ್ದಾರೆ 530 ಅಂತ. ಆಣತ್ತ ಸೀರೆ ತೆತ್ತುಕೊರ್ ಪುಣ್ಣಕ್ಲೆ ಆಂಜನಕ್ಲೆ ಯಾರಿಗೆ ಸೀರೆ ತೆಗೆದುಕೊಟ್ಟಿದ್ದೀರಾ? ಅಮ್ಮನಿಗೆ. ಹೆಡ್ ಡ್ಯಾನ್ಸರ್ ಪಂಡೇರಾರು. ಸೊ ಈ ಒಂದು ಸೀರೆಯನ್ನು ಇದೀಗ ನಮ್ಮ ಧೀರಜ್ ಅವರಿಗೆ ಕೊಡುವಂಥ ಟೈಮ್. ನಮ್ಮ ಅಧ್ಯಕ್ಷರು ದಂಪತಿ ಸಹಿತ ಬರಬೇಕು ವೇದಿಕೆಗೆ. ರಂಜಿತನ್ನ ಪಿದೆ ಉಳ್ಳೇರಾ ಇನ್ನೊಂದಿಲ್ಲೇರಾ? ಅದೇ ರೀತಿ ನಮ್ಮ ಸಪ್ತಾಹದ ಸಂಯೋಜಕರು ಕೂಡ ಬರಬೇಕು ವೇದಿಕೆಗೆ. ಹೇಮಾವತಿ ಮೇಡಮ್, ಶ್ರುತಿ ಮೇಡಮ್, ಎಸ್ ಒಂದು ಜೋರಾದ ಕೈ ಚಪ್ಪಾಳೆ ಬರಬೇಕು ಧೀರಜ್ ಅವರಿಗೆ. ಸೊ ಸೀರೆಯ ನಿಖರವಾದ ಬೆಲೆಯನ್ನು ಹೇಳಿ ಗಂಡು ಮಕ್ಕಳೇ ಸೀರೆ ತೆಗೆಸ್ಕೊಡೋದು, ಗಂಡು ಮಕ್ಕಳೇ ಡ್ರೆಸ್ ತೆಗೆಸ್ಕೊಡೋದು ಅಂತ ಹೇಳೋದಕ್ಕೆ ಇವರು ಪ್ರೂವ್ ಮಾಡಿದ್ದಾರೆ ಇವತ್ತು. ಸೊ ನೀವು ಹೇಳ್ತೀರಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ, ಗಂಡು ಮಕ್ಕಳು ಕೂಡ ಸ್ಟ್ರಾಂಗ್ ಇದ್ದೇವೆ ನಾವು ತೋರಿಸ್ತಾ ಇದ್ದಾರೆ. ಎಸ್ ಬ್ರದರ್ 100%. 100%. ಎಸ್ ಮ್ಯಾಮ್ ಚಪ್ಪಾಳೆ ಬರಬೇಕು. ಒಂದು ಕಂಗ್ರ್ಯಾಚುಲೇಷನ್ ಧೀರಜ್, ಥ್ಯಾಂಕ್ ಯು ಸೋ ಮಚ್. ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೆ ಬರ್ತೇವೆ ಇದೇ ರೀತಿ, ಬಟ್ ಏನು ಐಟಮ್ ಅಂತ ನಾನು ಹೇಳೋದಿಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇರಿ ಯಾರೆಲ್ಲ ಬರುವಂಥವ್ರು. ಸೊ ಇನ್ನು ಮುಂದಕ್ಕೆ ತೀರ್ಪುಗಾರ ರೆಡಿ ಇದ್ದಾರೆ, ನಾವು ಮುಂದಿನ ಸೆಗ್ಮೆಂಟ್ ಕಡೆಗೆ ಹೋಗ್ತಾ ಇದ್ದೇವೆ. ಎಸ್ ಇದೇ ರೀತಿ ಚಪ್ಪಾಳೆ ಕೊಡ್ತಾ ಇರಿ, ಪ್ರೋತ್ಸಾಹ ಮಾಡ್ತಾ ಇರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ JC ಚಂದ್ರಹಾಸ್ ಬಳಂಜ ಹಾಗೂ ಸಹಕರಿಸಿದ ಹೇಮಾವತಿ ಇವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನೊಂದು ಪ್ಲೀಸ್ ನೋಟ್ ದ ಪಾಯಿಂಟ್, ನೀವು ಎಷ್ಟೇ ಸೀರೆ ತಗೊಂಡ್ರು ಉಡಬೇಕು ಹುಡುಗಿಯರೇ. ಸೊ ವಿ ಆರ್ ಆಲ್ವೇಸ್ ಸ್ಟ್ರಾಂಗ್. ಹೆಣ್ಮಕ್ಳೇ ಥ್ಯಾಂಕ್ ಯು ಸೋ ಮಚ್. ಸೊ ವಿಲ್ ಕಂಟಿನ್ಯೂ. 6ರಿಂದ 10ನೇ ತರಗತಿಯ ವೈಯಕ್ತಿಕ ನೃತ್ಯ ಸ್ಪರ್ಧೆಯನ್ನು ಆರಂಭಿಸ್ತಾ ಇದ್ದೇವೆ. ಜಡ್ಜಸ್ ಪ್ಲೀಸ್ ನೋಟ್, ಲಾಟ್ ನಂಬರ್ 1 ಇಲ್ಲ, ಲಾಟ್ ನಂಬರ್ 2ರಿಂದ ಸ್ಪರ್ಧೆಯನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ವೇದಿಕೆಗೆ ಕ್ರಮ ಸಂಖ್ಯೆ 2. ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ ಹಾಗೂ ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ ಪೇಪರ್ಸ್ ಗುರುವಾಯನ್ಕೆರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಪೋಷಕರು ದಯವಿಟ್ಟು ಗಮನಿಸಿ, ನಿಮ್ಮ ಆಡಿಯೋ ಸಾಂಗನ್ನು ಆದಷ್ಟು ಬೇಗ ಸೌಂಡ್ ಸಿಸ್ಟಮ್ ಹತ್ರ ತಗೊಂಡು ಬರಬೇಕು. ಮುಂದಿನ ತಯಾರಿ ಕ್ರಮ ಸಂಖ್ಯೆ 4. Five, 4, 3. ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಪರಿವಾಳು 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 MTV ಸುಬ್ಬುಲಕ್ಷ್ಮಿಗೆ ಪರಿವಾಳು ಪರಿವಾಳು. Where is the pen drive? ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇರಲ್ಲ, 3 ಜನ ಬರೀ ಗನ್ ಡ್ರೈವರ್ಸೇ. ಮುಂದೆ ಬರ್ರ ಮುಂದೆ ಬರ್ರ. जागे जागे सोई ना मैं सारी रात तेरे लिए, भीगी भीगी पलके मेरी उदास तेरे लिए झूम दीवाना बनके तेरे लिए, वादा है मेरा मैं हूँ तेरे लिए, होना कभी तू जुदा तेरे लिए, झूम दीवाना बनके तेरे लिए, वादा है मेरा मैं हूँ तेरे लिए, होना कभी तू जुदा. जागे जागे सोई ना मैं सारी रात तेरे लिए, अखियां बिछाई मैंने तेरे लिए, दुनिया भुलाई मैंने तेरे लिए. ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಮುಂದೆ ಕ್ರಮ ಸಂಖ್ಯೆ 4. ಕ್ರಮ ಸಂಖ್ಯೆ 3 ಇರುವುದಿಲ್ಲ, ಕ್ರಮ ಸಂಖ್ಯೆ 4. ಪೋಷಕರ ಗಮನಕ್ಕೆ ದಯವಿಟ್ಟು ಒಂದು ಸಂಖ್ಯೆ ಮುಂಚಿತವಾಗಿ ಸೌಂಡ್ ಸಿಸ್ಟಮ್ನಲ್ಲಿ ತಯಾರಿರಬೇಕು ಅಂತ ಹೇಳಿ ವಿನಂತಿಸ್ತಾನೆ. ಹಾಗೆ ಸ್ಟೇಜಿನ ಕೆಳಗಡೆ ಮುಂದಿನ 3 ಸ್ಪರ್ಧಾಳುಗಳಿಗಾಗಿ ಆಸನವನ್ನು ಇರಿಸಲಾಗಿದೆ. ದಯವಿಟ್ಟು ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಮುಂದಿನ ಕ್ರಮ ಸಂಖ್ಯೆ 5 ಆದಷ್ಟು ಬೇಗ ವೇದಿಕೆಯ ಬಳಿಗೆ ಬರಬೇಕು. ಕ್ರಮ ಸಂಖ್ಯೆ 6 ಮತ್ತು 7 ವೇದಿಕೆಯ ಬಲಭಾಗದಲ್ಲಿ. 5, 4, 3, 2, 1. Yeah.
the game I wanna play. I am creeping. So seductive. कैसे बताऊं तुझे बात जिया की जानो मैं तो जानो सारी चाल पिया की नैन मेरा टूटे लूटे कभी अट गए मुझे सजना थोड़ी परिमां ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 5 ಇರುವುದಿಲ್ಲ, 6. 1 ಇರಲಿಲ್ಲ, 2, 3 ಇರಲಿಲ್ಲ, 4, ಈಗ 5 ಇಲ್ಲ, 6. ಕ್ರಮ ಸಂಖ್ಯೆ 6 ಇದೀಗ ವೇದಿಕೆಗೆ. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 7 ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಾರೆ. ಈಗ ಕ್ರಮ ಸಂಖ್ಯೆ 8.
ದಯವಿಟ್ಟು ಎಲ್ಲ ಸ್ಪರ್ಧಾಳುಗಳು ತಮ್ಮ ವೇಷಭೂಷಣ ಹಾಗೂ ಸಾಂಗನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ಅಟ್ಲೀಸ್ಟ್ ಒಂದು ಸ್ಲಾಟ್ನ ಹಿಂದೆ ಆದರೂ ಸೌಂಡ್ ಸಿಸ್ಟಮ್ ಹತ್ರ ಬಂದು ರೆಡಿ ಇರಬೇಕು. ಕಾರ್ಯಕ್ರಮವು ಸಮಯಕ್ಕೆ ಸರಿಯಾಗಿ ನೆರವೇರಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತೇವೆ. ಕ್ರಮ ಸಂಖ್ಯೆ 8 ಸಾಂಗ್ ಇನ್ನೂ ಕೊಟ್ಟಿರುವುದಿಲ್ಲ. ಕ್ರಮ ಸಂಖ್ಯೆ 8 ದಯವಿಟ್ಟು ಕೆಳಗೆ ಬನ್ನಿ. ಸಾರಿ. Please be ready with your audios. Next we have lot number 10. ತೀರ್ಪುಗಾರರ ಗಮನಕ್ಕೆ ಹಿಂದಿನ ಸ್ಪರ್ಧಾಳುಗಳು ಇದ್ದಾರೆ, ಬೇರೆ ಕಾರಣಗಳಿಂದಾಗಿ ಅವರೀಗ ಪರ್ಫಾರ್ಮ್ ಮಾಡಲಿಕ್ಕೆ ಆಗ್ತಿಲ್ಲ. ಸೊ now we have lot number 10. Please be ready with your audios. Loves the game I wanna play. I am quick. So seductive. कैसे बताऊं तुझे बात जिया की, जानू मैं तो जानू सारी चाल पिया की। चैन मेरा लूटे लूटे रतियां जगाए मुझे, सजना अनाड़ी बेईमान। रात का है अपना मजा, आ यार मस्ती में तू झूम जा। ओ इस रात का है अपना मजा, आ यार मस्ती में तू झूम जा। बैठा है क्या सीटी बजा, लुंगी पकड़ के जरा घूम जा। ये डांस तेरा देख देख झटके लगे तेज तेज, दिल सबका धक धक करे। रंट लगा रे, मना जा तो सबको करंट लगा रे। रंट लगा रे, मना जा तो सबको करंट लगा रे। Thank you. Next we have lot number 8 on stage. Next lot number 9, please be ready.
ಅಪ್ಪೆ. Thank you. Next we have lot number 9 on stage. Judges, please note, lot number 9 on stage. Bring it back. ಅಮಲು ಅದು ಅಮಲು ನಿನ ಮೈಸೋಕಿ ಗಾಳಿ ಗಂಧ ತರಲು ಕೊಡಲು ನಿನ್ನ ಕೊರಳು ಅದು ಸಂಗೀತ ನೀರು ನುಡಿಯುತ್ತಿರಲು ನಿನಗಂತ ನಾನೇ ಸ್ವಂತ ಒಮ್ಮೆ ಚಂದ್ರನ ಕತೆ ಅದಕ್ಕಿಂತ ಅಂದ ನೀನೆ ಅಂತ ಅಲ್ಲೇ ಬಿಟ್ಟು ಬಂದೆ ಹೋ ಹುಡುಗಿ ಮೋಡಿ ನಿನ್ನ ನೋಡಿ ಹುಡುಗಿ ಹುಡುಗಿ ಮೋಡಿ ನಿನ್ನ ನೋಡಿ ಹುಡುಗಿ ಮೋಡಿ ನಿನ್ನ ನೋಡಿ. Thank you. Judges, please note, now we have lot number 7 on stage. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 7 ಇದೀಗ ವೇದಿಕೆಗೆ. ನಧೀಂ ಧೀಂ ತನ ನಧೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನಧೀಂ ಧೀಂ ತನ ನಧೀಂ ಧೀಂ ತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿದ ತರಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ
ಧನ್ಯವಾದಗಳು. ಮುಂದೆ ಕ್ರಮ ಸಂಖ್ಯೆ 11 ವೇದಿಕೆಗೆ ಸಾರ್ವಜನಿಕ ವಿಭಾಗದ ವೈಯಕ್ತಿಕ ಸ್ಪರ್ಧಾಳುಗಳು ದಯವಿಟ್ಟು ಗಮನಿಸಿ. ನಿಮಗೆ ಲಾಟ್ಸ್ ತೆಗಿಲಿಕ್ಕೆ ಕೊನೆಯ ಕರೆ. Now we have lot number 11 on stage. చూస్తారు, పొట్టి పొట్టి కౌనే వేస్తే పట్టి పట్టి చూస్తారు. ఒక కాదు కౌను కాదు కట్టులోన ఏముంది, మీ కళ్ళల్లోనే అంతా ఉంది. మీ మగ బుద్ధి వంకర బుద్ధి అంటవా అమ్మవా అంటవా అమ్మవా అంటవా అమ్మవా అంటవా అమ్మవా. తెల్ల తెల్లగుంటే ఒకడు తెల్ల కిందులవుతాడు, నల్ల నల్లగుంటే ఒకడు అల్లారల్లరి చేస్తాడు. తెలుపు నలుపు కాదు మీకు రంగుతో పని ఏముంది, సందు దొరికిందంటే చాలు మీ మగ బుద్ధి వంకర బుద్ధి అంటవా అమ్మవా అంటవా అమ్మవా అంటవా అమ్మవా అంటవా అమ్మవా. Thank you. Next we have lot number 12 on stage. It's 11:08 p.m. Two, one. राम चाहे लीला चाहे राम, इन दोनों के लव में दुनिया का क्या काम. मारो तो पंगा, आंखों मारो तो प्यार. राम चाहे लीला चाहे राम, इन दोनों के लव में दुनिया का क्या काम. रख पॉकेट में घोड़ा दे घोड़े को लगाम. राम चाहे लीला चाहे राम, राम चाहे लीला चाहे राम, इन दोनों के लव में दुनिया का क्या काम. కొంచెం స్పీడ్ ఎత్తు మమ్మే. चोरी चोरी किया है
Thank you. Next we have lot number 13 on stage. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ಪೇಪರ್ಸ್ ಗುರುವಾಯನಕೆರೆ. ಇವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ಮುಂದೆ ಕ್ರಮ ಸಂಖ್ಯೆ 13. मैं एक अदाकारा हूँ। मैं मेरे हुस्न से और मेरी अदाओं से सबकी जान ले लेती हूँ। वाह 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 वाह। दिल जनों का दिल जला के क्या मिलेगा दिलरुबा। दिल जनों का दिल जला के क्या मिलेगा दिलरुबा। दिल ने मेरे दिल से तेरे, दिल ने मेरे दिल से तेरे हाल दिलबर कह दिया। Start the beat. சலவை செய்யும் சொட்டு நீளம் இவ பார்வையில் உருவாச்சா. வயசு பசங்களை விழியில புடிச்சா. சிக்கு புக்கு ரயிலே கலக்குது பாரு ஸ்டைலே. சிக்கு வாழ மயிலே இவ ஓகே நான் அடித்தூலே.
ಥ್ಯಾಂಕ್ ಯು. ಜಡ್ಜಸ್ ಪ್ಲೀಸ್ ನೋಟ್, ಲಾಟ್ ನಂಬರ್ 14 ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ವಿ ಹ್ಯಾವ್ ಲಾಟ್ ನಂಬರ್ 15 ಆನ್ ಸ್ಟೇಜ್. ಇನ್ನು ಕೇವಲ 3 ಸ್ಪರ್ಧಾಳುಗಳು ಬಾಕಿ ಉಳಿದಿರುವುದು 6ರಿಂದ 10ನೇ ತರಗತಿಯವರೆಗೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಸಾರ್ವಜನಿಕದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಸಾರ್ವಜನಿಕ ವೈಯಕ್ತಿಕ ವಿಭಾಗದಲ್ಲಿ ಭಾಗವಹಿಸುವ ಎಲ್ಲ ಸ್ಪರ್ಧಾಳುಗಳು ಆದಷ್ಟು ಬೇಗ ಬ್ಯಾಕ್ ಸ್ಟೇಜ್ಗೆ ಬರಬೇಕು, ತಮ್ಮ ಇರುವಿಕೆಯನ್ನು ಖಾತರಿಪಡಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತೇನೆ. Now we have lot number 15 on stage. Three, two, one. ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಯಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ನಾನಯ್ಯ. Ladies and gentlemen, the song goes like this. ಚಾಚು ಚಾಚು ನಾಲ್ಗೆನ್ನ ದೋಚು ದೋಚು ನಶೆಯನ್ನ ಕೊಡುವೆ ಸ್ವೀಟು ಪಾಯ್ಸನ್ನ ಬಿಟ್ರೆ ಸಿಗದಿನ್ನ. ಸರ್ಪ ಸರ್ಪ ಟೆಸ್ಟ್ ಮಾಡು ಸ್ವಲ್ಪ, ಹೊಸದೊಂದು ಲೋಕ ತೋರಿಸ್ತೀನಿ ಬಾ. ಮುತ್ತು 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 ನ ಕೊಡಲ ಮಸ್ತು ಮುತ್ತು, ಮಸ್ತು 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 ನನ್ ಕಿಸ್ಸೆ ಕಿಸ್ಮತ್. ನೀಲಿ ನೀಲಿ ಕಡು ನೀಲಿ ಕಣ್ಣಲ್ಲಿ ಬಾಲಿ ಹೇಳಿ ತೂಗಾಡಬೇಕು ಗಾಳಿಲಿ. ಚಾಚು ಚಾಚು ನಾಲ್ಗೆನ್ನ ದೋಚು ದೋಚು ನಶೆಯನ್ನ ಕೊಡುವೆ ಸ್ವೀಟು ಪಾಯ್ಸನ್ನ ಬಿಟ್ರೆ ಸಿಗದಿಲ್ಲ. Thank you. Next we have lot number 17 on stage. Judges please note, lot number 16 ಇರುವುದಿಲ್ಲ, lot number 17 on stage. ಹಾಗೂ ಕೊನೆಯದಾಗಿ lot number 18 will be there. I request all the individual participants from the category of public to be ready. ಮುಂದೆ ಯಾವುದೇ ಕಾರ್ಯಕ್ರಮಗಳಿರುವುದಿಲ್ಲ, ನೇರವಾಗಿ ಸಾರ್ವಜನಿಕ ವೈಯಕ್ತಿಕ ವಿಭಾಗಕ್ಕೆ ಹೋಗ್ತೇವೆ. ದಯವಿಟ್ಟು ಎಲ್ಲ ಸ್ಪರ್ಧಾಳುಗಳು ತಯಾರಾಗಿರಬೇಕು. ದೇ
Let's go, girl. కోకా కడితే కొరకొరమంటూ చూస్తారు, పొట్టి పొట్టి కౌనే వేస్తే చూస్తారు. కోకా కాదు కౌను కాదు, కట్టులోన ఏముంది, మీ కళ్ళల్లోనే అంతా ఉంది. మీ మగ బుద్ధి వంకర బుద్ధి, అంటవా అమ్మవా, అంటవా అమ్మవా. దీపాలన్నీ ఆర్పేశాక అందరి బుద్ధి వంకర బుద్ధి. అంటవా అమ్మవా, అంటవా అమ్మవా, అంటవా అమ్మవా, అంటవా అమ్మవా. అంటవా అమ్మవా, అంటవా Thank you. Next we have lot number 19, ಕೊನೆಯ ಸ್ಪರ್ಧಾರ್ಥಿ ಕ್ರಮ ಸಂಖ್ಯೆ 19. ಮುಂದೆ ಸಾರ್ವಜನಿಕ ವೈಯಕ್ತಿಕ ವಿಭಾಗದ ಸ್ಪರ್ಧಾಳುಗಳು ದಯವಿಟ್ಟು ತಯಾರಾಗಿರಬೇಕು. Five, 4, 3, 2, 1. So you think you can dance? मैं रुठिया यार मनावांगी, हर चिल मन फूक चलावांगी, तब मैं कमली कहलावांगी. Thank you so much. Lot number 18. I'll read out the individual participants from public category. Lot number 1, Swati. Lot number 2, Kirtana Hegde. Lot number 3, Pranam Shetty. Lot number 4 is not there. Lot number 5, Bhashini.
Lot number 6, Bharat. Lot number 7, Preetham Hegde. Lot number 8, Ritvik. Lot number 9 is not participating. Lot number 10, Deepthi. I request all the participants to come to the backstage. ದಯವಿಟ್ಟು ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸಿಕೊಳ್ಳಿ. ಕ್ರಮ ಸಂಖ್ಯೆ 2, ಕ್ರಮ ಸಂಖ್ಯೆ 3, ಪ್ಲೀಸ್ ರಿಪೋರ್ಟ್ ಟು MC desk immediately. ನಾಳೆ ಬೆಳಗ್ಗೆ ಇದೇ ಒಂದು ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಸ್ಪರ್ಧಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. 1ರಿಂದ 5ನೇ ತರಗತಿ, ಅದೇ ರೀತಿ 5ರಿಂದ 6ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಮತ್ತು ಸಾರ್ವಜನಿಕರಿಗೆ ಚಿತ್ರಕಲಾ ಸ್ಪರ್ಧೆ, ಅದರ ಜೊತೆಗೆ ಭಾವಗೀತೆ ಸ್ಪರ್ಧೆ ಇದೆ. ಮತ್ತು 6ರಿಂದ 10ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಮತ್ತು ಸಾರ್ವಜನಿಕರಿಗೆ ಸಮೂಹ ಜನಪದ ಗೀತೆ ಸ್ಪರ್ಧೆ ಇದೆ. ಗರಿಷ್ಠ 7 ಮಂದಿ ಭಾಗವಹಿಸುವಂಥದ್ದು. ಮತ್ತು ಅದೇ ರೀತಿ 6ರಿಂದ 14 ವರ್ಷ ಜೂನಿಯರ್ ವಿಭಾಗ ಮತ್ತು 14 ವರ್ಷ ಮೇಲ್ಪಟ್ಟು ಸೀನಿಯರ್ ವಿಭಾಗದಲ್ಲಿ ಕೇರಂ ಸ್ಪರ್ಧೆ ಮತ್ತು ಚೆಸ್ ಸ್ಪರ್ಧೆ ಇದೆ. ಪ್ರಥಮ, ದ್ವಿತೀಯ, ತೃತೀಯ ನಗದು ಮತ್ತು ಟ್ರೋಫಿ ಈ ಒಂದು ಸ್ಪರ್ಧೆ ವಿಜೇತರಿಗಿದೆ. ಜೊತೆಗೆ ವೈಯಕ್ತಿಕ ಚುಕ್ಕಿ ರಂಗೋಲಿ ಸ್ಪರ್ಧೆ ಮತ್ತು ಸಂಗೀತ ಕುರ್ಚಿ, ಡ್ರೈ ಲಿಫ್ಟ್ ಕ್ರಾಫ್ಟ್ ವಿದ್ಯಾರ್ಥಿನಿಯರಿಗೆ ಈ ರೀತಿಯ ಹಲವಾರು ಸ್ಪರ್ಧಾ ಕಾರ್ಯಕ್ರಮಗಳಿರೋದ್ರಿಂದ ತಾವೆಲ್ಲರೂ ಬಂದು ಈ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಮಾಡ್ತಾ, ಅದೇ ರೀತಿ ಸಂಜೆ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕ 2024 ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗಿಯಾಗಬೇಕನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದಿಡ್ತಾ ಇದ್ದೇವೆ. Lot number 2, Keertana Hegde. Lot number 3, Pranam Shetty. Please report immediately. ದಯವಿಟ್ಟು ಎಲ್ಲ ಸ್ಪರ್ಧಾಳುಗಳು ಸಹಕರಿಸಬೇಕು. ಸ್ಪರ್ಧೆಯನ್ನು ಆರಂಭಿಸಲಿಕ್ಕೆ ತೀರ್ಪುಗಾರರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿಯ ಪ್ರೀತಿ ರತೀಶ್ ರಾವ್, ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ಪೇಪರ್, ಗುರುವಾಯನ್ಕೆರೆ ನಾಗೇಶ್ ಬರಾಯ ಇವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದರ ಜೊತೆಗೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇರ್ತಕ್ಕಂಥವರು, ಮುಖ್ಯ ಪಾತ್ರ ವಹಿಸ್ತಾ ಇರುವವರು ಎಲ್ಲ ಸ್ಪರ್ಧಾಳುಗಳು, ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸ್ಪರ್ಧಾಳುಗಳನ್ನು ತಯಾರು ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕರಿಗೂ JCA ಮಂಜುಶ್ರೀ ಬೆಳ್ತಂಗಡಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. JCA ಬೆಳ್ತಂಗಡಿ ಮಂಜುಶ್ರೀ ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದಂತಹ ಸಂಸ್ಥೆ. ಸುಧಾಮ ಸ್ನೇಹ ಸಾಧನೆ ಸಮ್ಮೇಳನದ 1ನೇ ದಿನ ನೃತ್ಯ ಸಿಂಚನ ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ 1ರಿಂದ 5ನೇ ತರಗತಿಯ ವೈಯಕ್ತಿಕ ಸ್ಪರ್ಧೆ ಸಂಪನ್ನಗೊಂಡಿದೆ. 6ರಿಂದ 10ನೇ ತರಗತಿಯ ಮಕ್ಕಳಿಗೆ ಆಯೋಜಿಸಿದಂತಹ ವೈಯಕ್ತಿಕ ನೃತ್ಯ ಸ್ಪರ್ಧೆ ಸಂಪನ್ನಗೊಂಡಿದ್ದು, ಮುಂದೆ ನಾವು ಸಾರ್ವಜನಿಕ ವಿಭಾಗದ ವೈಯಕ್ತಿಕ ನೃತ್ಯ ಸ್ಪರ್ಧೆಯತ್ತ ದಾಪುಗಾಲಿಡ್ತಾ ಇದ್ದೇವೆ. ತದನಂತರ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮೂಹ ನೃತ್ಯ ಸ್ಪರ್ಧೆ ಹಾಗೂ ಸಾರ್ವಜನಿಕ ವಿಭಾಗಕ್ಕೆ ಸಮೂಹ ನೃತ್ಯ ಸ್ಪರ್ಧೆ ನಡೆಯಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು ನಮ್ಮ ಜೊತೆಗೆ ಕೊನೆಯವರೆಗೂ ಇದ್ದು ಸಹಕರಿಸಬೇಕು, ಸ್ಪರ್ಧಾರ್ಥಿಗಳನ್ನು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಸಾರ್ವಜನಿಕ ವಿಭಾಗದ ವೈಯಕ್ತಿಕ ನೃತ್ಯ ಸ್ಪರ್ಧೆ ಮೂಡಿ ಬರಲಿಕ್ಕಿದೆ.
महादेव मनोहर महामन्त्राधिप प्रभो महामाया भगवती प्रिया निन्ने तोळुन्ने പരന്നീടും പ്രപഞ്ചത്തിൽ പകൽ രാത്രികളെ ചേർത്തു പരമാർഗം ധീരമാക്കും പരമേശ തൊഴുന്നേ പരന്നീടും പ്രപഞ്ചത്തിൽ പകൽ രാത്രികളെ ചേർത്തു പരമാർഗം ധീരമാക്കും പരമേശ തൊഴുന്നേ പടുത്തുമിറിയിടും നല്ല പുലിത്തോലും മരപൂരി ഉടുത്തണിഞ്ഞിരിക്കുന്ന ഉമാകാന്ത തൊഴുന്നേ പടുത്തുമിറിയിടും നല്ല പുലിത്തോലും മരപൂരി ഉമാകാന്ത തൊഴുന്നേ ഹരിദേവ മഹാദേവ സദാശിവ തൊഴുന്നേ മഹാശൈലാധിപ നിന്നെ ഇതാ വാഴ്ത്തി തൊഴുന്നേ സമസ്ത കോടികൾ ചേർന്നു നമഃ ശിവായ മന്ത്ര സ്തുതിച്ചു കൊണ്ടിരിപ്പൂ സമസ്ത കോടികൾ ചേർന്നു നമഃ ശിവായ മന്ത്രത്തെ നടക്കൽ നിന്നിതാകൂപ്പി സ്തുതിച്ചു കൊണ്ടിരിപ്പൂ സമസ്ത ക്ഷമിച്ചു കൊണ്ടകത്തുള്ളുരിരോട്ടിനെ അകറ്റുവാൻ ഇതായിന്നു തൊഴുന്നേ സമസ്ത അപരാധവും ക്ഷമിച്ചു കൊണ്ടകത്തുള്ളുരിരോട്ടിനെ അകറ്റുവാൻ ഇതായിന്നു തൊഴുന്നേ ഹരിദേവ മഹാദേവ ಸ್ಪರ್ಧಾರ್ಥಿಗಳ ಗಮನಕ್ಕೆ സദാശിവ ಸಾರ್ವಜನಿಕ ವಿಭಾಗದ ವೈಯಕ್ತಿಕ ಸ್ಪರ್ಧೆ ನಡೆದ ನಂತರ 6ರಿಂದ 10ನೇ ತರಗತಿಯ ಸಮೂಹ ವಿಭಾಗದ ಸ್ಪರ್ಧೆ ಆರಂಭಗೊಳ್ಳಲಿದೆ. ಕ್ರಮ ಸಂಖ್ಯೆ 1 ಡಿ ಇನ್ಫಿನಿಟಿ ಡ್ಯಾನ್ಸ್ ಕ್ರೂ, ಕ್ರಮ ಸಂಖ್ಯೆ 2 ಇರುವುದಿಲ್ಲ, ಕ್ರಮ ಸಂಖ್ಯೆ 3 ಚಂದೂಸ್ ಡ್ಯಾನ್ಸಿಂಗ್ ಕಿಡ್ಸ್,
ಕ್ರಮ ಸಂಖ್ಯೆ 4 ಇರುವುದಿಲ್ಲ. ಕ್ರಮ ಸಂಖ್ಯೆ 5 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ. ಕ್ರಮ ಸಂಖ್ಯೆ 6 ಚಂದೂಸ್ ಡ್ಯಾನ್ಸಿಂಗ್ ಕಿಡ್ಸ್. ಕ್ರಮ ಸಂಖ್ಯೆ 8 CBSE SGM CBSE ಸ್ಕೂಲ್ ಉಜಿರೆ. ಕ್ರಮ ಸಂಖ್ಯೆ 10 ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೂ. ಅದಾದ ನಂತರ ಸಾರ್ವಜನಿಕ ವಿಭಾಗದ ಸಮೂಹ ಸ್ಪರ್ಧೆ ನಡೆಯಲಿಕ್ಕಿದೆ. ಕ್ರಮ ಸಂಖ್ಯೆ 1 ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೂ. ಕ್ರಮ ಸಂಖ್ಯೆ 3 ಭವ್ಯಶ್ರೀ ಆ್ಯಂಡ್ ಟೀಮ್. ಕ್ರಮ ಸಂಖ್ಯೆ 5 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ಪೇಪರ್, ಗುರುವಾಯನ್ಕೆರೆ. ನಮ್ಮ ಪ್ರಾಯೋಜಕರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ತೀರ್ಪುಗಾರರಲ್ಲಿ ಅನುಮತಿಯನ್ನು ಯಾಚಿಸ್ತಾ ಇದ್ದೇನೆ. ಇದೀಗ ಸಾರ್ವಜನಿಕ ವಿಭಾಗದ ವೈಯಕ್ತಿಕ ನೃತ್ಯ ಸ್ಪರ್ಧೆ ಆರಂಭಗೊಳ್ಳಲಿಕ್ಕಿದೆ. ಜೆಸಿ ಸಪ್ತಾಹ 2024 ಸುಧಾಮ ಸ್ನೇಹ ಸಾಧನೆ ಸಮ್ಮೇಳನ ಇದರ 2ನೇ ದಿನದ ಸ್ಪರ್ಧಾ ಕಾರ್ಯಕ್ರಮಗಳು ಈ ರೀತಿಯಾಗಿದೆ. ನಾಳೆ ಡಿಸೆಂಬರ್ 15, 2024 ಬೆಳಗ್ಗೆ 8:30ರಿಂದ ತಾಲೂಕು ಮಟ್ಟದ ಸ್ಪರ್ಧಾ ಕಾರ್ಯಕ್ರಮಗಳು ಈ ಸಭಾಂಗಣದಲ್ಲಿ ನೆರವೇರಲಿಕ್ಕಿದೆ. ಚಿತ್ರ ಬಿಡಿಸುವ ಸ್ಪರ್ಧೆ ಹಾಗೂ ಭಾವಗೀತೆ 1ರಿಂದ 5ನೇ ತರಗತಿ, 6ರಿಂದ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಮತ್ತು ಸಾರ್ವಜನಿಕರಿಗೆ. ಸಮೂಹ ಜನಪದ ಗೀತೆ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಮತ್ತು ಸಾರ್ವಜನಿಕರಿಗೆ ಗರಿಷ್ಠ 5 ಮಂದಿ. ಕೇರಂ ಹಾಗೂ ಚೆಸ್ ಸ್ಪರ್ಧೆ 6ರಿಂದ 14 ವರ್ಷ ಜೂನಿಯರ್ ಮತ್ತು 14 ವರ್ಷ ಮೇಲ್ಪಟ್ಟ ಸೀನಿಯರ್ ವಿಭಾಗದಲ್ಲಿ ನಡೆಯಲಿಕ್ಕಿರ್ತದೆ. ಪ್ರತಿಯೊಂದು ಸ್ಪರ್ಧೆಗೂ ಪ್ರಥಮ, ದ್ವಿತೀಯ ಮತ್ತು ತೃತೀಯ ನಗದು ಬಹುಮಾನ ಪ್ಲಸ್ ಟ್ರೋಫಿ ಇರ್ತದೆ. ನಂತರ ಚುಕ್ಕಿ ರಂಗೋಲಿ ವೈಯಕ್ತಿಕ ಸ್ಪರ್ಧೆ, ಸಂಗೀತ ಕುರ್ಚಿ ಹಾಗೂ ಡ್ರೈ ಲೀಫ್ ಕ್ರಾಫ್ಟ್ ವಿದ್ಯಾರ್ಥಿನಿಯರಿಗೆ ಮತ್ತು ಮಹಿಳೆಯರಿಗೆ
ಪ್ರಥಮ ಹಾಗೂ ದ್ವಿತೀಯ ಬಹುಮಾನದ ಟ್ರೋಫಿಯನ್ನು ನೀಡಿ ಗೌರವಿಸಲಿದ್ದೇವೆ. ಸ್ಪರ್ಧಾಳುಗಳು ಹಾಗೂ ಕಲಾಭಿಮಾನಿಗಳಿಗೆ ಸೂಚನೆ: ಇವತ್ತಿನ ನೃತ್ಯ ಸಿಂಚನ ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆಯ ಬಹುಮಾನವನ್ನು 17ನೇ ತಾರೀಕು ವಿತರಿಸಲಾಗ್ತದೆ. शिव शंभो स्वयंभो भो शंभो 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 शिव शंभो स्वयंभो ಇದೀಗ ನಮ್ಮ ಪೂರ್ವಾಧ್ಯಕ್ಷರಾದ ಚಿದಾನಂದ ರೆಡ್ಡಿ ಅವರು ಮಿಮಿಕ್ರಿ ಮೂಲಕ ನಮ್ಮನ್ನೆಲ್ಲ ಮನರಂಜಿಸುವಂಥ ಭರವಸೆಯನ್ನು ನೀಡಿದ್ದಾರೆ. ಇನ್ನು ತೀರ್ಪುಗಾರರು ಆಗಮಿಸ್ತಾ ಇದ್ದಾರೆ. ಸಹಕಾರವನ್ನು ನೀಡಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮ ಧನ್ಯವಾದವನ್ನು ನಾವು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮಿಂದ ಈ ಕಾರ್ಯಕ್ರಮ, ಈ ಸ್ಪರ್ಧೆ ಯಶಸ್ವಿಯತ್ತ ಸಾಗ್ತಾ ಇದೆ. ಹಾಗಾಗಿ ಇನ್ನು ಉಳಿದ ದಿವಸವೂ ಕೂಡ ತಾವು ನಮ್ಮೊಂದಿಗಿದ್ದು ಸಹಕರಿಸ್ತೀರಿ ಎನ್ನುವಂಥ ಭರವಸೆಯೊಂದಿಗೆ ಇನ್ನು ಮುಂದಕ್ಕೆ ಸ್ಪರ್ಧೆಯನ್ನು ಮುಂದುವರಿಸ್ತಾ ಇದ್ದೇವೆ. అస్తమానం నీలోకమే నామై మరుపు చేతనైతే నువ్వే నన్నా ఉన్నాలే
ನೃತ್ಯ ಸಿಂಚನ ಇದೀಗ ಮುಂದುವರಲಿಕ್ಕಿದೆ. ಕಾರ್ಯಕ್ರಮದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇರ್ತಕ್ಕಂಥ ಉದಯ್ ಕುಮಾರ್ ಲೈಲಾ ಇವರನ್ನ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಧುಶ್ರೀ ಶ್ರೀಮತಿ ಪೃಥ್ವಿ ಸತೀಶ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಹಾಗೂ ಲಕ್ಷ್ಮಿ ಇವರನ್ನು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಹೃದಯ ಸಜ್ಜನ ಕಲಾಭಿಮಾನಿಗಳೆಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಸ್ಪರ್ಧಾಳುಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಇದೀಗ ವೈಯಕ್ತಿಕ ವಿಭಾಗ ಸಾರ್ವಜನಿಕ ಲಾಟ್ ನಂಬರ್ 1 ವೇದಿಕೆಯ ಮೇಲೆ. ದಿಲ್ಲಾನನಾದ್ರ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ಧೀರನಾ ಧೀರನಾ ತವಿಂಗಿನ ಝುಂಕ 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 ಕಿಟ ಝುಂ ತರಿತ ಝುಂ ತರಿತ ನಾದ್ರ ಧೀರನಾ ಧೀರನಾ ತವಿಂಗಿನ ತೊಂತ ಕಿಟ ಝುಂತ 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 ಕಿಟ ಝುಂ ತರಿತ ಝುಂ ತರಿತ ನಾದ್ರ ಧೀಮ್ ನನ ದಿಲ್ಲ ದಿಲ್ಲ ನನ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನನ ದಿಲ್ಲ ದಿಲ್ಲ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನನ ದಿಲ್ಲ ದಿಲ್ಲ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ಸೊಗಸೊಲೂರ ಹೊಯಲು ಕೋರಿನಿ ಸೊಗಸೊಲೂರ ಹೊಯಲು ಕೋರಿನಿ ಬೆರಚೆ ರೀತಿನಿ ನೀರ ಕ್ಷೀರ ನ್ಯಾಯ ಮೈ ಮೈ ಮರಚಿ ಸಕಲ ಚರಾಚರವೆಲ್ಲ ಪುಲಕಿಂಚಿತೀಯನಿ ಸೊಗಸೊಲೂರ ಹೊಯಲು ಕೋರಿನಿ ರೀತಿನಿ ನೀರ ಕ್ಷೀರ ನ್ಯಾಯ ಮೈ ಮೈ ಮರಚಿ ಸಕಲ ಚರಾಚರವೆಲ್ಲ ಪುಲಕಿಂಚಿತೀಯನಿ ಹಾಯನಿ ಪಿಂಚು ಚಿರುರವಳಿನಿ ಮುರಳಿ ಮಾಧುರಿ తీయని హాయని పెంచు చిరురవళిని మురళి మాధురి తీయని హాయని పెంచు చిరురవళిని మురళి మాధురి నాదు ధీరనా ధీరనా తదిమిన తొంత కిట ఝంత 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 కిట ఝం తరిత ఝం తరిత నాద్రి ಧನ್ಯವಾದಗಳು. ಮುಂದೆ ಕ್ರಮ ಸಂಖ್ಯೆ 2 ವೇದಿಕೆಯ ಮೇಲೆ. మంచి బీట్ వస్తుంది పిచ్చి పాట వస్తుంది పాట వస్తుంది
ಕುರ್ಚಿನ ಮಾಡ್ಸಬೇಕಿತ್ತು ಕುರ್ಚಿನ ಮಾಡ್ಸಬೇಕಿತ್ತು கொஞ்சம் ஸ்பீட் எடுத்து மாமே. ಧನ್ಯವಾದಗಳು. ಮುಂದೆ ಕ್ರಮ ಸಂಖ್ಯೆ 3 ವೇದಿಕೆಗೆ. ಮುಂದಿನ ಸ್ಪರ್ಧಾರ್ಥಿಗಳೆಲ್ಲರೂ ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂತಹ ಆಸನವನ್ನು ಸ್ವೀಕರಿಸಬೇಕು. ಪೊರಿಟ್ಟ ಪೊರಿ ಬಂದ್ಲೋ ಟ್ವೈ ಟ್ವೈ ಪೊರಿಟ್ಟ ಪೊರಿ ಬಂದ್ಲೋ ಚೋರಿ ನಡೆಗೆ ಜವರ ಸೈ ಸೈ ಜಾರಿ ತಬ್ಬಿದ್ದನಲ್ಲೋ ಪೊರಿಟ್ಟ ಪೊರಿ ಬಂದ್ಲೋ ಟ್ವೈ ಟ್ವೈ ಪೊರಿಟ್ಟ ಪೊರಿ ಬಂದ್ಲೋ ಚೋರಿ ನಡೆಗೆ ಜವರ ಸೈ ಸೈ ಜಾರಿ ತಬ್ಬಿದ್ದನಲ್ಲೋ ಸಿಕ್ಕ ಮಾರಿ ಓಡ್ತಾ ಇದ್ದ ನೋಡ್ಲ ಮಗ ತಾಳಂ ಕೊಚ್ಚಿ ಆಗೋದಲ್ಲ ತಪ್ಪು ಹುಡುಗ ತಳಕಂಬ ಬಡ್ಕು ಯಾಕೋ ರಂಗ
ಥ್ಯಾಂಕ್ ಯು. ಜಡ್ಜಸ್ ಪ್ಲೀಸ್ ನೋಟ್, ಮುಂದೆ ಕ್ರಮ ಸಂಖ್ಯೆ 5, 4 ಇರುವುದಲ್ಲ, ಕ್ರಮ ಸಂಖ್ಯೆ 5 ವೇದಿಕೆಗೆ. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. Tom tanana dhirena dhirena, tom tanana dhirena dhirena, tom tanana dhirena dhirena, tom tanana dhirena dhirena. Udana dim tadana dim tana dhirena, udana dim tadana dim tana dhirena, dim tano 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 dhirena, dim tano tano. Tom tanana dhirena dhirena, tom tanana dhirena dhirena, tom tanana dhirena dhirena, tom tanana dhirena dhirena. Udana dim tadana dim tana dhirena, udana dim tadana dim tana dhirena, dim tano 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 dhirena, dim tano 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 dhirena, tom tanana dhirena dhirena. Viva ma 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 ma, viva ma 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 ma, viva ma 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 ma, viva ma sa ni. ಧನ್ಯವಾದಗಳು. ಮುಂದೆ ಕ್ರಮ ಸಂಖ್ಯೆ 6 ವೇದಿಕೆಯ ಮೇಲೆ, ಕ್ರಮ ಸಂಖ್ಯೆ 7, 8 ಹಾಗೂ 10 ವೇದಿಕೆಯ ಬಲಭಾಗದ ಆಸನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಇದೀಗ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 6. To hear your notifications, follow the notification on your phone to access. Ba 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 ba
ಧನ್ಯವಾದಗಳು. ಮುಂದೆ ಕ್ರಮ ಸಂಖ್ಯೆ 7 ವೇದಿಕೆ ಮೇಲೆ. ಕೊನೆಯ 3 ಸ್ಪರ್ಧಾಳಿಗಳು ಮಾತ್ರ ಬಾಕಿ ಇದ್ದಾರೆ. 6ರಿಂದ 10ನೇ ತರಗತಿಯ ಸಮೂಹ ವಿಭಾಗದ ಎಲ್ಲ ಸ್ಪರ್ಧಾಳುಗಳು ತಯಾರಿರಬೇಕು ಅಂತ ಹೇಳಿ ವಿನಂತಿಸ್ತೇವೆ. ಇದೀಗ ಕ್ರಮ ಸಂಖ್ಯೆ 7. सजना जब पास न आए ओ दिल पे लात लगाए ओ मेरे तू दुश्मन हो ना दुश्मन क्यों हो ओ बलमा क्यों ओ तूने मेरी ढोल बजा दे ये ऐसे कैसे नाच नचा दे ओ मेरे तू दुश्मन हो ना दुश्मन कैसे तू मेरा रोज come a little close तू मेरा रोज come a little close तुझे वादे दिए कितने वादे दिए तेरी याद सताए रात रात तेरी याद सताए रात रात कुछ लीव धुने तेरे किटे धा 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 कुछ लीव धुने तेरे किटे धा कुछ लीव धुने तेरे किटे धा 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 कुछ लीव धुने तेरे दिन ना ಧನ್ಯವಾದಗಳು. ಮುಂದೆ ಸ್ಪರ್ಧೆ ಸಂಖ್ಯೆ 8 ವೇದಿಕೆಗೆ. La 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 la
चांद से बारिश जो करता हमारी देखा वो तुमको बता शक्ल है आंखें करनी है हमको खता ಧನ್ಯವಾದಗಳು. ಮುಂದೆ ಕೊನೆಯ ಸ್ಪರ್ಧಾರ್ಥಿ ಕ್ರಮ ಸಂಖ್ಯೆ 9 6ರಿಂದ 10ನೇ ತರಗತಿಯ ಸಮೂಹ ವಿಭಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ. ಸ್ಪರ್ಧಾರ್ಥಿಗಳೆಲ್ಲರೂ ತಯಾರಾಗಿರಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಇದೀಗ ಕ್ರಮ ಸಂಖ್ಯೆ 9 ವೇದಿಕೆಯ ಮೇಲೆ. Let's go. Off like a bomb. Sama
ಧನ್ಯವಾದಗಳು. ಇಲ್ಲಿಗೆ ಸಾರ್ವಜನಿಕ ವಿಭಾಗದ ವೈಯಕ್ತಿಕ ನೃತ್ಯ ಸ್ಪರ್ಧೆ ಸಂಪನ್ನಗೊಂಡಿರ್ತದೆ. ಮುಂದೆ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮೂಹ ನೃತ್ಯ ಸ್ಪರ್ಧೆ ಆರಂಭಗೊಳ್ಳಲಿಕ್ಕಿದೆ. ಲಾಟ್ ನಂಬರ್ ಈ ರೀತಿ ಇದೆ, ದಯವಿಟ್ಟು ಗಮನಿಸಿ. ಕ್ರಮ ಸಂಖ್ಯೆ 1 ಡಿ ಇನ್ಫೈನೈಟ್ ಡ್ಯಾನ್ಸ್ ಕ್ರೂ, ಕ್ರಮ ಸಂಖ್ಯೆ 2 ಚಂದೂಸ್ ಡ್ಯಾನ್ಸಿಂಗ್ ಕಿಡ್ಸ್, ಕ್ರಮ ಸಂಖ್ಯೆ 3 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ, ಕ್ರಮ ಸಂಖ್ಯೆ 4 ಚಂದೂಸ್ ಡ್ಯಾನ್ಸಿಂಗ್ ಕಿಡ್ಸ್, ಕ್ರಮ ಸಂಖ್ಯೆ 5 ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ CBSE ಶಾಲೆ ಉಜಿರೆ, ಕ್ರಮ ಸಂಖ್ಯೆ 6 ಹೆಪ್ ಬಾಯ್ಸ್ ಡ್ಯಾನ್ಸ್ ಕ್ರೂ. ದಯವಿಟ್ಟು ಎಲ್ಲ ಸ್ಪರ್ಧಾಳುಗಳು ಹಾಗೂ ಸ್ಪರ್ಧಾ ತಂಡಗಳು ಸರಿಯಾದ ಸಮಯಕ್ಕೆ ಬಂದು ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ ಪೇಪರ್ಸ್ ಗುರುವಾಯನಕೆರೆ ಇವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಲಾಭಿಮಾನಿಗಳೆಲ್ಲರೂ ಕೊನೆಯವರೆಗೂ ನಮ್ಮ ಜೊತೆ ಇದು ಸಹಕರಿಸಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ನೃತ್ಯ ಸಿಂಚನ ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆಯ ಸಮೂಹ ನೃತ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಎಲ್ಲ ಕಲಾಭಿಮಾನಿಗಳು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು, ಕಡೆಯವರೆಗೂ ಇದ್ದು ನಮ್ಮ ಜೊತೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ತಂಡಗಳು ತಮ್ಮ ಇರುವಿಕೆಯನ್ನು ಖಾತ್ರಿಪಡಿಸಿಕೊಳ್ಬೇಕು. ಕ್ರಮ ಸಂಖ್ಯೆ 1 ಡಿ ಇನ್ಫೈನೈಟ್ ಕ್ರೂ, ಕ್ರಮ ಸಂಖ್ಯೆ 2 ಚಂದೂಸ್ ಡ್ಯಾನ್ಸಿಂಗ್ ಕಿಡ್ಸ್, ಕ್ರಮ ಸಂಖ್ಯೆ 3 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ, ಕ್ರಮ ಸಂಖ್ಯೆ 4 ಚಂದೂಸ್ ಡ್ಯಾನ್ಸಿಂಗ್ ಕಿಡ್ಸ್, ಕ್ರಮ ಸಂಖ್ಯೆ 5 ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ CBSE ಶಾಲೆ ಉಜಿರೆ, ಕ್ರಮ ಸಂಖ್ಯೆ 6 ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೂ. ಇದಾದ ನಂತರ ಸಮೂಹ ನೃತ್ಯ ಸ್ಪರ್ಧೆ ಸಾರ್ವಜನಿಕ ವಿಭಾಗದಲ್ಲಿ ನಡೆಯಲಿಕ್ಕಿದೆ. 3 ತಂಡಗಳು ಭಾಗವಹಿಸ್ತಾ ಇದ್ದು, ಕ್ರಮ ಸಂಖ್ಯೆ 1 ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೂ, ಕ್ರಮ ಸಂಖ್ಯೆ 2 ಭವ್ಯಶ್ರೀ ಆ್ಯಂಡ್ ಟೀಮ್, ಕ್ರಮ ಸಂಖ್ಯೆ 3 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ಪ್ರೀತಿ ರತೀಶ್ ರಾವ್ ಇವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ ಇವರ ಸಹಕಾರವನ್ನು ಮನಸಾರೆ ನೆನಪಿಸಿಕೊಳ್ತಾ, ಇನ್ನೋರ್ವ ಪ್ರಾಯೋಜಕರು ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ ಪೇಪರ್ಸ್ ಗುರುವಾಯನಕೆರೆ, ನಾಗೇಶ್ ಬರಾಯ ಇವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ ಪೇಪರ್ಸ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತುಳುವಿನಿ ಬೂಡು ಈ ತುಳುನಾಡು, ಕಂಗ ತಾರಿ ತಾರೆ ಬಾರಿ ಸುತ್ತಲ
ಕಾಡು ತುಳುವೆರಿ ಬೋಡು ಈ ತುಳುನಾಡು ಗಂಗ ತಾರಿ ತಾರೆ ಬಾರಿ ಸುತ್ತಲ ಕಾಡು ತುಳುನಾಡೆ ಪೊರ್ಲು ತೆರಿಯೊಡೈತ ತಿರ್ಲು ತುಳುನಾಡೆ ಪೊರ್ಲು ತೆರಿಯೊಡೈತ ತಿರ್ಲು ತುಳುವೆರಿ ಬೋಡು ಈ ತುಳುನಾಡು ಗಂಗ ತಾರಿ ತಾರೆ ಬಾರಿ ಸುತ್ತಲ ಕಾಡು. ಸಮೂಹ ನೃತ್ಯ ಸ್ಪರ್ಧೆಗೆ ಕಾಲಾವಕಾಶ ಗರಿಷ್ಠ 6 ನಿಮಿಷ. ಸ್ಟಾಪ್, ಪ್ಲೀಸ್ ಸ್ಟಾಪ್, ಪ್ಲೀಸ್ ಸ್ಟಾಪ್. Kindly wait for some time. ತೀರ್ಪುಗಾರರ ಒಪ್ಪಿಗೆಯ ಮೇರೆಗೆ dancers please relax, we have not started it. ಇದೀಗ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೀತಾ ಇರತಕ್ಕಂತಹ ಸಮೂಹ ಸ್ಪರ್ಧೆ ಕ್ರಮ ಸಂಖ್ಯೆ 1 ನಿಮ್ಮ ಮುಂದೆ. And we start in 3, 2 and 1. Five, 4, 3, 2, 1. Dance floor. Spartans! What is your profession? पिक्चर अभी बाकी है मेरे दोस्त. ಊರ್ ನೋಡಕ್ ಬರೋನು ಊರ್ ಬಗ್ಗೆ ತಿಳ್ಕೊತಾನೆ, ಊರ್ ನಾಳಕ್ ಬರೋನು ಊರ್ಗೆ ಅವನ್ ಬಗ್ಗೆ ತಿಳಿಸ್ತಾನೆ. पुष्पा नाम सुन के फ्लावर समझे क्या? फायर है मैं. ए बिड्डा इतना अड्डा, ए बिड्डा इतना अड्डा. காடுன்னு ஒண்ணு இருந்தா சிங்கம், புலி, சிறுத்தை வேட்டைக்கு போகும். இந்த மாதிரி நேரத்துல வீரங்க எல்லாம் அடிக்கடி சொல்ற வார்த்தை என்ன தெரியுமா? பாத்துக்கலாம். Plata
पम जिमाम बिंग बिंग बो तन सस्ते न से तार चिपक गई छाती से पम जिमाम बिंग बिंग बो तन सस्ते न से तन तार है ढीली कौन कसे 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 So you think you can dance, ಬಿಟ್ಟ ನಡುವೆ ಮೋಸಿಟ್ಟಿಸಿ ಕುಲ ಬುಟ್ಟ ಬಿಂದೆ ಪೆದವೆ ಮೋಪುತ್ತಾರೆ ಕುಲ ತಟ್ಟ I am Robo. Speed 1 terahertz. अभी देखो चूपिस्तानु செஞ்சிருவேன். ಚಪ್ಪಾಳೆ ಬರಲಿ. ಮುಂದೆ ಕ್ರಮ ಸಂಖ್ಯೆ 2 ವೇದಿಕೆ ಮೇಲೆ. मैं ये शपथ लेता हूं कि किसी भी कीमत पर अपने देश और देशवासियों की हमेशा रक्षा करूंगा।
कंधों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना। कंधों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। तलवारों पे सरवार दिए, अंगारों में जिस्म जलाया है, तब जाके कहीं हमने सर पे ये केसरी रंग सजाया है। हाँ मेरी ज़मीं महबूब मेरी, मेरी नस नस में तेरा इश्क बहे, फीका ना पड़े कभी रंग तेरा जिस्मों से निकल के खून कहे। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा तेरे खेतों में लहरावा, इतनी सी है दिल की आरज़ू। कमांडोज, जिस बेरहमी से आतंकवादियों ने कायरों की तरह हमारे निहत्थे भाइयों को नींद में मारा था, उस बेरहमी का घातक जवाब उनका सर धड़ से अलग करने का मौका देने जा रहा हूं। क्या आप इस मिशन के लिए तैयार हैं? yes, सर। क्या बदले के लिए आपका खून खोल रहा है? yes, सर। कमांडोज, Who are we? Indian Army ने ये जंग शुरू नहीं की थी, but we will bloody hell finish it. Yes, sir. How is the Josh? Hi, sir. How is the Josh? Hi, sir. I said, how is the Josh? Hi, sir. Good. मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। अल्लाह सिर ते बन के कफन जब तुरिया, तन के मौत नू बाचा, बारे थर थर कंबदे सारे। अल्लाह सिर ते बन के कफन जब तुरिया, तन के मौत नू बाचा, बारे थर थर कंबदे सारे। Stop fighting! Stop fighting!
ಜೋರಾದ ಚಪ್ಪಾಳೆ ಬರಲಿ ಪುಟಾಣಿಗಳಿಗೆ. So now, how's the Josh? Thank you. So next we have lot number 3 on stage. ತಲೆ ಮಾರುಗಳ ತಲೆ ಹೋಗುತ್ತಿದೆ
प्रसन्नाञ्जनेयं श्रीरामदूतं महाकाय वीरम् श्रीआञ्जनेयम्। पवन पुत्र हनुमान की जय श्री राम। Thank you. Next we have lot number 4 on stage. काल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। मस्ती में हम बम बोले बम 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 बोले बम 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 बोले बम बम बोले की मस्ती में हम बम बोले बम 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 बोले
बम बोले बम बम बोले बम बम बोले बम 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 बोले शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा ओम परमेश्वरा परा ओम निखिलेश्वरा हरा ओम जीवेश्वरेश्वरा कररारा ओम मंत्रेश्वरा स्वरा ओम यंत्रेश्वरा स्थिरा ओम तंत्रेश्वरा वरा नामेरा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा Thank you so much for an energetic performance. Next we have lot number 5 on stage.
गुम हो गया वक्त से चुराया था जो अपना बनाया था वो तेरा वो मेरा साथ निभाया था जो अपना बनाया था चदरिया झीनी रे झीनी चदरिया झीनी रे झीनी आँखें भीनी है भीनी है भीनी यादें झीनी रे झीनी रे झीनी सर जो उठेगा धड़ से कटेगा कहाँ पे छिपेगा कहाँ पे बचेगा गिरेगा गिरा तो चिरेगा छिपा तो मिलेगा मिला तो मारेगा जाग भाग भाग बच सके तो बच ले आज भी है ये जलजला है पूरे जोर पर चला है किस्मत दम है जो लड़ा है कौन रह सका खड़ा है सबसे अटल सबसे प्रबल शस्त्र रचित रक्त चरित 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 सबसे अटल सबसे प्रबल शस्त्र रचित रक्त चरित 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 ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಒಂದು ತಂಡ ಬಾಕಿ ಇದೆ. ನಂತರ ಸಮೂಹ ನೃತ್ಯ ಸ್ಪರ್ಧೆ ಸಾರ್ವಜನಿಕ ವಿಭಾಗದಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಕೊನೆಯ ತಂಡ ಕ್ರಮ ಸಂಖ್ಯೆ 6. Five, four, three, two, one. ಆ ಮಂಡಲದಲ್ಲಿ ನಾಗವಲ್ಲಿನ ಕರ್ಕೊಂಬಂದು ಕೂರಿಸ್ಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ. Go. Go. Okay. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. Don't act like you forgot. Don't act like you forgot. Like that, that, that. ఈ రోజు దుర్గాష్టమి. వాడిని కాల్చి బూడిద చేసి నా పగ తీర్చుకోవాలి. సుందర వదనా సుందర వదనా అభినవ వదనా రసమయ లోక నమదేవా బಳಿ ಸೇರಲು ಹೀಗೆ ನಡುಗುವೆಯಾ ಸುಖ ನೀಡಲು ನೀನು ಹೆದರುವೆಯಾ
चोरी किया है, दिल ये फिर लिया है, चोरी चोरी किया है, दिल ये फिर लिया है, जादू से जादू किया रे, क्या ये सोई दमू, कोई कोई दमू, इसकी आदत में ये ख्वाबों में छुपे छुपा Bring it back. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಯೋಜಿಸಿದಂತಹ ಸಮೂಹ ನೃತ್ಯ ಸ್ಪರ್ಧೆ ಸಂಪನ್ನಗೊಂಡಿರ್ತದೆ. ಮುಂದೆ ಸಾರ್ವಜನಿಕ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆ ಇದೇ ವೇದಿಕೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿಕ್ಕಿದೆ. ಕ್ರಮ ಸಂಖ್ಯೆ 1 ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೂ, ಕ್ರಮ ಸಂಖ್ಯೆ 2 ಭವ್ಯಶ್ರೀ ಆ್ಯಂಡ್ ಟೀಮ್, ಕ್ರಮ ಸಂಖ್ಯೆ 3 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಮೈತ್ರಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ನಿಸರ್ಗ ಕರ್ಟನ್ಸ್ ಮತ್ತು ವಾಲ್ಪೇಪರ್.
ತೀರ್ಪುಗಾರರ ಒಪ್ಪಿಗೆಯ ಮೇರೆಗೆ ಸಾರ್ವಜನಿಕ ವಿಭಾಗದ ಸಮೂಹ ನೃತ್ಯ ಸ್ಪರ್ಧೆ ಇದೀಗ ಆರಂಭಗೊಳ್ಳಲಿಕ್ಕಿದೆ. ಕ್ರಮ ಸಂಖ್ಯೆ 1 ವೇದಿಕೆಗೆ. Uma nipe meu moment, ele la maum da la
गणपतिं मनस स्मरामि वसिष्ठवामदेवादि वन्दित 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 महागणपतिं मनस स्मरामि महागणपतिं मनस स्मरामि वसिष्ठवामदेवादि गणराय तेरे बिना मैं आदि स्तुताय कहाँ चला मैं आकार लेने लगा ख्वाब मेरा साकार होते रुका ख्वाब मेरा मेरे अधूरे कर दे तो पूरे आज ಧನ್ಯವಾದಗಳು. ಮುಂದೆ ಕ್ರಮ ಸಂಖ್ಯೆ 2 ವೇದಿಕೆಗೆ. Colomina, on the Colombo.
बांसुरी कृष्ण की बाजेगी, प्रेम में राधा नाचेगी। बांसुरी कृष्ण की बाजेगी, प्रेम में राधा नाचेगी। जमुना तट पे रास रचेगा, जमुना तट पे रास रचेगा, प्रीत विराजेगी, प्रेम में राधा नाचेगी। बांसुरी कृष्ण की बाजेगी, प्रेम में राधा नाचेगी। कुंज भवन की शोभा न्यारी, राधा संग झूमे गिरधारी, गोकुल के रजगण सितारों से चमके, धरती पे स्वर्ग जैसे आया उतर के। जरा इस ग्वालों की भीड़ जमी आज, देखो रे देखो आया गोविंदा, आया गोविंदा। ग्वालों की भीड़ जमी आई, देखो रे देखो आया गोविंदा, आया गोविंदा। सब एक होकर आए सताने, मटकी को फोड़ कर माखन लुटाने। सब एक होकर आए सताने, मटकी को फोड़ कर माखन लुटाने। टोली लेकर आया नंदलाला 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 नंदलाला। ग्वालों की भीड़ जमी आज, देखो रे देखो आया गोविंदा, आया गोविंदा। ग्वालों की भीड़ जमी आज, देखो रे देखो आया गोविंदा, आया गोविंदा। एक हाथ जमकर पकड़, दो जरा कांधे पे चढ़। बड़े आए अकड़ के ये, देखो गोकुल के लड़के, ऊंचे पे लटकी माखन की मटकी, ग्वालों की चंचल आँखों में खटकी। सबके मन पर छाया नंदलाला 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 गोपाला। ग्वालों की भीड़ जमी आज, देखो रे देखो आया गोविंदा, आया गोविंदा। ग्वालों की भीड़ जमी आज, देखो रे देखो आया गोविंदा, आया गोविंदा। ವಂದನೆಗಳು. ಮುಂದೆ ಕ್ರಮ ಸಂಖ್ಯೆ 3 ನೃತ್ಯ ಸಿಂಚನ ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆಯ ಕೊನೆಯ ನೃತ್ಯ ಕಾರ್ಯಕ್ರಮ. ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ 1975ನೇ ಇಸ್ವಿ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಎರಡು 2002ರಲ್ಲಿ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಮರುಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್
ಕನ್ನಡದವ್ರ ತಂಟೆಗೆ ಬಂದ್ರೆ ಕತ್ತರಿಸಾಕ್ಬಿಡ್ತೀನಿ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದೋನೆ. ನಮ್ಮ ನಿದ್ದೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ಶುದ್ಧ ನಡೆ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಸಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು 100 ಸಲನೂ ನಾನೇ ಹೊಡೆಯೋದು. ನಾನು ಹೊಡೆದ್ರೆ ನಾಳೆ ಪೇಪರ್ ಅಲ್ಲಿ ಅದೇ ಹೆಡ್ಲೈನ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನೃತ್ಯ ಸಿಂಚನ ಸಂಪನ್ನಗೊಂಡಿರ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಬಹುಮಾನದ ಅನೌನ್ಸ್ಮೆಂಟ್ ನಡೀಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು ಕೊನೆಯವರೆಗೂ ನಮ್ಮ ಜೊತೆ ಇದ್ದು ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾನೆ. மகளனவள்தாய் தந்தை சிந்தை நலமுறவள்தாய் நீ லோகம் என்று ஆனாய் பெண்ணே என்னை வாழும் தெய்வம் நீதான் கண்ணே பெற்றது நானா இல்லை உன் மகனே நானம்மா தாயே தாயே மகளனவள்தாய் தந்தை
தேசம் நீயடி திசை காட்டிடும் சுட்டும் வரலும் நீயடி வைதாலும் இசை நீயடி அடித்தாலும் மலரின் கொடி மகள் யாரும் இல்லாமல் வாழும் தந்தைக்கு உறவுகள் எல்லாம் மௌனமே தாயே தாயே மகளன வந்தாய் தந்தை சிந்தை நலமுற வந்தாய் சிறு பொண்ணும் இல்லையே பணம் காசிலே இந்த பாசம் இல்லையே அன்பான மகள் வந்தார் அம்பானி நானாகிறேன் இந்த இன்ப மகாராஜ பெற்ற புது ரோஜ எலிசபெத் ராணியின் பேத்தியே தாயே தாயே மகளன வந்தாய் தந்தை சிந்தை நலமுற வந்தாய்
JCI ಬೆಳ್ತಗಡಿ ಮಂಜುಶ್ರೀ JC ಸಪ್ತಾಹ 2024 ಸುಧಾಮ ಸ್ನೇಹ ಸಾಧನೆ ಸಮ್ಮೇಳನ ಕಾರ್ಯಕ್ರಮದ 1ನೇ ದಿನ ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆ ನೃತ್ಯ ಸಿಂಚನ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ. 4 ಗಂಟೆಗಳ ತೀರ್ಪುಗಾರಿಕೆ, ಸುಮಾರು 50 ನೃತ್ಯ ಬಹಳ ದೊಡ್ಡ ಮಟ್ಟದ ಶ್ರಮ, ತಾಳ್ಮೆ ಮತ್ತು ಪ್ರೀತಿಯನ್ನು ಕೇಳ್ತದೆ. ತಮ್ಮ ಅಮೂಲ್ಯವಾದ ಸಮಯವನ್ನು ಇಟ್ಟು ತೀರ್ಪುಗಾರರಾಗಿ ಸಹಕರಿಸಿದಂತಹ ಉದಯ್ ಕುಮಾರ್ ಲಾಯ್ಲಾ ಇವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಇನ್ನೋರ್ವ ತೀರ್ಪುಗಾರರಾಗಿ ಸಹಕರಿಸಿರ್ತಕ್ಕಂತಹ ವಿದುಷಿ ಶ್ರೀಮತಿ ಪೃಥ್ವಿ ಸತೀಶ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಇನ್ನೋರ್ವರು ನಮ್ಮ ಜೊತೆಗೆ ಕುಮಾರಿ ಲಕ್ಷ್ಮಿ ಇವರು ಸಹಕರಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. छन बाजे हरे 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 तन मन नाचे हरे 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 थामे जो कलैया से अने पैया मरोड़े नगदे नाचे हरे 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 चल चल मन धन कन बड़ बड़ चले दिया संग जब जब तन संग दिन लड़े रुक रुक छाई मेरी सांस जब जब छुए तन मन सन कम करे तन मन सन कम करे छन छन बाजे ಇನ್ನು ಕೆಲವೇ ನಿಮಿಷಗಳಲ್ಲಿ ಇವತ್ತಿನ ನೃತ್ಯ ಸ್ಪರ್ಧೆಯ ಫಲಿತಾಂಶ ತಮ್ಮ ಮುಂದೆ ಹೇಳಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಒಂದು 5 ನಿಮಿಷಗಳ ಕಾಲ ಇವತ್ತಿನ ತೀರ್ಪುಗಾರರು ಇವತ್ತಿನ ಕಾರ್ಯಕ್ರಮದ ಕುರಿತಂತೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶವನ್ನು ನೀಡ್ತಾ ಇದ್ದೇವೆ. ತಮ್ಮ ಇಂದಿನ ಅನಿಸಿಕೆ ಮುಂದಿನ ಪ್ರತಿಭೆಗಳಿಗೆ ಇನ್ನಷ್ಟು ವೇದಿಕೆಯನ್ನು ಹಂಚಿಕೊಳ್ಳುವಲ್ಲಿ ಖಂಡಿತವಾಗಿ ಕೂಡ ಸಹಕಾರ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹತ್ವದ ತೀರ್ಪುಗಾರರನ್ನು ನೀಡಿರುವಂತಹ ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರತಿಭೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕಲಾವಿದರಾಗಿರುವಂತಹ ಶ್ರೀ ಉದಯ್ ಕುಮಾರ್ ಲಾಯ್ಲಾ ಇದ್ದೀರಿ ಸರ್. ತಮ್ಮನ್ನು ಇವತ್ತು ಅನಿಸಿಕೆಗಾಗಿ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಜೊತೆಗೆ ಈ ಸಂದರ್ಭದಲ್ಲಿ ವಿದುಷಿ ಪೃಥ್ವಿ ಕಿರಣ್ ಮೇಡಮ್ ಇದ್ದೀರಿ, ತಮ್ಮನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಉಪನ್ಯಾಸಕರು ಕಲಾವಿದರು ಆಗಿರುವಂತಹ ಲಕ್ಷ್ಮಿ ಮೇಡಮ್ ಇದ್ದೀರಿ, ತಾವು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. दुनियादारी
से होशियारी से मैं ಹಲೋ, ಎಲ್ಲರಿಗೂ ನಮಸ್ಕಾರ. JCI ಬೆಳ್ತಂಗಡಿ ಮಂಜುಶ್ರೀ ಈ ವರ್ಷದ ಅದ್ಭುತವಾದಂಥ ನಮ್ಮ ಬೆಳ್ತಂಗಡಿಯ ತಾಲೂಕಿನಲ್ಲಿ ಬಹಳ ಅತ್ಯದ್ಭುತವಾದಂಥ ಜಾತ್ರಾ ಮಹೋತ್ಸವ ಅಂತ ಹೇಳಿದರೆ ಅದು ಬೆಳ್ತಂಗಡಿಯ JCI ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಈಗಾಗಲೇ ನೃತ್ಯ ಸಿಂಚನ ಅಂತ ಹೇಳುವಂಥ ಒಂದು ಈ ಪ್ರಾರಂಭ ದಿವಸ ಸ್ಪರ್ಧೆಯ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ನಾವಿಲ್ಲಿ 3 ಮಂದಿ ಮಾತಾಡ್ಕೊಂಡಿವಿ. ಆದಷ್ಟು ಬೇಗ ತೀರ್ಪುಗಾರಿಕೆ ನೀಡಿ ಬೇಗ ಇಲ್ಲಿಂದ ಸ್ವಲ್ಪ ಪಲಾಯನ ಮಾಡ್ಕೊಳ್ಳೋಣ, ಯಾಕಂದರೆ ತುಂಬ ಕಾಯ್ತಿದ್ದಾರೆ. ಬಹುಮಾನ ಬಂದವರು ನಮ್ಮನ್ನು ಸ್ವಲ್ಪ ಹೊಗಳ್ಬೋದು, ಬಹುಮಾನ ಬರೋದವರು ಸ್ವಲ್ಪ ನಮಗೆ ಸ್ವಲ್ಪ ಬೈಬೋದು ಅಂತೇಳಿ ಎಲ್ಲ ನನಗೆ ಇಷ್ಟು ಸನಕ್ಕೆ ಗೊತ್ತಿರೋದು JCI ಕಾರ್ಯಕ್ರಮದ ಸ್ಪರ್ಧೆ ಅಂತೇಳಿ ಬಂದಾಗ ಕೊನೆಯ ದಿವಸ ಆ ಸ್ಪರ್ಧಾಳುಗಳ ಹೆಸರನ್ನು ಘೋಷಣೆ ಮಾಡಿದ್ದು. ನಮಗೆ ಸ್ವಲ್ಪ ನೆಮ್ಮದಿತ್ತು, ನಾವು ಸೀದಾ ಇದ್ಕೊಂಡು ಸೀದವು, ನಮ್ಮನ್ನು ಯಾರು ಮತ್ತೆ ಕೇಳೋದಿಲ್ಲ. ಆದರೆ ಇವತ್ತು ಸ್ವಲ್ಪ ಯಾಕೆ ನಡುಕಾಗ್ತಾ ಇದೆ. ಪ್ರಥಮವಾಗಿ ಈ ವರ್ಷದ ಈ ಬಾರಿಯ ಅಧ್ಯಕ್ಷ ಸ್ಥಾನದಲ್ಲಿದ್ದುಕೊಂಡು JCI ಕಾರ್ಯಕ್ರಮವನ್ನು ಪ್ರಾರಂಭ ಹಂತದಲ್ಲಿ ಅತ್ಯದ್ಭುತವಾದಂಥ ಪ್ರಥಮ ದಿವಸಗಳಲ್ಲೇ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷ ಶ್ರೀಯುತ ರಂಜಿತ್ ಸರ್ ಇವರಿಗೆ ನಿಮಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಇಲ್ಲಿ ಶುಭ ರಾತ್ರಿ ಅಂತ ಹೇಳೋದಕ್ಕಿಂತ ಈಗ ಶುಭ ಮುಂಜಾನೆ ಅಂತ ಹೇಳ್ಬೋದು, ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ನೃತ್ಯ ಸಿಂಚನ ನಾವು ನಿಮ್ಮನ್ನು ತುಂಬ ಕಾಯಿಸ್ಕೊಳ್ಳುವಂಥ ಒಂದು ವಿಚಾರ ಇಲ್ಲ, ಯಾಕಂದರೆ ದೂರ ಬಂದಿದ್ದೀರಿ. ಇಲ್ಲಿ ಬಂದಂಥವ್ರು ಯಾರು ಕೂಡ ನಾವು ಕೊಡುವಂಥ ಸಲಹೆಗಳು ಅದನ್ನು ಔಚಿತ್ಯಪೂರ್ಣವಾಗಿ ಅದನ್ನು ಸ್ವೀಕಾರ ಮಾಡಿ ಅನ್ಯತಾ ಯಾರು ಅನ್ನಿಸ್ಕೊಳ್ಬೇಡಿ. ಪ್ರಥಮವಾಗಿ ಇಲ್ಲಿ ಬಂದಂಥ ನೃತ್ಯದ ಸ್ಪರ್ಧೆಗಳು ಮಾಡಿದಂಥ ಇಲ್ಲಿ ಏನು ವೇದಿಕೆಯಲ್ಲಿ ನೀವು ಎಷ್ಟು ಮಂದಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಷ್ಟು ದೊಡ್ಡವರು ಸಾರ್ವಜನಿಕ ಭಾಗದಲ್ಲಿ ನೃತ್ಯವನ್ನು ಮಾಡಿದ್ದೀರಿ, ಆ ಮಾಡಿದಂಥ ಚಿಕ್ಕ ಪುಟಾಣಿ ಮಕ್ಕಳಿಂದ ಹಿಡಿದು ಸಾರ್ವಜನಿಕ ಎಲ್ಲ ಪ್ರತಿಯೊಂದು ನೃತ್ಯ ಕಲಾವಿದರಿಗೆ ನಮ್ಮ 3 ಮಂದಿ ತೀರ್ಪುಗಾರರ ಪರವಾಗಿ ನಮ್ಮ ಬೆಳ್ತಂಗಡಿ ಜನತೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾವಿಲ್ಲಿ ಒಂದು 2-3 ಜಾಸ್ತಿ ಹೇಳಿ 2-3 ವಿಷಯಗಳನ್ನು ನಾವಿಲ್ಲಿಂದ ಒಂದು ನೋಟ್ ಮಾಡ್ಕೊಂಡು ಬಂದಿದ್ದೇನೆ. ನಾವು ಇಲ್ಲಿ ಸ್ಪರ್ಧಾಳುಗಳಿರ್ಬೋದು, ಅವರ ಪೋಷಕರಿರ್ಬೋದು, ಅವರ ಗುರುಗಳಿದ್ದರೆ ನಿಮಗೊಂದು ಕಿವಿ ಮಾತು, ನೃತ್ಯ ಸಿಂಚನ ನಾವಿಲ್ಲಿ ಏನು ಸ್ಪರ್ಧೆಗಳನ್ನು ಅವರು ಇವತ್ತು ಸಂಸ್ಥೆಯವರು ಇವತ್ತು ಅಲ್ಲಿ ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ, ಏನು ಟೈಟಲ್ ಇಟ್ಟಿದ್ದಾರೋ ಅದನ್ನು ಸ್ವಲ್ಪ ನಾವು ಅದನ್ನು ಗಮನ ಹರಿಸ್ಕೊಂಡ್ರೆ ತುಂಬ ಅತ್ಯುತ್ತಮ ಅಂತ ನನಗೆ ತುಂಬ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ನೃತ್ಯ ಸಿಂಚನ ಅಂತ ಹೇಳಿದಾಗ ಅಲ್ಲಿ ನೀವು ಬೇರೆ ಬೇರೆ ಕಲಾ ಪ್ರಕಾರಗಳು, ಬೇರೆ ಬೇರೆ ನೃತ್ಯ ಪ್ರಕಾರಗಳು ಬಂದಿದ್ದೀರಿ. ಅಲ್ಲಿ ಜನಪದ ನೃತ್ಯಗಳು ಬರ್ಬೋದು, ಅಥವಾ ಸಾಂಪ್ರದಾಯಿಕ ನೃತ್ಯಗಳು ಬರ್ಬೋದು, ಅಥವಾ ಶಾಸ್ತ್ರೀಯ ನೃತ್ಯಗಳು ಬರ್ಬೋದು. ನಾನು ಒಪ್ಪಿಕೊಳ್ಕೊಳ್ತೇವೆ. ಹಾಗಂದ್ರೆ ಇಲ್ಲಿ ಫಿಲ್ಮಿ ಡ್ಯಾನ್ಸ್ ಮಾಡಿದವ್ರೇನು ತಪ್ಪು ಅಂತೇಳಿ ಅಲ್ಲ. ಅಲ್ಲಿ ನೃತ್ಯ ಸಿಂಚನ ಅಂತೇಳಿ ಬಂದಾಗ ನಾವು ಜಾಸ್ತಿ ಒತ್ತು ಕೊಡಬೇಕಾಗಿದ್ದು ಇದಕ್ಕೆ. ಆದರೆ ಫಿಲ್ಮಿ ಡ್ಯಾನ್ಸ್ ಅಂತ ಹೇಳೋದಕ್ಕೆ ಪೂರ್ವಕ ಅದಕ್ಕೆ ಆದಂಥ ಒಂದು ಸ್ಪರ್ಧೆ ಅಂತ ಹೇಳುವಂಥ ವ್ಯವಸ್ಥೆ ಖಂಡಿತ ಆಗಿದೆ. ಹಾಗಾಗಿ ನೃತ್ಯ ಸಿಂಚನ ಅಂತೇಳಿ ಬಂದಾಗ ಅದರದ್ದೇ ಆದಂಥ ಒಂದು ಸ್ವಲ್ಪ ಟೈಟಲ್ ಸ್ವಲ್ಪ ಗಮನಿಸ್ಕೊಂಡ್ರೆ ತುಂಬ ಔಚಿತ್ಯಪೂರ್ಣ ಅಂತೇಳಿ. ಇನ್ನು ಡ್ಯಾನ್ಸ್ ಮಾಡಿದ ತಪ್ಪಂತಲ್ಲ, ಈ ವೇದಿಕೆ ಯಾವತ್ತೂ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ಇವತ್ತು ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಇವತ್ತು ಬೆಳೆದು ನಿಂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅದು ಮಂಜುಶ್ರೀ JCI ಬೆಳ್ತಂಗಡಿ. ಯಾಕಂದರೆ ಅದಕ್ಕೆ ಮುಖ್ಯ ಕಾರಣ ನಾನು ಕೂಡ ಒಬ್ಬ. ಸುಮಾರು 21 ವರ್ಷಗಳ ಹಿಂದೆ ಇಲ್ಲಿ ಪಕ್ಕದಲ್ಲಿರುವಂಥ ಬೋರ್ಡ್ ಶಾಲೆಯಲ್ಲಿ ವೇದಿಕೆಯಲ್ಲಿ ಸುಮಾರು 4ರಿಂದ 5ನೇ ತರಗತಿಯಿಂದ ನಾನು ಏನು ಆ ವೇದಿಕೆಯಲ್ಲಿ ಪಾದಾರ್ಪಣೆ ಮಾಡಿದ್ನೋ ಇವತ್ತು ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಬಂದಿದೆ ಅಂತ ಹೇಳಿದರೆ ಅದು JCI ಸಂಸ್ಥೆಯ ಒಂದು ಈ ವೇದಿಕೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಒಂದು ಮಾಡುವಂಥ ನೃತ್ಯ ಪ್ರಕಾರಗಳಲ್ಲಿ ನಾನು ಇನ್ನೊಂದು 2ನೇ ವಿಚಾರಗಳು ಹೇಳುವಂಥದ್ದು, ನೀವು ಏನು ಹಾಡನ್ನು ಆಯ್ಕೆ ಮಾಡ್ಕೊಳ್ತೀರೋ ಆ ಹಾಡನ್ನು ಆಯ್ಕೆ, ನಾನು ಬೇರೆ ಯಾವುದೋ ನಿಮ್ಮ ಡ್ಯಾನ್ಸಿನ ಪ್ರಕಾರಗಳಿಗೆ ನಾನು ಹೇಳಿದ್ರೆ ಈ ನೃತ್ಯ ಸಿಂಚನ ಅಂತ ಹೇಳುವಂಥ ಒಂದು ಪ್ರಕಾರಗಳಿಗೆ ಸ್ವಲ್ಪ ಲೆಕ್ಕ ಹಾಕ್ಕೊಂಡ್ರೆ ಅಲ್ಲಿ ಏನು ಹಾಡುಗಳನ್ನು ತಗೊಂಡ್ರೆ ನಮಗೆ ಸ್ವಲ್ಪ ನಾವು ತಿಳ್ಕೊಳ್ಳೋದು ಒಂದಕ್ಕೊಂದು ಅದಕ್ಕೊಂದು ಹೊಂದಾಣಿಕೆ ಇರಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಹಾಡು ಮಾಡುವಂಥ ನೃತ್ಯಪಟುಗಳು ತುಂಬ ಚೆನ್ನಾಗಿ ಮಾಡಿದ್ರಿ. ಆ ಹಾಡುಗಳ ಜೋಡಣೆ ಏನಿದೆಯೋ ಅದು ಒಂದಕ್ಕೊಂದು ಸೀಮಿತ, ಅಷ್ಟು ಚೆನ್ನಾಗಿ ಮೂಡಿಕೊಂಡು ಬರಲಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಹಾಗೆ ಅದ್ರ ಜೊತೆಗೆ ಅದೇ ಆಯಾ ಡ್ಯಾನ್ಸಿಗೆ ನಾನು ತುಂಬ ಇಲ್ಲಿ ಕಂಡುಕೊಂಡು, ನಾನು ಯಾರ ತಂಡವನ್ನು ಅಂತ ಹೇಳೋದಿಲ್ಲ, ನೀವು ಯಾವ ನೃತ್ಯವನ್ನು ಆಯ್ಕೆ ಮಾಡ್ಕೊಳ್ತೀರೋ ಆ ಆಯ್ಕೆಗೆ ಪೂರಕವಾದಂಥ ಕಾಸ್ಟ್ಯೂಮ್ ಇರಲಿ.
ಇಲ್ಲಿ ಬೇರೆ ಬೇರೆ ರೀತಿ ಅದರ ವಿರುದ್ಧವಾಗಿ ನೀವು ತಗೊಳ್ಳುವಂಥ ಡಾನ್ಸಿಗೆ ಸಂಬಂಧಪಟ್ಟ ಅಲ್ಲಿ ಸಾಹಿತ್ಯವೇ ಬೇರೆ ಅಥವಾ ಅದರ ಮ್ಯೂಸಿಕ್ಕೇ ಬೇರೆ, ಅದಕ್ಕೆ ಇನ್ನೊಂದು ರೀತಿಯ ಬೇರೆ ಯಾವುದೋ ಒಂದು ಕಾಸ್ಟ್ಯೂಮನ್ನು ಬಳಸ್ಕೊಂಡಿದ್ರಿ. ಇದು ಯಾಕಂದರೆ ಇವತ್ತು ಶಾಸ್ತ್ರೀಯ ಭರತನಾಟ್ಯಗಳಿರ್ಬೋದು, ಜಾನಪದ ನೃತ್ಯಗಳಿರ್ಬೋದು, ಯಕ್ಷಗಾನ ಕಲೆ ಇರ್ಬೋದು, ಇವೆಲ್ಲೂ ಕೂಡ ಅದರದೇ ಆದಂಥ ಮೂಲ ಒಂದು ವ್ಯವಸ್ಥೆ ಇದೆ. ಇದನ್ನು ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತವೆ. ಇದು ಎಲ್ಲದಕ್ಕಿಂತ ಪೂರಕವಾಗಿ ವಿಶೇಷವಾಗಿ ಅದು ಬಹುಮಾನ ಆ ತಂಡಕ್ಕೆ ಬಂದಿದೆಯೋ ಇಲ್ಲ ನಮಗೆ ಸರಿ ಗೊತ್ತಿಲ್ಲ. ಆದರೆ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಪ್ರಥಮವಾಗಿ ಈ ಒಂದು ವೇದಿಕೆಯನ್ನು ಧೂಳಿಪಟ ಮಾಡಿದ್ದು ಅದು ನಮ್ಮ ದೇಶವನ್ನು ಕಾಯುವಂಥ ಒಂದು ಏನು ಆ ಒಂದು ಅದ್ಭುತವಾದಂಥ ಪ್ರದರ್ಶನ ಮಾಡಿದ ಪುಟಾಣಿ ಮಕ್ಕಳಿದ್ದಾರಲ್ಲ, ಅವರ ಒಂದು ಆ ಎನರ್ಜಿ, ಅವರ ಒಂದು ಆ ಒಂದು ಪ್ರಾರಂಭದಿಂದ ಕೊನೆ ತನಕ ನೋಡಿದ್ರು ಆ ಚಿಕ್ಕ ಚಿಕ್ಕ ಮಕ್ಕಳು ಆ ಪ್ರಾರಂಭದ ಕೊನೆ ತನಕ ಅವರಲ್ಲಿರುವಂಥ ಆ ಒಂದು ಶಕ್ತಿ, ಅವರಲ್ಲಿ ಒಂದು ನಗುಮುಖ, ಅದನ್ನು ಮಧ್ಯದಲ್ಲಿರುವಂಥ ಅವರಲ್ಲಿರುವಂಥ ಆ ಒಂದು ಪೌರುಷ, ಅದು ನಮ್ಮನ್ನೇ ಒಂದು ಸಲ ಎದ್ದಿನಿಸುವಂಥ ಕೆಲಸವನ್ನು ಮಾಡಿತ್ತು. ನಿಜವಾಗಿ ಅವರಿಗೆ ಜೋರಾದ ಮತ್ತೊಂದು ಚಪ್ಪಾಳೆಯನ್ನು ನೀಡಬೇಕು. ಹಾಗಾಗಿ ಈಗ ವೈಯಕ್ತಿಕ ಸಮೂಹ ವಿಭಾಗದಲ್ಲಿ ಬೇರೆ ಬೇರೆ ರೀತಿಯ ಬಹುಮಾನಗಳು ಈಗಾಗಲೇ ಘೋಷಣೆ ಆಗಲಿಕ್ಕಿದೆ. ಯಾರಿಗೆ ಬಹುಮಾನ ಬಂದಿದೆಯೋ ಅವರಿಗೆ ನಮಗೆ ಸ್ವಲ್ಪ ಆದಷ್ಟು ಇನ್ನಷ್ಟು ಚೆನ್ನಾಗಿ ಬೆಳೀರಿ. ಯಾರಿಗೆ ಬಹುಮಾನ ಬರಲಿಲ್ವೋ ನಮ್ಮ 3 ಮಂದಿಗೆ ಖಂಡಿತವಾಗಿ ಬೈಲಿಕ್ಕಂತೂ ಹೋಗಬೇಡಿ, ಖುಷಿಯಾಗಿ ನಮ್ಮನ್ನು ಕಳಿಸಿಕೊಡಿ. ಏನಾದರೂ ನಮ್ಮ ಹೇಳಿದಲ್ಲಿ ತಪ್ಪು ಒಪ್ಪುಗಳಿದರೆ ಅದನ್ನು ಕ್ಷಮಾಪಣೆ ಕೇಳಿಕೊಂಡು ಸಂಪೂರ್ಣವಾದ ಇನ್ನಷ್ಟು ಇವತ್ತು ಈ ಒಂದು ವೇದಿಕೆಯಲ್ಲಿ ಏನಿವತ್ತು ಬಂದು ಪಾಲ್ಗೊಂಡಿದ್ದೀರಿ, ಪ್ರತಿಯೊಬ್ಬರು ಕೂಡ ಮುಂದೊಂದು ದಿವಸ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ಅದ್ಭುತವಾದಂಥ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳುವಂಥ ಎಲ್ಲ ಶಕ್ತಿ ನಮ್ಮೆಲ್ಲ ದೇವರುಗಳು ನಿಮಗೆ ಕರುಣಿಸಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ಕೊಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ವಂದನೆಗಳು. ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಉದಯ್ ಕುಮಾರ್ ಲಾಯ್ಲಾ ಅವರಿಗೆ, ಹಾಗೆ ಇದೀಗ ನಮ್ಮ JCA ಬೆಳ್ತಂಗಡಿ ಮಂಜುಶ್ರೀಯ ಅಧ್ಯಕ್ಷರಾದಂತಹ JFM ರಂಜಿತ್ HD ಬಳಂಜ ಇವರು ವೇದಿಕೆಗೆ ಆಗಮಿಸಬೇಕು, ತೀರ್ಪುಗಾರರನ್ನ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಶ್ರೀಯುತ ಉದಯ್ ಕುಮಾರ್ ಲಾಯ್ಲಾ, ಕಾರ್ಯಕ್ರಮದ ಸಂಯೋಜಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಶ್ರೀಮತಿ ಶ್ರುತಿ ರಂಜಿತ್, ಹಾಗೆ ನೆರೆದಿರ್ತಕ್ಕಂತಹ ಎಲ್ಲ ಸಂಯೋಜಕರು, ಉಪಾಧ್ಯಕ್ಷರುಗಳು ವೇದಿಕೆಗೆ ಆಗಮಿಸಬೇಕು. ತೀರ್ಪುಗಾರರನ್ನು ಗುರುತಿಸುವಲ್ಲಿ ಕೈ ಜೋಡಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. JC ರಕ್ಷಿತ್, ಕಾರ್ಯಕ್ರಮ ಸಹ ಸಂಯೋಜಕರು, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಪಾಳೆಯ ಮೂಲಕ ತೀರ್ಪುಗಾರರನ್ನ ಗೌರವಿಸಬೇಕು ಅಂತ ಹೇಳಿ ಎಲ್ಲ ಕಲಾಭಿಮಾನಿಗಳಲ್ಲಿ ವಿನಂತಿಸ್ತಾನೆ. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ.
ಜೆಸಿಎ ಬೆಳ್ತಂಗಡಿ ಮಂಜುಶ್ರೀಯ ಈ ವರ್ಷದ ಜೆಸಿ ಸಪ್ತಾಹ ಸುಧಾಮದ ಮೊದಲನೇ ದಿನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಈಗಾಗಲೇ ನಿರಂತರವಾಗಿ 4 ಗಂಟೆಗಳ ಸ್ಪರ್ಧಾ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಮೂಡಿ ಬಂದಿದೆ. 125ಕ್ಕೂ ಹೆಚ್ಚು ಪ್ರತಿಭೆಗಳು ಮೊದಲ ದಿವಸ ಈ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಗಳ ಪ್ರದರ್ಶನವನ್ನು ಮಾಡಿದ್ದಾರೆ. ಆ ನೆಲೆಯಲ್ಲಿ ಎಲ್ಲ ಪ್ರತಿಭೆಗಳಿಗೂ ಕೂಡ ಜೆಸಿಎ ಬೆಳ್ತಂಗಡಿ ಮಂಜುಶ್ರೀ ವತಿಯಿಂದ ನಿಮಗೆ ಪ್ರೀತಿಯ ಅಭಿನಂದನೆಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಕೂಡ ಉಳಿದ ದಿವಸಗಳಲ್ಲಿ ಹಲವಾರು ಪ್ರತಿಭೆಗಳು ಈ ವೇದಿಕೆಯನ್ನು ಹತ್ತಿ ಅವರ ಪ್ರತಿಭಾ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಈ ವರ್ಷದ ಜೆಸಿ ಸಪ್ತಾಹದ ಉದ್ದೇಶವೇ ಅದೇ ಆಗಿದೆ, ಪ್ರತಿಭೆಗಳಿಗೆ ವೇದಿಕೆಯನ್ನು ಕೊಡಬೇಕು ಅನ್ನೋ ನೆಲೆಗಟ್ಟಿನಲ್ಲಿ. ಆ ನೆಲೆಯಲ್ಲಿ ಮತ್ತೊಮ್ಮೆ ಎಲ್ಲರೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಅದರ ಜೊತೆಗೆ ಇವತ್ತಿನ ಈ ಒಂದು ನೃತ್ಯ ಸಂಚನ ಕಾರ್ಯಕ್ರಮವನ್ನು ಸ್ಪರ್ಧಾ ಕಾರ್ಯಕ್ರಮದ ಸಂಯೋಜಕರಾಗಿ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಸ್ಪರ್ಧಾ ಕಾರ್ಯಕ್ರಮ ಮೂಡಿ ಬರುವಲ್ಲಿ ಸಹಕಾರವನ್ನು ನೀಡಿದಂತಹ ಕುಮಾರಿ ಅನನ್ಯ ಜೈನ್ ಇವರಿಗೆ ನಿಮ್ಮೆಲ್ಲರ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ನಾನು ಮೊದಲದಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅನನ್ಯ ಜೈನ್ ಅವರು ನಿರೂಪಣೆ ಜೊತೆಗೆ ಎಲ್ಲ ಈ ಒಂದು ನೃತ್ಯ ಸಿಂಚನದ ಸಂಯೋಜಕರಿಗೆ ಕರ್ತವ್ಯ ನಿರ್ವಹಿಸಿದ್ದಾರೆ. ಮತ್ತು ಫಲಿತಾಂಶದ ಹೇಳುವಂಥ ಈ ಒಂದು ಸಂದರ್ಭದಲ್ಲಿ ಜೆಸಿಎ ಬೆಳ್ತಂಗಡಿ ಅಧ್ಯಕ್ಷರಾಗಿರುವಂತಹ ರಂಜಿತ್ HD ಅವರು ವೇದಿಕೆಯನ್ನು ಸೇರ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸಪ್ತಾಹದ ಸಂಯೋಜಕರಾಗಿರುವಂಥ ಹೇಮಾವತಿ ಮೇಡಮ್ ದಯಮಾಡಿ ತಾವು ವೇದಿಕೆಯನ್ನು ಸೇರ್ಕೋಬೇಕು. ಮತ್ತು ಸಹ ಸಂಯೋಜಕರಾಗಿರುವಂತಹ ರಕ್ಷಿತ್ ಅಣ್ಣಿಂಜೆ ತಾವು ಕೂಡ ವೇದಿಕೆಯನ್ನು ಸೇರ್ಕೋಬೇಕು ಅನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಸ್, ಇವತ್ತು ಸೋತವರು ನಾಳೆ ಗೆಲ್ಲಬಹುದು, ನಾಳೆ ಗೆದ್ದವರು ಮತ್ತೊಮ್ಮೆ ಸೋಲ್ಬಹುದು. ಅಂತಿಮವಾಗಿ ಅನುಭವ ತುಂಬಾ ಪಾಠ ಕಲಿಸಿರುತ್ತೆ. ಆ ಅನುಭವನ ನಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀವಿ ಅನ್ನುವಂತಹ ಖುಷಿ ನಮಗೆಲ್ಲರೂ ಕೂಡ ಇದೆ. ಮತ್ತು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇವತ್ತು ಎಲ್ಲರ ಒಪ್ಪಿಗೆಯೊಂದಿಗೆ ನಿಮ್ಮ ಮುಂದೆ ಇವತ್ತಿನ ಸ್ಪರ್ಧಾ ತೀರ್ಮಾನವನ್ನು ಮುಂದಿಡ್ತಾ ಇದ್ದೇವೆ. ಮೊದಲನೇದಾಗಿ 1ರಿಂದ 5ನೇ ತರಗತಿಯ ವೈಯಕ್ತಿಕ ವಿಭಾಗದ ಸ್ಪರ್ಧಾ ಫಲಿತಾಂಶ ಮತ್ತು ಈ ಸ್ಪರ್ಧೆಯ ಎಲ್ಲ ಬಹುಮಾನವನ್ನು ನಾವು 17ನೇ ತಾರೀಕಿಗೆ ನೀಡಲಿಕ್ಕಿದ್ದೇವೆ. ಸೊ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇವತ್ತು ಯಾವುದೇ ಬಹುಮಾನಗಳನ್ನು ನಾವು ವಿತರಿಸ್ತಾ ಇಲ್ಲ, ಫಲಿತಾಂಶವನ್ನು ಮಾತ್ರ ಹೇಳ್ತಾ ಇದ್ದೇವೆ. ಆನ್ 17th ನಾವು ಎಲ್ಲರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ. ಸೊ ಹಾಗಾಗಿ ಫಾರ್ಮಲ್ ಫಂಕ್ಷನಲ್ಲಿ ಸಹಕರಿಸಬೇಕು ಅನ್ನುವಂಥ ವಿನಂತಿಯನ್ನು ಮುಂದಿಡ್ತಾ 1ರಿಂದ 5ನೇ ತರಗತಿ ವೈಯಕ್ತಿಕ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿರುವಂಥವರು ಲಾಟ್ ನಂಬರ್ 5 ಶಿವಾನಿ, ಒಂದು ಪುಟ್ಟ ಬಾಲಕಿ ನೃತ್ಯವನ್ನು ಮಾಡಿರುವಂಥವರು. ಸೊ ಅವರು ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಚಪ್ಪಾಳಿಯೊಂದಿಗೆ ಅವರಿಗೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಲಾಟ್ ನಂಬರ್ 10 ಸಮನ್ವಿ, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. And the winner, the lot number is 14. Lot number 14 ಕೃತಿ ಪೂಜಾರಿ ಅವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ 1ರಿಂದ 5ನೇ ತರಗತಿಯ 3 ವಿಜೇತರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಅದೇ ರೀತಿ 6ರಿಂದ 10ನೇ ತರಗತಿಯ ವೈಯಕ್ತಿಕ ವಿಭಾಗದ ಫಲಿತಾಂಶಗಳು ಈ ರೀತಿ ಇದೆ. ಈ ಒಂದು ಸ್ಪರ್ಧೆಯಲ್ಲಿ ನಾವು 4th ಪ್ಲೇಸ್ ಕೂಡ ಕೊಡೋದು ಅನ್ನುವಂಥ 2 ಕೊಡೋದು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಆ ನೆಲೆಯಲ್ಲಿ 2 3rd ಪ್ಲೇಸನ್ನು ಹಂಚಿಕೊಂಡಿದ್ದಾರೆ. ಲಾಟ್ ನಂಬರ್ 13 ಆ್ಯಂಡ್ ಲಾಟ್ ನಂಬರ್ 15. ಲಾಟ್ ನಂಬರ್ 13 ಆ್ಯಂಡ್ ಲಾಟ್ ನಂಬರ್ 15 ಖುಷಿ ಆ್ಯಂಡ್ ವಂಶಿಕಾ ಇಬ್ಬರು ತೃತೀಯ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಇವರು ನಗದು ಮತ್ತು ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ಳಿಕ್ಕಿದ್ದಾರೆ. ಅದರ ಜೊತೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಲಾಟ್ ನಂಬರ್ 11 ಆದ್ಯ, ಲಾಟ್ ನಂಬರ್ 11 ಆದ್ಯ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ದ ವಿನ್ನರ್ ಈಸ್ ಲಾಟ್ ನಂಬರ್ 17 ವೈಷ್ಣವಿ. ಎಸ್, ಕಂಗ್ರ್ಯಾಚುಲೇಷನ್ 4 ಜನಕ್ಕೂ ಕೂಡ 6 to 10 ಇಂಡಿವಿಜುವಲ್. ಆ್ಯಂಡ್ ಸಾರ್ವಜನಿಕ ವಿಭಾಗದ ಇಂಡಿವಿಜುವಲ್ ಪ್ರಶಸ್ತಿಗಳು ಈ ರೀತಿ ಇದೆ. ತೃತೀಯ ಸ್ಥಾನವನ್ನು ಪಡ್ಕೊಂಡಿರುವಂಥವರು ಲಾಟ್ ನಂಬರ್ 5 ಭಾಷಿನಿ, 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ಲಾಟ್ ನಂಬರ್ 9 ದೀಪ್ತಿ. ಕಂಗ್ರ್ಯಾಚುಲೇಷನ್. ಆ್ಯಂಡ್ the winner is lot number 8 ರಿತ್ವಿಕ್. ಸತತವಾಗಿ ಬಹುಮಾನವನ್ನು ಪಡೆದಿರುವಂಥವರು ರಿತ್ವಿಕ್. ಕಂಗ್ರ್ಯಾಚುಲೇಷನ್ 3 ಜನಕ್ಕೂ ಕೂಡ.
And here we going to group competitions. 6 to 10 6ರಿಂದ 10ನೇ ತರಗತಿ ವಿಭಾಗದ ಗ್ರೂಪ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿರುವಂತಹ ತಂಡ ಲಾಟ್ ನಂಬರ್ 1 ಡಿ ಇನ್ಫಿನಿಟ್ ಗ್ರೂಪ್ ಟೀಮ್ ಪಡ್ಕೊಂಡಿದೆ. ಲಾಟ್ ನಂಬರ್ 1 ಥರ್ಡ್ ಪ್ಲೇಸ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ನ ಪಡ್ಕೊಳ್ತಿರುವಂತಹ ತಂಡ ಲಾಟ್ ನಂಬರ್ 6 ಹಿಪ್ ಬಾಯ್ಸ್ ಡ್ಯಾನ್ಸ್ ಅಕಾಡೆಮಿ ಉಜ್ರೆ, ಆ್ಯಂಡ್ ದ ವಿನ್ನರ್ ಈಸ್ ಲಾಟ್ ನಂಬರ್ 3 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ. ಆ್ಯಂಡ್ ಫೈನಲಿ ದ ಅನೌನ್ಸ್ಮೆಂಟ್, ಸಾರ್ವಜನಿಕ ವಿಭಾಗದ ಗ್ರೂಪ್ ಡ್ಯಾನ್ಸ್ ತೃತೀಯ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಲಾಟ್ ನಂಬರ್ 2 ಆ್ಯಂಡ್ ದ್ವಿತೀಯ ಸ್ಥಾನ ಪಡ್ಕೊಂಡಿರುವಂಥದ್ದು ಲಾಟ್ ನಂಬರ್ 1 ಹಿಪ್ ಬಾಯ್ಸ್ ಡ್ಯಾನ್ಸ್ ಅಕಾಡೆಮಿ. ಆ್ಯಂಡ್ ದ ವಿನ್ನರ್ ಈಸ್ ಫೈನಲಿ, ಮೇಕ್ ಸಮ್ ನಾಯ್ಸ್, ದ ಲಾಟ್ ನಂಬರ್ 3 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ. ಸೊ ಎಲ್ಲ ವಿಜೇತರಿಗೂ ಕೂಡ ನಾವು ಪ್ರೀತಿಯ ಅಭಿನಂದನೆಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಟು ಆಲ್ ದ ವಿನ್ನರ್ಸ್. ಸೊ ವಿದೌಟ್ ಮಿಸ್ 17ನೇ ತಾರೀಕಿಗೆ ನೀವು ಬಂದು ಬಹುಮಾನವನ್ನು ಪಡ್ಕೋಬೇಕು ಅಂತ ವಿನಂತಿಯನ್ನು ನಿಮ್ಮ ಮುದ್ದಿಡ್ತಾ ಇದ್ದೇವೆ. ಮತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ 4 ಗಂಟೆಗಳ ಸತತ ತೀರ್ಪುಗಾರಿಕೆಯನ್ನು ಮಾಡಿದಂಥ ಗೌರವಾನ್ವಿತ ತೀರ್ಪುಗಾರರಿಗೆ ಕೂಡ ಅಭಿನಂದನೆಗಳನ್ನು ನಾವು ಸಮರ್ಪಿಸ್ತಾ ನಾಳೆಯ ದಿವಸಕ್ಕಾಗಿ ಎಲ್ಲರನ್ನ ಮತ್ತೊಮ್ಮೆ ಆಮಂತ್ರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಯೋಜಕರು ಮತ್ತು ಅಧ್ಯಕ್ಷರ ಅನುಮತಿಯೊಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು. ಶುಭರಾತ್ರಿ, ನಮಸ್ತೆ. ನೃತ್ಯ ಸಂಚನ ಸ್ಪರ್ಧೆಯ ಒಂದು ಫಲಿತಾಂಶವನ್ನು ಪ್ರಕಟಣೆ ಮಾಡುವುದರೊಂದಿಗೆ ಇವತ್ತಿನ ಪ್ರತಿ ಚಟುವಟಿಕೆಗಳ ಹಿಂದೆ ನಮ್ಮೊಂದಿಗೆ